ಯಾವ ಯಾವ ವಯೋಮಾನದವರಿಗೆ ಯಾವ ರೀತಿಯಾದಂತಹ ಸಂಸ್ಕಾರಗಳು ಇರಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ರು ಈ ಒಂದೂವರೆ ವಾರಗಳ ಕಾಲದಿಂದ. ಇಂದು ಗುರುಜಿ ಅವರು ಮಕ್ಕಳಿಗೆ ಯಾವ ರೀತಿಯಾದಂತಹ ಮೌಲ್ಯಗಳನ್ನ, ಜೀವನದಲ್ಲಿ ಸಂಸ್ಕಾರಗಳನ್ನ ಕಲಿಸ್ಕೊಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ನಮ್ಮ ಹಿರಿಯರು ನಮ್ಗೆ ಹೇಳಿರ್ತಾರೆ. ಆದ್ರೆ ಬೆಳೆಯುವಂತಹ ಒಂದು ವಯಸ್ಸಿನಲ್ಲಿ, ಮುಗ್ಧತೆಯ ವಯಸ್ಸಿನಲ್ಲಿ ಯಾವ ರೀತಿಯಾದಂತಹ ಸಂಸ್ಕಾರಗಳನ್ನ ನಾವು ಹಿರಿಯರಾಗಿ ಮಕ್ಕಳಲ್ಲಿ ಅಳವಡಿಸಿದ್ರೆ ಅವರು ಮುಂದೆ ಯಾವ ರೀತಿಯಾದಂತಹ ಉತ್ತಮ ಪ್ರಜೆಗಳಾಗ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಎಲ್ಲಾ ಮಾಹಿತಿಯನ್ನ ತಿಳಿಸ್ಕೊಡ್ಲಿಕ್ಕೆ ಗುರುಜಿ ಅವರು ಆಗಮಿಸಿದ್ದಾರೆ. ಹಾಗಿದ್ರೆ ಬನ್ನಿ ಗುರುಗಳನ್ನ ಬರಮಾಡ್ಕೊಳ್ಳೋಣ. ಶ್ರೀಯುತರು ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಧಾರ್ಮಿಕ ಚಿಂತಕರು, ಸದಾದೇವಿ ಔಪಾಸಕರು, ತೇಜೋಮಂದಿ ರಮಣಶಾಸ್ತ್ರ ಸ್ವರಶಾಸ್ತ್ರದಲ್ಲಿ ಪ್ರಾವೀಣ್ಯತೆ ಹೊಂದಿರುವ ದೇವಿಶ್ರೀ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೂ ದೇವಿಶ್ರೀ ಜ್ಯೋತಿ ಪತ್ರಿಕೆಯ ಪ್ರಧಾನ ಸಂಪಾದಕರು ಆದಂತಹ ಶ್ರೀ ಶ್ರೀ ದೇವಿಶ್ರೀ ಗುರುಜಿ ಅವರು. ನಮಸ್ತೆ ಗುರುಜಿ, ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ಬ್ರಹ್ಮೋಸ್ಮಿ. ಗುರುಜಿ, ಎಂದಿನಂತೆ ಮೊದಲಿಗೆ ಈ ದಿನದ ಪಂಚಾಂಗ ಶ್ರವಣ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಪುರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತೇ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾಃ ನಮಸ್ತಸ್ಸೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ವಿದ್ಯಾರೂಪೇಣ ಸಂಸ್ಥಿತಾಃ ನಮಸ್ತಸ್ಸೈ 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 ನಮೋ ನಮಃ. ಹರಿಃ ಓಂ. ಸರ್ವೇಭ್ಯೋ ಮಹಾಜನಭ್ಯೋ ಗ್ರಾಮದೇವತಭ್ಯೋ ಕುಲದೇವತಭ್ಯೋ ಮಾತೃಪಿತೃದೇವತಭ್ಯೋ ಆಚಾರ್ಯ ದೇವತಭ್ಯೋ ನಮೋ ನಮಃ. ಈ ದಿನ ವಿಜಯನಾಮ ಸಂವತ್ಸರ ದಕ್ಷಿಣಾಯನ ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ಶ್ರೇಷ್ಠಿ ಮಖಾ ನಕ್ಷತ್ರ ಪ್ರಿಯಯೋಗ ಗರಕರ್ಣ ಸೋಮವಾರ ಈ ದಿನ 23ನೇ ತಾರೀಕು. ಈ ದಿನದ ರಾಹುಕಾಲ, ಈ ದಿನದ ಸೂರ್ಯೋದಯ 6:42 ಸೂರ್ಯಾಸ್ತ ಸಂಜೆ 6:02 ಈ ದಿನದ ಕಾಲಮಾನಗಳಲ್ಲಿ ವ್ಯತ್ಯಾಸ ಆಗಿರೋದ್ರಿಂದ ಈ ದಿನ 8:02 ರಾಹುಕಾಲ ಪ್ರಾರಂಭ ಆಗಿ 9:30 ತನಕ ಇರುತ್ತೆ. ಕಾರ್ಯಕ್ರಮ ರಾಹುಕಾಲದಲ್ಲಿ ಪ್ರಾರಂಭ ಆಗ್ತಿದೆ. ಈ ದಿನದ ದುರ್ಮುಹೂರ್ತ 10ರಿಂದ 11:30 ತನಕ ದುರ್ಮುಹೂರ್ತ ಇರುತ್ತೆ. ಈ ದಿನದ ಶುಭಮುಹೂರ್ತ 12:30ಯಿಂದ 1 ಗಂಟೆ. ಈ ಮಧ್ಯದಲ್ಲಿ ಅಭಿಜಿತ್ ಲಗ್ನ, ನೀವೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ಕೋಬಹುದು. ಈ ದಿನ ಮಖಾ ನಕ್ಷತ್ರ, ಕೇತು ಅಧಿಪತಿ. ಈ ದಿನ ಹುಟ್ಟತಕ್ಕಂಥ ಮಕ್ಕಳಿಗೆಲ್ಲ ಕೇತು ದಶೆಯಲ್ಲಿ ಹುಟ್ಟುವಂಥದ್ದು ತುಂಬಾ ವಿಶೇಷತೆ ದಿನ. ಅಷ್ಟೇ ಅಲ್ಲ, ಈ ದಿನ ಸೋಮವಾರ ಷಷ್ಠಿ ಅಂದ್ರೆ ಗೊತ್ತಲ್ಲ, ಮಾಸ ಷಷ್ಠಿ, ತಿಂಗಳಿಗೆ 2 ದಿನ ಬರುತ್ತೆ. 2 ದಿನನೂ ಸಹ ಕೆಲವರು ಸುಬ್ರಹ್ಮಣ್ಯ ಆರಾಧನೆ ಮಾಡ್ತಾರೆ, ಕೆಲವರು ನಾಗಪ್ಪನ ಪೂಜೆ ಮಾಡ್ತಾರೆ. ಈ ರೀತಿ ಹಲವಾರು ನಿಯಮಗಳನ್ನ ಪಾಲನೆ ಮಾಡ್ತಾ ಇರ್ತಾರೆ. ಆದ್ರೆ ಮಖಾ ನಕ್ಷತ್ರದಲ್ಲಿ ನಕ್ಷತ್ರಾಧಿಪತಿ ಕೇತು ಅಂತಂದ್ರೂ ಈ ಸರ್ಪದ ವಂಶಸ್ಥರೇ. ಷಷ್ಠಿ ಬಂದಿದೆ, ತುಂಬಾ ವಿಶೇಷ ಈ ದಿನ. ಈ ದಿನ ಯಾರಿಗೆ ಚರ್ಮವ್ಯಾಧಿ ಇರ್ತಕ್ಕಂಥವ್ರು ಅಥವಾ ರಾಹು ದೋಷಗಳಿರ್ತಕ್ಕಂಥವ್ರು, ಕೇತು ದೋಷ ಇರ್ತಕ್ಕಂಥವ್ರು, ಯಾರಿಗೇ ಆಗಲಿ ದುಸ್ಥಾನದಲ್ಲಿ ಕೇತು ಮತ್ತು ಶನಿಯನ್ನ ಕೂತಿದ್ದಾನೆ ಅಂತಂದ್ರೆ ಅವ್ರಿಗೆ ಎಕ್ಸಾಕ್ಟ್ಲಿ ಹಿಪ್ ಡಿಸ್ಕ್ ಅಂತಂದ್ರೆ ಸ್ವಂಟದ ಭಾಗ, ಸಣ್ಣ ಮಕ್ಕಳಿಗೂ ಅಷ್ಟೇ ಸ್ವಂಟದಲ್ಲಿ ಸಮ್ ಬೋನ್ಸ್ ಬೆಳೆಯೋದಿಲ್ಲ. ಕೆಲವರು ಹೇಳ್ತಿರ್ತಾರೆ ಕತ್ತು ಮಗು 5 ತಿಂಗಳಾದ್ರೂ ನಿಲ್ತಾನೆ ಇಲ್ಲ. ಮತ್ತೆ ಕೆಲವರಿಗೆ ಜ್ವರ ಬಂದು ತುಂಬಾ ವೀಕ್ ಆಗಿ ಕೈ ಕಾಲು ಸುಸ್ತಾಗಿ ಆಗಿರುವಂಥದ್ದು, ಇಂಥದ್ದೆಲ್ಲ ಇರುತ್ತೆ. ಕೆಲವರಿಗೆ ಯಾವಾಗಲೂ ಕಿವಿಯಲ್ಲಿ ಒಂದು ಸೋರುವಿಕೆ, ಅಂಥದ್ದೇನಾದ್ರೂ ಪಸ್ಸಾಗೋವಂಥದ್ದು, ಇಂಥದ್ದೇನಾದ್ರೂ ಇರುತ್ತೆ. ಕೀವು ಸೋರುವಿಕೆ ಇಂಥದ್ದೇನಾದ್ರೂ ಇದ್ದಾಗ ಅಲ್ಲಿ ಯಾಕೆ ಈ ರೀತಿ ಆಗ್ತಿದೆ ಅಂತಂದಾಗ ಶನಿ ಮತ್ತು ಕೇತು ಇದ್ದಾಗ, ಆ ಒಂದು ದುಸ್ಥಾನದಲ್ಲಿ ಬಂದಾಗ, ಅಥವಾ 6ನೇ ಮನೆಯಲ್ಲಿ ಆರೋಗ್ಯ ಸ್ಥಾನ ಶತ್ರುಸ್ಥಾನ ಕೂಡ ಅದು ಆಗುತ್ತೆ, ಅಲ್ಲಿ ಬಂದಾಗ್ಲೂ ಈ ರೀತಿ ಆಗುವಂಥದ್ದು. ಅದರ ರಾಹುವಿನ ದೃಷ್ಟಿನೂ ಇರಬೇಕು ಅದ್ರ ಮೇಲೆ, ಅಥವಾ ರಾಹುಗೆ ಸಂಬಂಧಪಟ್ಟಿರ್ತಾರೆ. ರಾಹು ಯಾವ ರಾಶಿಯಲ್ಲಿ ಇರ್ತಾನೋ ಆ ರಾಶಾಧಿಪತಿ ಅಲ್ಲಿದ್ದಾಗಲೂ ಇಂಥ ಒಂದು ವೈಬ್ರೇಷನ್ಸ್ ಇರುತ್ತೆ. ಇನ್ನು ಜಾಗ್ರತೆಯಿಂದ ನಾವು ಪರಿಶೀಲನೆ ಮಾಡಬೇಕಾಗತ್ತೆ ಜಾತಕವನ್ನ. ಆ ರೀತಿ ಇರ್ತಕ್ಕಂಥವರು ಈ ದಿನ ವಿಶೇಷವಾಗಿ ಪೂಜೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗೆ ಕುಗ್ಗುತ್ತೆ ಅಂತ. ಬಿಕಾಸ್ ಆಫ್ ವೈಬ್ರೇಷನ್ಸ್ ಅಂತಂದಾಗ ನೋಡಿ, ಮೊನ್ನೆ ತಾನೇ ಶನಿವಾರ ನಾನು ನಿಮ್ಗೆಲ್ಲರಿಗೂ ತಿಳಿಸಿದೆ, ಶುಕ್ರ ವಕ್ರಸ್ಥಾನಕ್ಕೆ ಬಂದಿದ್ದಾನೆ. ಶುಕ್ರ ವಕ್ರಸ್ಥಾನಕ್ಕೆ ಬಂದ್ರೆ ಏನಾಗುತ್ತೆ, ಫ್ಯಾಮಿಲಿ ಲೈಫಲ್ಲಿ ಗಲಾಟೆಗಳು ಜಾಸ್ತಿ ಆಗುತ್ತೆ. ವೈ? ಬಿಕಾಸ್ ಆಫ್ ಆ ಶುಕ್ರ ಅನ್ನೋದು ಪ್ರೀತಿ ಪಾತ್ರರಿಗೆ ಒಂದು ಪ್ರೀತಿಯನ್ನ ಪ್ರತಿಯೊಬ್ಬ ಮನುಷ್ಯನಲ್ಲಿ ಹುಟ್ಟು ಹಾಕುವಂತ ಒಂದು
ಗ್ರಹ. ಯಾರ ಒಂದು ಜಾತಕದಲ್ಲಿ ಶುಕ್ರ ಸ್ವಕ್ಷೇತ್ರದಲ್ಲಿ ಇರ್ತಾನೋ ಉಚ್ಚಸ್ಥಾನದಲ್ಲಿ ಅವರಲ್ಲಿ ಪ್ರೀತಿ ಜಾಸ್ತಿ ಇರುತ್ತೆ. ಎಲ್ಲರನ್ನು ಕಂಡ್ರೂ ಪ್ರೀತಿ ಮಾಡ್ತಾ ಇರ್ತಾರೆ, ಯಾವಾಗ್ಲೂ ಆ ರೀತಿ ಇರ್ತಾರೆ. ಆ ಒಂದು ಗ್ರಹ ಈಗ ವಕ್ರಸ್ಥಾನಕ್ಕೆ ಬಂದಿರೋದ್ರಿಂದ ಆ ಯಾರಲ್ಲಿ ಪ್ರೀತಿ ಜಾಸ್ತಿ ಇರುತ್ತೆ ಅವ್ರಿಗೆಲ್ಲ ಕೋಪ ಜಾಸ್ತಿ ಬರ್ತಾ ಇರುತ್ತೆ, ಸಣ್ಣ ಸಣ್ಣ ವಿಚಾರಕ್ಕೂ ಕೋಪ. ಆದ್ರಿಂದ ಈಗ ಅತಿ ಹೆಚ್ಚು ಜನಗಳಿಗೆ ದಾಂಪತ್ಯ ಜೀವನದಲ್ಲಿ ತುಂಬಾ ತೊಂದರೆಗಳಾಗುವಂಥದ್ದು ನೋಡಿ. ಇಲ್ಲಿಂದ ಹಿಡಿದು ಸುಮಾರು ಜಾನ್ವರಿ ಮುಗಿಯೋ ತನಕ ಅತಿ ಹೆಚ್ಚು ಪೇಪರಲ್ಲಿ ನೀವು ನೋಡ್ಕೋಬಹುದು ಅಂಡ್ ಸೆನ್ಸಸ್ ಅಲ್ಲಿ ನೀವು ನೋಡ್ಕೋಬಹುದು. ಮುಂದಿನ ದಿನಗಳಲ್ಲಿ ನಾನೇನ್ ಮಾಡಿ ನೋಡಿ ತಿಳಿಸ್ತೀನಿ ನಿಮ್ಗೆ, ಒಂದಲ್ಲ ಒಂದಿನ ಡಿವೋರ್ಸ್ ಕೇಸಸ್ ಜಾಸ್ತಿ ಇರುತ್ತೆ. ಸಣ್ಣ ಸಣ್ಣ ವಿಚಾರ ಕುಟುಂಬದಲ್ಲಿ ದೊಡ್ಡದಾಗ್ಬಿಡುವಂಥದ್ದು, ಗಲಾಟೆ ಮಾಡಿಕೊಂಡು ತಾವ್ರ ಮನೆಗೆ ಓಡೋಗ್ಬಿಡುವಂಥದ್ದು. ಯಾಕೆ ಹೇಳಿ? ಕ್ರಿಸ್ಮಸ್ ರಜೆಗಳು ಬೇರೆ ಇರುತ್ತಲ್ಲ, ಸ್ಕೂಲ್ ಇರೋದಿಲ್ಲ, ಸರಿ ಹೋಗ್ಬಿಡೋಣ ಸ್ವಲ್ಪ ದಿನ, ಗಂಡನ ಬುದ್ಧಿ ಬರುತ್ತೆ ಅಂತ ಈ ರೀತಿ ಕೂಡ ಯೋಚನೆ ಮಾಡ್ತಾರೆ ನಮ್ಮ ಹೆಣ್ಣು ಮಕ್ಕಳು. ಏನೋ ನಾನು ಹೇಳ್ಕೊಡ್ತಾ ಇಲ್ಲ ನಿಮ್ಗೆ ಈಗ ಮಾಡಿ ಅಂತ, ನಾನು ಹೇಳ್ತಿರ್ತಕ್ಕಂಥ ಸಾಧಾರಣವಾಗಿ ಯಾವುದೋ ಒಂದು ರೀತಿ ಅನಾನುಕೂಲಗಳು ಆಗುವಂಥದ್ದು ಇಂಥದ್ದೆಲ್ಲ ಆಗ್ತಾ ಇರುತ್ತೆ. ಆದ್ರಿಂದ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಈಗ ಸಣ್ಣ ವಿಚಾರ ಸಣ್ಣದಾಗಿ ಬಿಟ್ಬಿಡಿ, ದೊಡ್ಡದು ಮಾಡ್ಕೊಳಕ್ ಹೋಗ್ಬಿಡಿ. ದ್ವೇಷ ಸಾಧನೆ ಮಾಡಕ್ ಸ್ಟಾರ್ಟ್ ಆಗ್ಬಿಟ್ರೆ, ಯಾಕಂದ್ರೆ ಈಗ ಪ್ರೀತಿ ಅವರಲ್ಲಿ ಕುಗ್ಗಿರುತ್ತೆ, ಈಗ ದ್ವೇಷಕ್ಕೋಸ್ಕರ ಕಾಯ್ತಾ ಇರ್ತಾರೆ, ಸಣ್ಣದು ದೊಡ್ಡ ವಿಚಾರ ಆಗ್ಬಿಡುತ್ತೆ. ಅದರಿಂದ ಸ್ವಲ್ಪ ಮನೆಯಲ್ಲಿ ಎಲ್ಲರೂ ಅಷ್ಟೇ ಇನ್ನೊಂದು 2 ತಿಂಗಳ ಕಾಲ ಸ್ವಲ್ಪ ಶಾಂತಿಯಿಂದ ಇಟ್ಬಿಡ್ಬೇಕು. ಸ್ವಲ್ಪ ಶಾಂತಿಯಿಂದ ಇಟ್ಬಿಟ್ರೆ ಸಾಕು. ವಿಶೇಷವಾಗಿ ಭರಣಿ ನಕ್ಷತ್ರದವರು ಅಷ್ಟೇ, ಶುಕ್ರದಶೆಯಲ್ಲಿ ಹುಟ್ಟಿರೋರು ಎಲ್ಲರೂ ಅಷ್ಟೇ, ಶುಕ್ರದಶೆ ನಡೀತಾ ಇರೋರು ಅಷ್ಟೇ, ಜಾಗ್ರತೆ ವಹಿಸ್ಬಿಡಿ ಸಾಕು. ಮತ್ತೆ ನಾನು ಇದನ್ನು ನಿಮ್ಗೆ ಹೇಳ್ತಿದ್ದೆ, ಈ ಒಂದು ಕೇತು ಮತ್ತು ಮಕ ನಕ್ಷತ್ರ ಮತ್ತೆ ಸೃಷ್ಟಿ ಸೋಮವಾರ ಬಂದಿರ್ತಕ್ಕಂಥ ನೋಡಿ, ಒಂದಕ್ಕೊಂದು ಸಂಬಂಧ. ಸೋಮವಾರ ಶಿವನ ಕತ್ತಲ್ಲಿ ಸರ್ಪ, ಕೇತು ಸರ್ಪ, ಮತ್ತೆ ಸೃಷ್ಟಿ ಬಂದಿದೆ, ಸರ್ಪಕ್ಕೆ ಪೂಜೆ ಮಾಡುವಂಥ ದಿನ. ಪಂಚಮಿನೂ ಪೂಜೆ ಮಾಡ್ತೀವಿ, ಸೃಷ್ಟಿ ಪೂಜೆ ಮಾಡೋದು ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟಿರೋ ಹಾಗೆ. ಈ ರೀತಿ ಎಲ್ಲವೂ ಅಲ್ಲೇ ಅಡಗಿರೋದ್ರಿಂದ ಈ ದಿನ ಒಂದು ಪರಿಹಾರ ನಿಮ್ಗೆಲ್ಲ. ಏನ್ ಹೇಳಿದೆ? ಮೂಳೆಗೆ ಸಂಬಂಧಪಟ್ಟಿರೋ ತೊಂದರೆ, ಬೆನ್ನು ಮೂಳೆ ನೀವು ನೋಡಿದ್ರಾ? ಸರ್ಪ ಬಾಲ, ರಾಹು ಬಂದು ತಲೆ, ಬಾಲ ಬಂದು ಕೇತು ಅಂತ ಹೇಳ್ತಾ ಇರ್ತೀವಲ್ಲ ನೋಡಿ. ಮನುಷ್ಯನಿಗೆ ಹಿಂದೆ ಬೆನ್ನು ಮೂಳೆ, ಈ ತಲೆ ಇದೆಯಲ್ಲ ಶಿರಸ್ಸು ಎಡೆ ಈಗಿರುತ್ತೆ, ಹೆಡೆ ಪೂರ್ತಿ ಬೆನ್ನು ಮೂಳೆ ಕೊನೆ ಬರುತ್ತಲ್ಲ, ಸರ್ಪದ ಆಕಾರ ಇರುತ್ತೆ. ಯಾವ್ದಾದ್ರು ನಾನು ಹೇಳೋದು ನಿಮ್ಗೆ ಸುಳ್ಳು ಹೇಳೋದಾದ್ರೆ, ಯಾವ್ದಾದ್ರು ಒಂದು ಹಾಸ್ಪಿಟಲ್, ಈ ಬೋನ್ಸ್ ಹಾಸ್ಪಿಟಲ್ಸ್ ಇರುತ್ತೆ ಎಲ್ಲಾದ್ರೂ, ಅಲ್ಲೊಂದು ಕ್ಯಾಲೆಂಡರ್ ಹಾಕಿರ್ತಾರೆ ನೋಡಿ. ಹೆಂಗಿರುತ್ತೆ ಅಂತಂದ್ರೆ ಸರ್ಪದ ಆಕಾರವಾಗೇ ಇರುತ್ತೆ ಹಿಂದೆ. ಈ ಪೂರ್ತಿ ಬೆನ್ನು ಮೂಳೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಸೇಮ್ ಸರ್ಪದ ಜಾಯಿಂಟ್ ಸೇಮ್ ಅದೇ ರೀತಿ ಇರುತ್ತೆ. ಬಾಲ ಕೆಳಗಡೆ ಮೂಲಾಧಾರ ಚಕ್ರ ಜಾಯಿಂಟ್, ಅಲ್ಲಿಂದ ಹೆಡೆ ಹಿಂಗೆ ನಿಂತ್ಕೊಂಡ್ರೆ ಹೆಂಗಿರುತ್ತೆ ಹಂಗಿರುತ್ತೆ ಈ ಶಿರಸ್ಸಿನ ಭಾಗ. ಇಲ್ಲಿ ಕೇತುವಿನ ದೋಷ ಏನಾದ್ರೂ ಇದ್ದಾಗ, ಶನಿ ಸೇರಿದಾಗ ಅವ್ರಿಗೆ ಎಕ್ಸಾಕ್ಟ್ ಆಗಿ ಆ ಮೂಲಾಧಾರದಿಂದ ಚಕ್ರ ಸ್ವಲ್ಪ ಮೇಲ್ಭಾಗದಲ್ಲಿ, ಸ್ವಾದಿಷ್ಠಾನ ಚಕ್ರ ಹಿಂಭಾಗದಲ್ಲಿ ಎಕ್ಸಾಕ್ಟ್ ಈ ದೋಷ ಉಂಟಾಗುತ್ತೆ. ಆ ಮಕ್ಕಳಿಗೆ ಆ ನೋವಿಗೆ ಸಣ್ಣಕ್ಕಾಗ್ಬಿಡ್ತಾರೆ, ತುಂಬಾ ಸಣ್ಣಕ್ಕಾಗ್ಬಿಡ್ತಾರೆ. ಪಾಪ ಎಷ್ಟು ಊಟ ಮಾಡಿದ್ರು ಊಟ ಮಾಡಂಗಿರಲ್ಲ, ಜೀರ್ಣ ಆಗೋದಿಲ್ಲ, ಈ ರೀತಿ ಆಗುವಂಥ ಸಮಸ್ಯೆಗಳು ಉದ್ಭವ ಆಗ್ತದೆ. ಮೂಳೆ ಬೆಳೆಯೋದೇ ಇಲ್ಲ, ಇಂಥ ಸಾಕಷ್ಟು ಆಗ್ತಾ ಇರುತ್ತೆ. ಅದನ್ನ ಅಂಥವ್ರಿಗೆಲ್ಲರಿಗೂ ಸಹ ಈ ಒಂದು ಕಾರ್ಯಕ್ರಮದ ಅಂತ್ಯ ಭಾಗದಲ್ಲಿ ಆ ಟಿಪ್ಸ್ ಹೇಳ್ಬಿಟ್ಟೆ ಕಾರ್ಯಕ್ರಮ ಅಂತ್ಯ ಮಾಡ್ತೀನಿ. ಆದ್ರೆ ಈ ದಿನ ನಾನು ಮಾತಾಡ್ತಾ ಇದ್ದೆ ನಿಮ್ಗೆ ಮಕ್ಕಳಿಗೆ ಯಾವ ರೀತಿ ಸಂಸ್ಕಾರ ಇರಬೇಕು ಅಂತ. ನೋಡಿ, ತಂದೆ ತಾಯಂದ್ರ ಮನಸ್ಸು ಹೇಗಪ್ಪ ಅನ್ನೋದಾದ್ರೆ, ಒಂದು ಸಣ್ಣ ಪುಟ್ಟ ಮಗು, ಒಂದು ಸಣ್ಣ ಮಗು, ಒಂದು 5 ತಿಂಗಳ ಮಗು ಅಥವಾ 1 ವರ್ಷದ ಮಗು ಇರುತ್ತೆ. ಆ ಮಗುಗೆ ಕರ್ಕೊಂಡ್ಬರ್ತಾರೆ ತಾಯಿ, ಕರ್ಕೊಂಬಂದು ಅದನ್ನ ಎತ್ಕೊಂಡು ಸ್ನಾನದ ಮನೆಗೆ ಕರ್ಕೊಂಡೋಗೋದು, ಕ್ಲೀನಾಗಿ ಆಯಿಲ್ ಎಲ್ಲ ಹಚ್ಚೋದು, ಕ್ಲೀನಾಗಿ ಮಸಾಜ್ ಮಾಡೋದು, ಅದಾದ್ಮೇಲೆ ಬಿಸಿ ಬಿಸಿ ನೀರು ಹಾಕೋದು, ಚೆನ್ನಾಗಿ ತೊಳ್ಸೋದು, ಚೆನ್ನಾಗಿ ಉಜ್ಜೋದು. ಮಗು ಅಳ್ತಾನೇ ಇರುತ್ತೆ, ಕಿರ್ಚಾಡ್ತಾ ಇರುತ್ತೆ. ಆ ತಾಯಿ ಚೆನ್ನಾಗಿ ಸ್ನಾನ ಮಾಡಿಸಿ ಎತ್ಕೊಂಬಂದು ಕಣ್ಣಲ್ಲಿ ಒರೆಸಿ, ಪೌಡ್ರ್ ಹಾಕಿ, ಸ್ನೋ ಹಾಕಿ, ಮತ್ತೆ ಏನೋ ಮೈಯೆಲ್ಲ ಕ್ರೀಮ್ ಹಚ್ಚಿ, ಕಾಟಿಗೆ ಇಟ್ಟು, ಕೆನ್ನೆ ಮೇಲೆ ಒಂದಿಟ್ಟು ಅದಕ್ಕೆ ದೃಷ್ಟಿ ತೆಗೆದು ತಾನೇ ಬಟ್ಟೆ ಎಲ್ಲ ಹಾಕಿ, ಅಯ್ಯೋ ನನ್ನ ಮುದ್ದು ಕಂದ ಅಂತ ಹೇಳ್ತಾ ಇರ್ತಾಳೆ. ಆದ್ರೆ ಮಗು ಗೊಳು ಅಂತ ಅಳ್ತಾನೇ ಇರುತ್ತೆ. ಆ ಮಗು ಅಳೋದು ನಿಲ್ಸೋದೇ ಇಲ್ಲ. ಎಷ್ಟು ಅಳ್ತಾ ಇರುತ್ತೆ ಆ ಮಗು ಅನ್ನೋದಾದ್ರೆ, ಕಿರ್ಚಾಡ್ತಾ ಇರುತ್ತೆ. ಆ ತಾಯಿ ಒಂದೇ ಏನಪ್ಪಾ ಅಂತಂದ್ರೆ, ನನ್ನ ಮಗು ಚೆನ್ನಾಗಿ ಕಾಣಿಸ್ಬೇಕು ಅಂತ. ಆದ್ರೆ ಮಗು ಯೋಚನೆ ಮಾಡ್ತಾ ಇರುತ್ತೆ, ಇದು ಯಾವ್ದಪ್ಪ ಇದು, ಈ ಅಮ್ಮ ನನ್ಗೆ ಈ ರೀತಿ ಹಿಂಸೆ ಕೊಡ್ತಿದ್ದಾಳೆ, ನನ್ಗೆ ಬಿಸಿ ತಡ್ಕೊಳಕ್ ಆಗ್ತಿಲ್ಲ, ನಂಗೆ ನೋವಾಗ್ತಿದೆ ಅಂತಂದ್ರೆ ಆ ಮಗುವಿನ ಮನಸ್ಸು ಆ ತಾಯಿಗೆ ಅರ್ಥ ಆಗ್ತಿಲ್ವಾ, ಅಥವಾ ತಾಯಿ ಸ್ವಾರ್ಥದಿಂದ ಅಲಂಕಾರ ಮಾಡ್ತಿದ್ಯಾ ಅಂತ. ಎಂತ ಪ್ರಶ್ನೆ ಇದು. ಆ ಮಗು ಹಳದ್ ನಿಲ್ಸೋದೇ ಇಲ್ವಲ್ಲ. ಈ ಅಮ್ಮ ಎಷ್ಟು ಸೇವೆ ಮಾಡಿದ್ರು ಆ ಮಗು ನಿಲ್ಸಲ್ಲ.
ಅಳೋದನ್ನ ಎಷ್ಟು ಮತ್ತೆ ಮುದ್ದಾಡೋದು ಇರ್ಬೋದು ಹಸು, ಆದ್ರೆ ಆ ನೋವು ಏನು ಅಂತ ತಾಯಿಗೆ ಗೊತ್ತಾಗಲ್ಲ ಆ ಸಮಯದಲ್ಲಿ. ಅಂದ್ರೆ ಆ ತಾಯಿ ಮುದ್ದು ಮಾಡೋದು ಅಷ್ಟಿರುತ್ತಂತೆ ತಾಯಿ ಪ್ರೇಮ ಮಕ್ಕಳ ಮೇಲೆ. ಆ ಮಗು ಅದನ್ನೇ ಏನು ಮಗುನ ಸ್ವಚ್ಛವಾಗಿರ್ಬೇಕು, ಕ್ಲೀನ್ ಆಗಿರ್ಬೇಕು, ಸಂಸ್ಕಾರ ಅಲ್ಲಿಂದನೇ ಕಳಿಸ್ತಾ ಇರ್ತೀವಿ. ನಾನು ಈ ಮಾತು ಯಾಕೆ ಹೇಳ್ತಿದ್ದೀನಿ ಅನ್ನೋದಾದ್ರೆ, ಆ ತಾಯಿ ತಂದೆ ತಾಯಿಗಳು ಮಕ್ಕಳನ್ನ ಅಷ್ಟು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು ಒಂದು ಉದಾರ, ಅವ್ರ ಮನ್ಸು. ಆದ್ರೆ ಆ ಮಗುವಿನ ಮನಸ್ಸು ನನ್ಗೆ ಹಿಂಸೆ ಕೊಡ್ತಿದ್ದಾರೆ ಅನ್ಕೋಬೋದು, ಅದು ಅಳ್ಬೋದು, ಅದು ಗೊತ್ತಾಗಲ್ಲ ಪಾಪ. ಅಳ್ತಾ ಇರುತ್ತೆ ಮುದ್ದು ಮಗು, ಸಣ್ಣ ಮಗು ಅಳ್ತಾನೇ ಇರುತ್ತೆ. ಈ ಸಣ್ಣ ಮಕ್ಕಳು ನೋಡಿ, ಈ ಹೊಸದಾಗಿ ಮನೇಲಿ ಬೆಕ್ಕು ನಾಯಿ ಮರಿಗಳು ಹುಟ್ಟಿರುತ್ತೆ, ಅದನ್ನ ಹತ್ರ ಬಂದ್ಬಿಟ್ಟು ಅವ್ರಿಗೇನು ಗೊತ್ತು, ಅದ್ ಕಂಡ್ರೆ ತುಂಬಾ ಇಷ್ಟ, ಹಾಕೊಂಡು ಇಳ್ಸ ಹಾಕ್ಬಿಡ್ತಾರೆ ಮಕ್ಳು, ಅದನ್ನ ಗಟ್ಟಿಗೆ ಇಸ್ಕಾಕ್ಬಿಡ್ತಾರೆ. ಅದೇನು ಮಾಡಲ್ಲ ಪಾಪ, ಅದೇನು ಗೊತ್ತು, ಪಶು ಅದು, ಅದಕ್ಕೇನು ಗೊತ್ತಾಗಲ್ಲ. ಈ ಮಕ್ಕಳು ಪ್ರೀತಿ ಮಾಡೋದು ಅದನ್ನ ಆ ರೀತಿ. ಅದೇ ರೀತಿನೇ ಒಬ್ಬ ದೊಡ್ಡ ಮನುಷ್ಯರು ಕೂಡ ತನ್ನ ಮಕ್ಕಳ ಮೇಲೆ ಪ್ರೀತಿ ಮಾಡೋದು ಆ ರೀತಿ ಇರುತ್ತೆ. ಅದೊಂದ್ಸಲಿ ಗಗನಕ್ಕಾರ್ದಾಗ ಈ ರೀತಿ ಆಳೋವಂಥದ್ದು ನಡೀತಾ ಇರುತ್ತೆ. ನಾನು ಮನೆಗೆ ಹೋಗಿದ್ದೆ, ಆಗ ಮಗು ಅಳ್ತಾನೇ ಇದೆ. ಆ ತಾಯಿ ಸ್ನಾನ ಮಾಡಿಸೋದು ಬಿಟ್ಟಿಲ್ಲ, ಅದಕ್ಕೆ ಅಲಂಕಾರ ಮಾಡಿಸೋದು ಬಿಟ್ಟಿಲ್ಲ, ಮಗು ಕಣ್ಣಲ್ಲಿ ನೀರು ನಿಲ್ಸೋದು ಬಿಟ್ಟಿಲ್ಲ. ನಾನು ಅವಾಗ ಯೋಚನೆ ಮಾಡಿದೆ, ಆ ತಾಯಿ ಮನ್ಸಲ್ಲಿ ಪ್ರೀತಿಯಿಂದ ಅದು ಮಾಡ್ತಿದ್ದಾಳೆ, ಆದ್ರೆ ಅದು ಆ ಮಗುಗೆ ಹಿಂಸೆ ಅನ್ನೋದು ಅನಿಸ್ತಿದೆ. ಅಂದ್ರೆ ಇಲ್ಲಿ ನಾನು ಯಾಕೆ ಈ ಒಂದು ಉದಾಹರಣೆ ಕೊಟ್ಟು ಹೇಳ್ತಿದ್ದೀನಿ ಅಂತಂದ್ರೆ, ಎತ್ತ ತಂದೆ ತಾಯಿಗಳು ಮಕ್ಕಳಿಗೆ ಯಾವಾಗ್ಲೂ ಬುದ್ಧಿ ಹೇಳ್ತಾರೆ. ಬುದ್ಧಿ ಏನಂತ, ಓದ್ಬೇಕಪ್ಪ, ಚೆನ್ನಾಗಿ ಒಳ್ಳೆ ಜ್ಞಾನ ಪಡ್ಕೋಬೇಕು, ದಿನೇ ದಿನೇ ಬೆಳಿಬೇಕು, ನೀನು ನಮ್ಗೆ ಉತ್ತಮ ಜೀವನ ನಡ್ಸಕ್ ನೀನೇ ನಮ್ಮ ಆಸ್ತಿ, ನೀನು ನಮ್ಮ ಆ ಊಟ ಆಗದವ್ರು ಒಳ್ಳೆ ಮರ್ಯಾದೆ ತರಬೇಕು, ಒಳ್ಳೆ ಗುಣಗಳನ್ನು ಕಳ್ಸ್ಕೋಬೇಕು, ಜೀವನದಲ್ಲಿ ನಾವು ಚೆನ್ನಾಗಿರ್ಬೇಕು ಅಂತ ಎತ್ತ ತಂದೆ ತಾಯಿ ಹೇಳ್ತಾರೆ. ಆದ್ರೆ ಆ ಮಗು ಏನಂತ ತಗೊಳುತ್ತೆ, ನಮ್ಮಮ್ಮ ರಿಸ್ಟ್ರಿಕ್ಷನ್ಸ್ ಮಾಡ್ತಾರೆ, ನಮ್ಮಪ್ಪ ಬುದ್ಧಿ ಹೇಳ್ತಾರೆ ಅಂತ ಕೋಪ ಮಾಡ್ಕೊತಾರೆ. ಆ ಸಣ್ಣ ವಯಸ್ಸಲ್ಲ ಅಳೋ ಸ್ವಭಾವ ಎಲ್ಲಿ ಬಂತು, ಆ ಸ್ವಭಾವ ಅಲ್ಲೇ ಬರುತ್ತೆ. ಅದ್ ಮುಂದಿನ ಪರಿಣಾಮ ಏನು ತಿಳಿಸ್ತಾ ಹೋಗ್ತೀನಿ. ಚಿಕ್ಕ ವಯಸ್ಸಿನಲ್ಲಿ ಯಾವ ರೀತಿ ನಾವು ಸಂಸ್ಕಾರಗಳನ್ನ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು, ಮೌಲ್ಯಗಳನ್ನ ಯಾವ ರೀತಿ ಅವರ ಮನಸ್ಸಿನಲ್ಲಿ ನೆಲೆಯೂರುವಂತೆ ಮಾಡಬೇಕು, ಅದರ ವೈಶಿಷ್ಟ್ಯತೆ ಏನು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ರು. ಬನ್ನಿ ಇನ್ನಷ್ಟು ವಿಷಯಗಳನ್ನ ಕೇಳಿ ತಿಳಿಯೋಣ. ಗುರುಜಿ, ನಾನು ಯಾಕೆ ಈ ಒಂದು ಮಕ್ಕಳ ವಿಚಾರದಲ್ಲಿ ನಾನು ತಿಳಿಸ್ತಾ ಬರ್ತಿದ್ದೀನಿ ಅಂತಂದ್ರೆ, ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ಎಲ್ಲ ತಂದೆ ತಾಯಂದ್ರಿಗೂ ಒಂದೇ ಆಸೆ, ಮಕ್ಕಳನ್ನ ಚೆನ್ನಾಗಿ ಓದಿ ವಿದ್ಯಾಭ್ಯಾಸವನ್ನಾಗಿ ಒಳ್ಳೆ ಹೆಸರು ಕೀರ್ತಿಯನ್ನ ಗಳಿಸ್ಬೇಕು. ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಅವ್ರು ಚೆನ್ನಾಗಿ ಓದಿ ನಮ್ಗೆ ದುಡ್ದಾಕ್ತಾರೆ, ನಮ್ಮನ್ನು ನೋಡ್ಕೊಂತಾರೆ, ಯಾವ ತಂದೆ ತಾಯಿ ಕೂಡ ಯೋಚನೆ ಮಾಡಲ್ಲ. ಒಳ್ಳೆ ಹೆಸರು, ಒಳ್ಳೆ ಕೀರ್ತಿಯನ್ನ ಅದೊಂದೇ ಎಕ್ಸ್ಪೆಕ್ಟೇಷನ್ಸ್ ಮಾಡೋವಂಥದ್ದು. ಮಕ್ಕಳು ತಿಳ್ಕೋಬೇಕು. ಮಕ್ಕಳು ಇದನ್ನ ಪಾಪ ನಾನು ಆಗ್ಲೇ ಹೇಳ್ತಿದ್ದೆ, ತಂದೆ ತಾಯಿಗಳು ನಾವು ಏನು ಮಾಡಿದ್ರು ಸಹ ಅವ್ರ ಪ್ರೀತಿಯಿಂದನೇ ಮಾಡ್ತಾರೆ. ಆದ್ರೆ ಅದನ್ನ ತಗೊಳ್ಳೋಂಥದ್ದು ಮುದ್ದು ಮನ್ಸುಗಳು ಮಕ್ಳಿಗೆ ಗೊತ್ತಾಗಲ್ಲ, ಅದು ಕೋಪವಾಗಿ ತಗೊಂಡ್ಬಿಡ್ತಾರೆ. ಎಷ್ಟೋ ಜನ ಮಕ್ಳ ಹತ್ರ ನಾನು ಕೇಳಿದ್ದೀನಿ, ಏನೋ ಕಂದ ಏನ್ ಮಾಡ್ತೀಯಪ್ಪ ನಿನ್ ಮನೇಲಿ ಇದ್ದಾಗ, ಯಾಕೆ ಯೋಚನೆ ಮಾಡ್ತೀಯಪ್ಪ ಅಂತಂದ್ರೆ, ಗುರೂಜಿ ನಾವು ಒಬ್ಬರೇ ಇರ್ತೀನಿ ಮನೆಯಲ್ಲಿ ಅಂತಾರೆ. ಯಾಕೋ ಪಾಪ ಅಂತಂದ್ರೆ, ಮಮ್ಮಿ ಡ್ಯಾಡಿ ಬೆಳಗ್ಗೆ ಹೋಗ್ತಾರೆ, ಸಾಯಂಕಾಲ ಬರ್ತಾರೆ, ನನ್ಗೊಬ್ಬರೇ ಬೋರ್ ಅನ್ಸುತ್ತೆ, ನಾನು ಫ್ಲಾಟ್ಸ್ ಅಲ್ಲಿ ಇದ್ದೀನಿ, ಫ್ರೆಂಡ್ಸ್ ಯಾರು ಇಲ್ಲ, ಸ್ಕೂಲ್ಗೆ ಹೋಗ್ಬೇಕು ಬರಬೇಕು, ಸ್ಕೂಲ್ಗೆ ಹೋಗ್ಬೇಕು ಬರಬೇಕು ಅಂತ. ಆಗ ಹೌದಕ್ಕಂದ ನಿನ್ ಜೊತೆ ದೇವ್ರಿದ್ದಾನಪ್ಪ ಬಿಡಪ್ಪ ಅಂತಂದ್ರೆ ಖುಷಿ ಆ ಮಕ್ಕಳಿಗೆ. ನಾನು ಮಕ್ಕಳ ಜೊತೆ, ನಂಗೆ ಮಕ್ಳು ಕಂಡ್ರೆ ತುಂಬಾ ಇಷ್ಟ, ಮಕ್ಕಳ ಜೊತೆ ಇರ್ತೀನಿ. ಆಗಾಗ ನನ್ನ ಮನಸ್ಸು ನೋವಾದಾಗೆಲ್ಲ ಆಗ ಆ ಮಕ್ಕಳು ಒಂದೊಂದು ಮಗು ಒಂದೊಂದು ತರ ಯೋಚನೆ ಮಾಡ್ತಾ ಇರುತ್ತೆ. ಒಂದೊಂದು ಮಗುನೂ ಸಹ ಈ ಪ್ರಪಂಚದ ಒಂದೊಂದು ಬೆಳಕು. ಈ ನಕ್ಷತ್ರಗಳ ಆಕಾಶದಲ್ಲಿ ನೋಡಿ ಎಷ್ಟು ಮುದ್ದು ಮುದ್ದ ಕಾಣಿಸ್ತಾ ಇರುತ್ತೆ. ಆ ನಕ್ಷತ್ರಗಳು ಯಾವಾಗ ನಮಗೆ ಕಾಣಿಸೋದಿಲ್ಲ ಅನ್ನೋದಾದ್ರೆ, ಈ ಗಾಢವಾದ ಒಂದು ಮಂಜು ಅಥವಾ ಈ ಮೋಡಗಳ ಅಡ್ಡ ಬಂದಾಗ. ಮೋಡಗಳು ಅಂತಂದ್ರೆ ಮನುಷ್ಯನ ಜೀವನದಲ್ಲಿ, ಮಕ್ಕಳ ಜೀವನದಲ್ಲಿ ಯಾವುದು, ಅವರ ಮಂಕುತನ, ಯಾವುದೇ ಒಂದು ಸೋಂಬೇರಿ ಮಂಕು ಅನ್ನೋದು ಆ ಒಂದು ಮಕ್ಕಳ ಮುಂದೆ ಬಂದ್ಬಿಡ್ತೋ, ಆಗ ಅವರಲ್ಲಿರೋ ಕಾಂತಿ ಹೊರಟೋಗುತ್ತೆ, ಅವರಲ್ಲಿರೋ ನಕ್ಷತ್ರದಲ್ಲಿ ತೇಜಸ್ಸು ಹೊರಟೋಗ್ಬಿಡುತ್ತೆ. ಆದ್ರಿಂದ ಯಾವತ್ತೇ ಆಗಲಿ ಮಕ್ಕಳಿಗೆ ಮಂಕುತನ ಸೋಂಬೇರಿತನ ಬರದೇ ಇರೋ ಹಾಗೆ ನೋಡ್ಕೋಬೇಕು. ಹಾಗಂತೇಳಿ ಅವ್ರಿಗೆ ಹಿಂಸೆ ಕೊಟ್ಬಿಡೋದಲ್ಲ, ಅವ್ರನ್ನ ನೀವು ಮುದ್ದಾಡಿ ತೊಂದರೆ ಇಲ್ಲ, ಅವ್ರಿಗೆ ಬುದ್ಧಿ ಹೇಳಿ ತೊಂದರೆ ಇಲ್ಲ, ಅದು ಯಾವ ರೀತಿ ಹೇಳಬೇಕು ಅನ್ನೋದನ್ನ ತಿಳ್ಕೋಬೇಕು. ಎಷ್ಟೋ ಜನ ಮಕ್ಕಳು ಏನ್ ಮಾಡ್ತಾರೆ, ಗಂಡನ ಮೇಲೆ ಕೋಪ, ಮಗುನ ಹಿಡ್ಕೊಂಡು ಚೆನ್ನಾಗಿ ಹೊಡೆದ್ಬಿಡೋದು, ಚೆನ್ನಾಗಿ ಹೊಡೆದ್ಬಿಡೋದು. ಅದು ಓದ್ತಿಲ್ಲ ಅಂತಂದ್ರೆ ಆ ಪೆನ್ಸಿಲಲ್ಲೇ ಚುಚ್ಬಿಡೋದು, ಮಾನಸಿಕತೆ ಹಿಂಸೆ ಕೊಟ್ಬಿಡುವಂಥದ್ದು. ಮಕ್ಕಳನ್ನ ನೀವು ಎಷ್ಟು ಹೊಡಿತೀರೋ ಅಷ್ಟು ರೂಢ ಆಗ್ತಾರೆ, ನೀವೆಷ್ಟು ಅವ್ರನ್ನ ಬೈತಾ ಇರ್ತೀರೋ ಅಷ್ಟು ರಾಶ್ ಆಗ್ತಾರೆ.
ಮಕ್ಕಳನ್ನ ಯಾವತ್ತೂ ನಾವು ಪ್ರೀತಿಸ್ಬೇಕು. ಪ್ರೀತಿಸಿ ಅವರ ಜೊತೆ ನಾವು ಮಿಂಗಲ್ಲಾಗಿ ನಮ್ಮ ದಾರಿಗೆ ತರಬೇಕು ಅಷ್ಟೇ. ಅದು ಒಂದೇ ದಾರಿ, ಬೇರೆ ಯಾವ ದಾರಿಯಲ್ಲಿ ಹೋದ್ರೂ ನಿಮ್ಮಿಂದ ಅಸಾಧ್ಯ ಆಗೋದಿಲ್ಲ. ಮಕ್ಕಳು ಮನಸ್ಸು ಆ ರೀತಿ ಇರುತ್ತೆ. ಏನು ಬೇಡ, ಸಣ್ಣ ಪರೀಕ್ಷೆ, ಪಾಪ ಮಕ್ಕಳಿಗೆ ಅಷ್ಟು ಭಯ ಇರುತ್ತೆ. ಏನೋ ಒಂದು ಹೊಡೆದೋಯ್ತು ಅನ್ಕೊಳ್ಳಿ, ನೀವು ಹೊಡೆಯಕ್ಕೆ ಮುಂಚೆನೆ ಅವ್ರು ಅಳ್ತಾ ಇರ್ತಾರೆ. ಆಲ್ರೆಡಿ ಅವ್ರಿಗೆ ಭಯ ಉಟ್ಬಿಡ್ತು ಪಾಪ ಅವ್ರಿಗೆ. ಮತ್ತೆ ಅದ್ರ ಮೇಲೆ ನೀವು ಹೊಡೆದೇನು ಪ್ರಯೋಜನ? ಧೈರ್ಯ ಜಾಸ್ತಿ ಆಗುತ್ತೆ ಅಷ್ಟೇ ತಾನೇ ಅಂತ. ಯಾವತ್ತು ಮಕ್ಕಳು ತಂದೆ ತಾಯಿ ನೋಡಿದ್ರೆ ಭಯ ಪಡಬಾರ್ದು, ಪ್ರೀತಿಸ್ಬೇಕು, ಗೌರವ ಇರಬೇಕು. ಭಯ ಅಲ್ಲ, ಗೌರವ ಬೇರೆ, ಭಯನೇ ಬೇರೆ. ನನ್ ಕಂಡ್ರೆ ನಾನು ಸುತ್ತಮುತ್ತಲು ಇರೋರಿಗೆಲ್ಲ ಪ್ರೀತಿ ಇದೆ, ಗೌರವ ಇದೆ, ಭಯ ಇಲ್ಲ. ಪ್ರೀತಿ ಗೌರವ, ನಾನು ಅದನ್ನ ಎಕ್ಸೆಪ್ಟ್ ಮಾಡ್ತೀನಿ. ಗೌರವ ಇರಬೇಕು, ಪ್ರೀತಿ ಇರಬೇಕು. ನನ್ನ ನೋಡಿ ಭಯ ಪಟ್ರೆ ನನಗೂ ಅವ್ರಿಗೆ ಸಂಬಂಧನೇ ಇರೋದಿಲ್ಲ. ಒಂದು ಗಂಡ ಹೆಂಡತಿರ ಸಂಬಂಧಲ್ಲೂ ಅಷ್ಟೇ, ಒಬ್ರಿಗೊಬ್ರಿಗೆ ಗೌರವ ಇರಬೇಕು, ಪ್ರೀತಿ ಇರಬೇಕು. ಭಯ ಇದ್ರೆ ಅವ್ರ ಜೀವನ ಮಾಡೋಕ್ಕಾಗಲ್ಲ. ಮಕ್ಕಳು ಅಷ್ಟೇ, ತಂದೆ ತಾಯಿಗಳಿಗೆ ಪ್ರೀತಿ, ಮಕ್ಕಳಿಗೂ ತಂದೆ ತಾಯಿಗಳಿಗೆ ಪ್ರೀತಿ ಇರಬೇಕು, ಗೌರವ ಇರಬೇಕು. ಭಯ ಅನ್ನೋದಿದ್ರೆ ಖಂಡಿತವಾಗ್ಲೂ ಅವರು ಜೀವನದಲ್ಲಿ ಉನ್ನತ ಸ್ಥಾನ ನೀವು ತಗೊಂಡು ಹೋಗಕ್ಕೆ ಅಸಾಧ್ಯ ಆಗೋದಿಲ್ಲ. ನೀವೇ ಯೋಚನೆ ಮಾಡಿ, ನಾನು ಹೇಳೋ ಪದ ಸಣ್ಣ ಸಣ್ಣ ಆಗಿರ್ಬೋದು, ಅದನ್ನ ಮನ್ಸಿಗೆ ತಗೊಂಡ್ರೆ ಮಾತ್ರ ಎಂತ ಒಂದು ಗಾಢವಾದ ಪದ ಹೇಳ್ತಾ ಇದ್ದೀನಿ ಅಂತ ಅಷ್ಟೇ. ಆ ಮಕ್ಕಳಿಗೆ ನೀವು ತುಂಬಿಸೋವಂಥದ್ದು ಪ್ರೀತಿ ಮತ್ತೆ ಗೌರವ. ನಿಮ್ಮನ್ನು ಕಂಡ್ರೆ ಭಯ ಅಲ್ಲ, ಗೌರವ. ಕೆಲವರು ಹೇಳ್ತಿರ್ತಾರೆ ತಂದೆ ತಾಯಿ, ನಾನು ಕಂಡ್ರೆ ಅವ್ರಿಗೆ ಇದು ಭಯನೇ ಇಲ್ಲ, ನಾನು ಏನ್ ಹೇಳಿದ್ರೆ ನನಗೆ ತಿರುಗಿ ಬೀಳ್ತಾನೆ ಅಂತ. ಗೌರವ ಇದ್ರೆ ತಿರುಗಿ ಬೀಳೋದಿಲ್ಲ, ಭಯ ಇದ್ರೆ ತಿರುಗಿ ಬೀಳ್ತಾರೆ. ಒಂದು ಸರ್ಪ ಹಿಂಗ್ ಹೋಗ್ತಾ ಇರುತ್ತೆ, ನೀವು ಸುಮ್ಮನೆ ಹಿಂಗನ್ನೇ ಓಡೊಟ್ಟೋಗ್ಬಿಡುತ್ತೆ. ಅದೇ ಕೋಲತ್ಕೊಂಡು ಹಂಗನ್ನೇ ಬುಸ್ ಅಂತ ತಿರುಗುತ್ತೆ. ಒಂದ್ ನಾಯಿನೂ ಅಷ್ಟೇ, ಅದಕ್ಕೆ ನೀವೇ ಬೆಳೆಸಿರ್ತೀರಿ, ಊಟ ಹಾಕಿ ತಿಂತಾ ಇರ್ಬೇಕಾದ್ರೆ ಕೈ ಅಡ್ಡ ಹಾಕಿ ಕಚ್ಚಕ್ ಬಂದ್ಬಿಡುತ್ತೆ. ಅದೇ ಗೌರವದಿಂದ ನೀವು ಬೆಳೆಸಿದ್ರೆ, ಅದನ್ನ ಒಡೆದು ಹಾಗೆ ಬೆಳೆಸಿದ್ರೆ, ಅದನ್ನ ಕ್ಲೀನಾಗಿ ಮುದ್ದಾಡಿ ಬಾಪ ಈ ಕಡೆ ಅಂತ ಹೇಳಿ ಅದನ್ನ ಸೈಡಿಗೆ ಕರ್ಕೊಂಬಂದು ಮತ್ತೆ ತಟ್ಟೆ ಹೇಳ್ಕೊಡ, ಅದೇನು ಮಾಡಲ್ಲ. ಅದು ಒಂದು ಜೀವನದ ಒಂದು ಶೈಲಿ, ಮಕ್ಕಳನ್ನ ಬೆಳೆಸುವಂಥದ್ದು ಒಂದು ಶೈಲಿ. ನನ್ನ ಕಾರ್ಯಕ್ರಮ ಈಗ ಹಾಲಿಡೇಸ್ ಬೇರೆ ಸ್ಟಾರ್ಟ್ ಆಗಿದೆ, ಕ್ರಿಸ್ಮಸ್ ಹಾಲಿಡೇಸ್. ಅವರೂ ನೋಡ್ತಾ ಇರ್ತಾರೆ, ದೊಡ್ಡವರು ನೋಡ್ತಾ ಇರ್ತಾರೆ. ಅದರಿಂದ ಬೇಜಾರು ಮಾಡ್ಕೋಬೇಡಿ. ಯಾಕೆ ಮಕ್ಕಳಿಗೆ ಹಿಂಗೆ ಹೇಳ್ತಿದ್ದಾರೆ, ಅಥವಾ ಯಾಕೆ ಇವ್ರ ಗುರುಗಳು ಹೀಗೆ ಹೇಳ್ತಿದ್ದಾರೆ, ಮಕ್ಕಳೆಲ್ಲ ಕಾರ್ಯಕ್ರಮ ನೋಡ್ತಿದ್ದಾರೆ, ಅವ್ರ ಮನಸ್ಸು ಹೇಗಿರುತ್ತೆ, ಅಥವಾ ನಮ್ಮ ಮೇಲೆ ಕೆಟ್ಟ ಅಭಿಪ್ರಾಯ ಬರಲ್ವಾ ಅಂತ ನಾನು ತಿಳುವಳಿಕೆ ತಿಳಿಸ್ತಾ ಇದ್ದೀನಿ ಪ್ರಪಂಚಕ್ಕೆ ಅಷ್ಟೇ, ಬೇರೆ ಯಾವುದೇ ಥರದ್ದಿಲ್ಲ. ಆದ್ರಿಂದ ಮಕ್ಕಳಲ್ಲಿ ಮೊದಲು ನೀವು ಅವರನ್ನ ಪ್ರೀತಿಸಬೇಕು, ಅವರು ಗೌರವವನ್ನು ಕೊಡಬೇಕು ನಿಮ್ಮ ಮೇಲೆ. ಆ ಗೌರವ ಕೊಡಬೇಕು ಅಂದ್ರೆ ನೀವು ಯಾವ ರೀತಿ ನಡ್ಕೋಬೇಕು, ಗೌರವಯುತವಾಗಿದ್ರೇನೆ ಅವ್ರು ಗೌರವ ಕೊಡೋದು. ಅನವಶ್ಯವಾಗಿ ಯಾವಾಗ್ಲೂ ಆ ತಂದೆ ತಾಯಿ ಕಿತ್ತಾಡ್ಕೊಂಡು ಮಕ್ಕಳ ಮುಂದೆ ಒಬ್ರಿಗೊಬ್ರು ಬೈಕೊಂಡು ಒಬ್ರಿಗೊಬ್ರು ಒಡ್ಕೊಂಡು ಒಬ್ರಿಗೊಬ್ರು ಇದ್ರೆ ಮಕ್ಕಳಿಗೆ ತಾನಾಗ್ ಗೌರವ ಕಮ್ಮಿ ಆಗ್ತಾ ಬಂದ್ಬಿಡುತ್ತೆ. ಅವ್ರು ಗೌರವ ಕೊಡೋದಿಲ್ಲ, ಖಂಡಿತ ಸಾಧ್ಯನೇ ಇಲ್ಲ. ನೀವು ಅನ್ಕೋಬಹುದು ನನ್ನ ಮಗ ನನ್ನ ಮಾತು ಕೇಳ್ತಾನೆ ನೋಡಿದ್ರೆ ಭಯ ಪಡ್ತಿದ್ದಾನೆ ಅಂತ. ಭಯ ಪಡ್ತಿಲ್ಲ, ಅವನು ರೂಢ ಮನುಷ್ಯ ಆಗ್ತಿರ್ತಾನೆ. ಎರಡನೇದಾಗಿ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದಿದ್ದು, ಅವ್ರು ನಿಮ್ಮನ್ನು ಕಂಡ್ರೆ ಗೌರವ ಕೊಡ್ಬೇಕು, ಆ ರೀತಿ ಮಾಡ್ಕೋಬೇಕು. ಆ ಗೌರವ ಅನ್ನೋದು ಬರಬೇಕು, ತಾನಾಗ್ತಾನೆ ಬರಬೇಕು, ಆ ರೀತಿ ಬೆಳೆಸ್ತಾ ಬರ್ಬೇಕು ನೀವು. ಮತ್ತೆ ಎರಡನೇದಾಗಿ ಅವ್ರಿಗೆ ಒತ್ತಡ, ರಾತ್ರಿ ಜೊತೆಯಲ್ಲಿ 12-1 ಗಂಟೆವರೆಗೂ ಕೂರ್ಸ್ಕೊಂಡು ಟಿವಿ ನೋಡೋದು, ಅದೆಲ್ಲ ಮಾಡಕ್ ಹೋಗ್ಬೇಡಿ. ಕೆಲವರು ಮಕ್ಕಳನ್ನ ಮೂವೀಸ್ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡೋಗಿ ಅದು ನಿಮ್ಮಿಷ್ಟ, ನಾನು ಬೇಡ ಅಂತ ಹೇಳಿಲ್ಲ, ನನ್ನ ಅಪರಾಧ ಆಗ್ಬಿಡುತ್ತೆ, ಹಂಗೆ ಎಂಟರ್ಟೈನ್ಮೆಂಟ್ ಕೊಡಬಾರ್ದ ಅಂತ. ಯಾವ ಚಿತ್ರಗಳು ನೋಡಬೇಕು ಅನ್ನೋದು ಕಲ್ತ್ಕೊಳ್ಳಿ. ಒಂದು ಸಣ್ಣ ಹುಡುಗ ನನಗೆ ಗೊತ್ತಿರೋ ಅಂಥವ್ರು, ಒಂದು ಫ್ಯಾಮಿಲಿ, ಅವರಿಬ್ಬರು ಮಕ್ಕಳಿದ್ರು. ಅವ್ರಿಗೆ ಮೊದಲು ಸ್ವಲ್ಪ ವೇದಾಭ್ಯಾಸ ನಾನು ಹೇಳ್ಕೊಡ್ತಿದ್ದೆ, ಅವ್ರ ಗೌಡಾಸ್. ಅವನ ಹೆಸರು ಕೀರ್ತನ್ ಅಂತ, ತುಂಬಾ ನನಗೆ ಇಷ್ಟವಾದ ಹುಡುಗ. ಒಂದಿನ ಅವ್ರ ಮನೇಲಿ ಹೋಗಿದ್ದೆ, ಟಿವಿ ನೋಡ್ತಾ ಇದ್ರು. ನಾನು ಕೂತ್ಕೊಂಡಿದ್ದೆ, ಅಪ್ಪ ಅಮ್ಮ ನಾನು ಮತ್ತೆ ಈ ರೀತಿ ಅವ್ರ ಮಕ್ಕಳೆಲ್ಲ ಕೂತಿದ್ರು. ಚಾನಲ್ ನೋಡ್ತಾ ಇದ್ದ. ಮೂವಿ ತುಂಬಾ ಚೆನ್ನಾಗಿ ಬರ್ತಿತ್ತು. ಅವನಿಗೇನೋ ಮನ್ಸಿಗೆ ಬೇಜಾರಾಯ್ತು ಅಂತೇಳಿ ಚಾನಲ್ ಚೇಂಜ್ ಮಾಡ್ದ. ಅಂತಂದ್ರೆ ಆ ಮಕ್ಕಳು ಕೂಡ ಕೆಟ್ಟದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಆ ಚಿತ್ರಗಳು ಆ ರೀತಿ ಆಗ್ಬಿಟ್ಟಿದೆ ಈಗ. ಅಂತಂದ್ರೆ ಮಕ್ಕಳ ಜೊತೆ ನೀವು ಎಂತ ಮೂವೀಸ್ ನೋಡ್ಬೇಕು ಅನ್ನೋದು ಕೂಡ ನೀವು ಒಂದು ಪಾಠ ಕಲಿಬೇಕು. ಎಂತ ಚಾನಲ್ಸ್ ಮನೇಲಿ ಪ್ಲೇ ಮಾಡ್ಬೇಕು ಅನ್ನೋದು, ಇಂಥ ಧಾರ್ಮಿಕತೆ ಪ್ಲೇ ಮಾಡಿ, ತೊಂದರೆ ಇಲ್ಲ. ಬೇರೆ ಯಾವುದೋ ಮೂವೀಸ್ ಅಂತೆ ಇನ್ನೊಂದು ಹಾಕಿ ಈಗಿನ ಕಾಲದಲ್ಲಿ ನೋಡ್ತಿದ್ರಲ್ಲ,
ಎಂಥ ಮೂವೀಸ್ ಬರ್ತಿದೆ, ಅದರಲ್ಲಿ ಮಾತು ತೆಗೆದ್ರೆ ವಲ್ಗರ್ ಮಾತುಗಳಿರುತ್ತೆ, ಜಾಸ್ತಿ ಇರುತ್ತೆ. ಮಾತು ತೆಗೆದ್ರೆ ಅದು ಅರ್ಥವಿಲ್ಲದ ಮಾತುಗಳೇ ಮಾತಾಡ್ತಿರ್ತಾರೆ. ಆ ಮಕ್ಕಳು ಅದನ್ನೆಲ್ಲ ಮೈಂಡ್ಗೆ ಇಟ್ಕೊಂಡ್ರೆ ಅದೇನಾಗುತ್ತೆ, ಅವರಲ್ಲೂ ಸಹ ಆಸಕ್ತಿ ಹುಟ್ಬಿಡುತ್ತೆ ಕೆಲವೊಂದು ವಿಚಾರಗಳಲ್ಲಿ. ಅದರಿಂದ ಮಕ್ಕಳಿಗೆ ಉತ್ತಮವಾದ ಚಲನಚಿತ್ರಗಳನ್ನೇ ತೋರಿಸ್ಬೇಕು. ಮಕ್ಕಳಿಗೋಸ್ಕರ ಮೊದಲು ಯಾವುದೋ ಚಿತ್ರಗಳು ಬರ್ತಾ ಇತ್ತು. ಮೊದಲು ಈ ಒಂದು ಕೆಲವು ನಾನು ನೋಡಿದ್ದ ಹಳೇ ಕಾಲದಲ್ಲಿ ಸ್ಕೂಲಿಂದಾನೇ ಕರ್ಕೊಂಡು ಹೋಗ್ತಿದ್ರು, ಈ 2 ರೂಪಾಯಿ ಟಿಕೆಟ್ ಕೊಟ್ಟು. ಅಂಥದ್ದೆಲ್ಲ ನಡೀತಾ ಇತ್ತು. ಆದ್ರೆ ಈಗ ಅದೆಲ್ಲ ಇಲ್ಲ. ಮಕ್ಕಳಿಗೋಸ್ಕರ ಯಾವ ಚಿತ್ರಗಳು ಬರ್ತಿಲ್ಲ, ಎಲ್ಲ ದೊಡ್ಡವ್ರಿಗೋಸ್ಕರ ಬರ್ತಿದೆ. ಮಕ್ಕಳನ್ನು ಕರ್ಕೊಂಡು ಹೋಗಿ ತೋರಿಸ್ತಾ ಇದ್ದಾರೆ. ಆ ಮಕ್ಕಳು ಕೂಡ ಬೇಗ ದೊಡ್ಡವ್ರು ಆಗ್ತಾ ಇದ್ದಾರೆ. ದೊಡ್ಡದಾಗಿ ಯೋಚನೆ ಮಾಡೋ ಪರಿಸ್ಥಿತಿ ಆಗಿದೆ. 8ನೇ ಕ್ಲಾಸ್ 10ನೇ ಕ್ಲಾಸ್ ಓಡೋಗುವಂಥ ಪರಿಸ್ಥಿತಿ ಬಂದಿದೆ. ಎಲ್ಲ ದಾರಿ ತಪ್ಪಿಸುವಂಥದ್ದು. ನಾನು ಈ ವಿಚಾರವನ್ನ ನಾನು ಚಿತ್ರಕಾರರಾಗ್ಲಿ ಇಬ್ಬರಿಗೆ ಅವ್ರನ್ನ ದೃಷ್ಟಿ ಇಟ್ಕೊಂಡು ನಾನೇನು ಮಾತಾಡ್ತಾ ಇಲ್ಲ. ಯಾಕಂದ್ರೆ ಅವರು ನೋಡ್ತಾ ಇದ್ರೆ ಅವ್ರು ಬೇಜಾರು ಮಾಡ್ಕೊಂಡ್ಬಿಟ್ರೆ ತುಂಬಾ ಕಷ್ಟ. ನಾನು ಏನ್ ಹೇಳ್ತಿದ್ದೀನಿ, ಪ್ರಪಂಚಕ್ಕೋಸ್ಕರ ನಾವೇನಾದ್ರೂ ಕೊಡ್ಬೇಕು. ನಾವು ಹೆಸರು ಮಾಡಿಸೋದು ದೊಡ್ಡದಲ್ಲ. ಅಲ್ಲೆಲ್ಲಾದ್ರೂ ನಿಂತ್ಕೊಂಡು ಯಾವ್ದಾದ್ರೂ ಒಂದು ಕಲ್ ತಗೊಂಡು ಯಾರಿಗಾದ್ರೂ ಎಸೆದ್ಬಿಟ್ರೆ ಅಲ್ಲಿ ಮೀಡಿಯಾದಲ್ಲಿ ಬಂದ್ಬಿಡ್ತೀವಿ. ಈಗ ಒಳ್ಳೇದ ಕೆಟ್ಟದ ಕಾಣಿಸ್ಕೊಳ್ಳೋದು ಹೆಸರು ಮಾಡೋದು ದೊಡ್ಡ ವಿಚಾರ ಅಲ್ಲ. ಯಾವುದೋ ಒಂದು ರೀತಿ ಹೆಸರು ಮಾಡ್ಬೋದು. ಆದ್ರೆ ನಾವು ಪ್ರಪಂಚಕ್ಕೆ ಏನ್ ಮಾಡ್ತಿದ್ದೀವಿ ಅನ್ನೋದು ಮುಖ್ಯ. ಆದ್ರಿಂದ ಈ ದಿನ ನಾನು ನಿಮ್ಗೆ ತಿಳಿಸ್ಕೊಡ್ತಿರ್ತಕ್ಕಂಥದ್ದು, ಮಕ್ಕಳಲ್ಲಿ ಸಂಸ್ಕಾರ ಕಲಿಸಿ, ಮಕ್ಕಳ ಜೊತೆ ಯಾವ ರೀತಿ ನಡ್ಕೋಬೇಕು ಅನ್ನೋದು ಫಸ್ಟ್ ನೀವು ತಿಳ್ಕೋಬೇಕು. ಇದಿನ್ನೂ ತಿಳಿಸ್ತಾ ಹೋಗ್ತೀನಿ. ಒಂದು ವಾರ ಪೂರ್ತಿ ಒಂದೊಂದು ದಿನ ಒಂದೊಂದು ವಿಚಾರ ತಿಳಿಸ್ತೀನಿ. ಈ ದಿನ ನನಗೆ ಅನ್ಸಿದ ಮಟ್ಟಿಗೆ ನಾನು ತಿಳಿಸಿದ್ದೀನಿ. ಖಂಡಿತ ಜೀವನದಲ್ಲಿ ಆದಷ್ಟು ಅಳವಡಿಸ್ಕೊಳ್ತಾ ಹೋಗಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದರೆ ಮೊದಲನೇ ಕಾಲರ್ ಯಾರು, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ ನಿಮ್ಮ ಹೆಸರನ್ನ ತಿಳಿಸಿ. ನನ್ನ ಹೆಸರು ಹೇಮಾವತಿ ಅಂತ, ಹನುಮನ್ ನಗರದಿಂದ ಮಾತಾಡ್ತೀನಿ. ಸರಿ ಹೇಮಾವತಿ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಮಗನ್ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಸರಿ ಹೇಳಿ, ಮಗನ ಹೆಸರನ್ನ ಹೇಳಿ. ಮಗನ ಹೆಸರು ಮನೀಶ್ ಅಂತ. ಹಾ, ಜನ್ಮ ದಿನಾಂಕ 28/3/1999. 99. ಸರಿ, ಸಮಯ ಹೇಳಿ. ಸಮಯ ಮಧ್ಯಾಹ್ನ 3 ಗಂಟೆ, 3:30. 3:30. ಸರಿ, ಜನ್ಮ ರಾಶಿ ನಕ್ಷತ್ರ ಹೇಳಿ ಮನೀಶ್ ಅವ್ರದ್ದು. ಮಕ ನಕ್ಷತ್ರ, ಸಿಂಹ ರಾಶಿ. ಸರಿ, ಗುರುಜಿ ಅವರಿದ್ದಾರೆ ಹೇಮಾವತಿ ಅವರೇ, ನಿಮ್ಮ ಪ್ರಶ್ನೆಯನ್ನ ಕೇಳಿಮ್ಮ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಹೇಳಿಮ್ಮ. ಗುರುಜಿ, ನನ್ ಮಗ ಮನೀಶ್ ಅಂತ ಸರಿ ಮಾರ್ಚ್ ಅಲ್ಲಿ ಹುಟ್ಟಿದಾನೆ, 28ನೇ ತಾರೀಕು. ಭಾನುವಾರ ಮಧ್ಯಾಹ್ನ 3:30 ಹುಟ್ಟಿರೋದು. ಅವನಿಗೆ ಎಲ್ಲಾ ಚೆನ್ನಾಗೇ ಇದ್ದಾನೆ, ಓದ್ತಾನೆ, ಎಲ್ಲಾ ಮಾಡ್ತಾನೆ. ಆದ್ರೆ ಆರೋಗ್ಯ ಅವಾಗ ಇದಾಗ್ತಿರುತ್ತೆ. 2 ವರ್ಷದಿಂದ ತುಂಬಾ ಹುಷಾರ್ ತಪ್ತಾ, ಇವಾಗ್ಲೂ ಹುಷಾರಾಗಿದ್ದಾನೆ. ಏನೋ ಅವಾಗ ಸುಸ್ತು, ವೀಕ್ನೆಸ್ ಈ ತರ ಇದ್ದೇ ಇರುತ್ತೆ. ನೋಡೋಣ. ರಮಣಶಾಸ್ತ್ರದಲ್ಲಿ ನೋಡ್ತೀನಿ, ಮಕ ನಕ್ಷತ್ರ ಕೇತು ದಶೆಯಲ್ಲಿ ಹುಟ್ಟಿರ್ತಕ್ಕಂಥ ಮಗ. ಜಾತಕ ತುಂಬಾ ವಿಶೇಷವಾದ ಸ್ಥಾನ. ಏನಾಗಿದೆ ಮಗನಿಗೆ ಈ ಒಂದು ದುಸ್ಥಾನ ನೋಡಿ, ಅಷ್ಟಮ ಸ್ಥಾನದಲ್ಲಿ ಹಾಗೂ 6ನೇ ಮನೆಯಲ್ಲಿ ಕೇತುವಿನ ಜೊತೆ ಚಂದ್ರ ಇರ್ತಕ್ಕಂಥದ್ದು. ಕೇತು ಜೊತೆ ಚಂದ್ರ ಇದ್ದಾಗ ಏನಾಗುತ್ತೆ, ಈ ನರಗಳಿಗೆ ಸಂಬಂಧಪಟ್ಟ ತೊಂದರೆ ಆಗುತ್ತೆ. ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಇದೆ ಮಗನ್ಗೆ. ಮತ್ತೆ ಸ್ಕಿನ್ ಅಲರ್ಜಿ, ಸೊಳ್ಳೆ ಕಚ್ಚಿದ್ರು ಗಾಯ ಆಗ್ಬಿಡುವಂಥದ್ದು, ಇಂಥದ್ದೆಲ್ಲ ಆಗ್ತಾ ಇರುತ್ತೆ. ಮತ್ತೆ 2ನೇದಾಗಿ ತುಂಬಾ ಈ ಬ್ಯಾಕ್ ಪೈನು ಇಂಥದೆಲ್ಲ ಜಾಸ್ತಿ ಬರ್ತಾ ಇರುತ್ತೆ. ಮತ್ತೆ ಥ್ರೋಟ್ ಅಲರ್ಜಿ, ಪಾಪ ಯಾವಾಗ್ಲೂ ಕೆಮ್ಮು ಕೆರೆತ ಬರ್ತಾ ಇರುತ್ತೆ. ಇಷ್ಟು ಬಿಟ್ರೆ ಯಾವ್ದು ಇಲ್ಲ. ಬಟ್ ಆರೋಗ್ಯ ಚೆನ್ನಾಗಿದೆ. ಖಂಡಿತವಾಗ್ಲೂ ಒಳ್ಳೆ ಬುದ್ಧಿವಂತ ಮಗ, ತುಂಬಾ ಚುರುಕಿದ್ದಾನೆ. ಎಷ್ಟ್ ಚೆನ್ನಾಗಿ ಮಾತಾಡ್ತಾನೆ ಗೊತ್ತಾ, ಎಲ್ಲರೂ ಗುಡ್ ಅನ್ಸ್ಕೊಳ್ತಾ ಇರ್ತಾನೆ. ಹೌದೋ ಇಲ್ವೋ? ಹೌದು ಹೌದು, ವೆರಿ ಗುಡ್. ಇದೆ. ಅದೇ ರೀತಿ ದೃಷ್ಟಿನೂ ಜಾಸ್ತಿ ಆಗ್ತಾ ಇರುತ್ತೆ. ಹೌದು ಗುರುಜಿ, ತುಂಬಾ ದೃಷ್ಟಿ ಜಾಸ್ತಿ ಹುಡುಗನಿಗೆ. ಸ್ವಲ್ಪ ಜಾಗ್ರತೆ ವಹಿಸಿ. ಏನು ಇಲ್ಲ ತಾಯಿ, ಪ್ರತಿ ದಿನವೂ ಸಹ ಒಂದು 48 ದಿನಗಳ ಕಾಲ 3 ಇಡಿ ಉಪ್ಪು, ಕಲ್ಲುಪ್ಪು ತಗೋಬೇಕು ನೀವು. ಕಲ್ಲುಪ್ಪು ತಗೊಂಡು ಡೈಲಿ ಅವನ್ಗೆ ನೀವಿಳಿಸ್ಬಿಟ್ಟು ಒಂದು ಗ್ಲಾಸ್ಗೆ ಹಾಕಿ ನೀರ್ ಹಾಕಿಟ್ಬಿಡ್ಬೇಕು. ಈ ರೀತಿ ಹಾಕಿಟ್ಟು ಒಂದು 48 ದಿನ ಸತತವಾಗಿ ಅದನ್ನ, ಮಾರನೇ ದಿನ ಅದನ್ನ ನೀರಿಗೋ ಅಥವಾ ಯಾವ ತೆಂಗಿನ ಮರಕ್ಕೋ ಅಥವಾ ಯಾವ್ದಾದ್ರು ಹರಿಯ ಬಿಟ್ಬಿಡ್ಬೇಕು. ಚೆಲ್ಬಿಡಿ ಅಷ್ಟೇ. 3 ದಾರಿ ಚೆಲ್ಲಿದ್ರು ಪರವಾಗಿಲ್ಲ. ಒಂದ್ 48 ದಿನ ಮಾಡ್ತಾ ಬನ್ನಿ. ಮತ್ತೆ ವರ್ಷಕ್ಕೆ ಒಂದು ಸಲಿ, ಒಂದು ಹುಡುಗನಿಗೆ 15 ವರ್ಷ ಕಂಪ್ಲೀಟ್ ಆಗೋ ತನಕ ವರ್ಷಕ್ಕೆ ಒಂದು ಸಲಿ ಬೆಲ್ಲದ ತುಲಾಭಾರ ಮಾಡಿಸ್ತಾ ಬನ್ನಿ. ಯಾವ್ದಾದ್ರು ಮನೆ ದೇವ್ರ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಇಷ್ಟನ್ನ ಮಾಡಿಸ್ತಾ ಬನ್ನಿ. ಎಸ್, ಬೆಲ್ಲದ ತುಲಾಭಾರ ವರ್ಷಕ್ಕೆ ಒಂದ್ಸಲಿ. ಅವ್ನು ಹುಟ್ಟಿದವಕ್ಕೆ ಇವಾಗ ಏನಾದ್ರು ಮಾಡ್ಬೇಕು ಅಂತ ಇರುತ್ತೆ ನಿಮ್ಗೆ. ಅಂತ ಟೈಮಲ್ಲಿ ಇವ್ನ ಕರ್ಕೊಂಡು ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಒಂದು ಬೆಲ್ಲದ ತುಲಾಭಾರ ಮಾಡಿಸ್ ಬಂದ್ಬಿಟ್ರೆ ಅವ್ನಿಗೆ ಯಾವ್ದೇ ತರದ ಅನಾರೋಗ್ಯ ಸಮಸ್ಯೆನೇ ಬರಲ್ಲ. ತುಂಬಾ ಚೆನ್ನಾಗ್ ಆಗ್ತಾನೆ. ನಿಮ್ಗೇನಾದ್ರೂ ಅನುಕೂಲ ಇದ್ರೆ ಒಂದು 6 ಮುಖದ ರುದ್ರಾಕ್ಷಿ ಕತ್ತಲ್ ಹಾಕ್ಬಿಡಿ. ಈ ಥ್ರೋಟ್ ಇನ್ಫೆಕ್ಷನ್, ಥ್ರೋಟ್ ಅಲರ್ಜಿ ಬರೋದಿಲ್ಲ, ಸ್ಕಿನ್ ಅಲರ್ಜಿ ಬರೋದಿಲ್ಲ, ಡೈಜೆಷನ್ ಪ್ರಾಬ್ಲಮ್ ಸರಿಯಾಗುತ್ತೆ ತಾಯಿ. ತುಂಬಾ ಚೆನ್ನಾಗಿದೆ. ಒಳ್ಳೆ ಸೈಂಟಿಸ್ಟ್ ಆಗೋ ಯೋಗ ಕಾಣಿಸ್ತಿದೆ ಇವನ್ ಜಾತಕದಲ್ಲಿ. ಚೆನ್ನಾಗಿ ಓದಿಸಿ ಅಮ್ಮ, ಒಳ್ಳೇದಾಗ್ಲಿ ತಾಯಿ. ನಮಸ್ತೆ.
ವೀಕ್ಷಕರೇ, ಈಗ ಇನ್ನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ನನ್ನ ಹೆಸರು ಅನುಷಾ ಅಂತ. ಹೇಳಿ ಉಷಾ, ಎಲ್ಲಿಂದ ಕಾಲ್ ಮಾಡ್ತಿರೋದು ತಾವು? ನನ್ ಬಗ್ಗೆನೇ ಕೇಳ್ಬೇಕಿತ್ತು. ಸರಿ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 18/12/90. 18/12. ಹಲೋ ಹಲೋ, 18/12/94. 94. ಸಮಯ ಹೇಳಿ. ಸಮಯ ಮಧ್ಯಾಹ್ನ 12 ಗಂಟೆ. ಮಧ್ಯಾಹ್ನ 12 ಗಂಟೆ. 12 ಗಂಟೆ ಅಷ್ಟೇ. ಸರಿ, ಜನ್ಮ ರಾಶಿ ನಕ್ಷತ್ರ ತಿಳಿದಿದ್ಯಾ? ಹಾ, ಸಿಗ್ನಲ್ ಕಟ್ ಆಗ್ತಿದೆ, ಸ್ವಲ್ಪ ಹೊರಗೆ ಬಂದು ಮಾತಾಡಿ ಅನುಷಾ ಅವರೇ. ಹಾ, ಮಿಥುನ ರಾಶಿ. ಸರಿ, ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ಹಾ, ನಮಸ್ತೆ ಅಮ್ಮ. ಹಾ, ನಮಸ್ತೆ ಗುರುಜಿ. ಹೇಳಿ ಉಷಾ, ಏನ್ ಮಾತಾಡ್ಬೇಕಿತ್ತು? ವಿದ್ಯಾಭ್ಯಾಸದ ಬಗ್ಗೆ ಕೇಳ್ಬೇಕಿತ್ತು. ಏನ್ ಓದ್ತಿದ್ದೀಯಪ್ಪ ಈಗ? ನಾನು B.Com ಓದ್ತಾ ಇದ್ದೀನಿ. B.Com? ಹಾ, ಸರಿಮ್ಮ, ಖಂಡಿತ ಕಂಪ್ಲೀಟ್ ಮಾಡು. B.Com ಆದ್ಮೇಲೆ ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ? ಮನೇಲಿ ತುಂಬಾ ಪ್ರಾಬ್ಲಮ್ ಇದೆ, ಅದಕ್ಕೆ ಜಾಬ್ ಹೋಗ್ಬೇಕು ಅಯ್ಯೋ ಅನ್ಕೊಂಡಿದ್ದೀನಿ. ಚಿನ್ನ, ನಿನ್ಗೆ ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಿದ್ಯಪ್ಪ, ನೀನ್ ಕಂಪ್ಲೀಟ್ ಮಾಡ್ಬೇಕಲ್ಲ. ಆದ್ರೆ ನಾನು ಓದಿದೆಲ್ಲ ತುಂಬಾ ಮರ್ತೋಗುತ್ತೆ ಗುರುಜಿ, ಅದು ತುಂಬಾ ಟೆನ್ಷನ್ ಮಾಡ್ಕೊಂತೀನಿ. ನಾನು ಓದಿದ್ರ ಪ್ರಕಾರ ನನಗೆ ರಿಸಲ್ಟ್ ಬರ್ತಾ ಇಲ್ಲ. ಸರಿಮ್ಮ, ನಾನು ಅದಕ್ಕೆ ನಿಂಗೆ ಒಂದು ಸಣ್ಣ ಪರಿಹಾರ ಕೊಡ್ತೀನಿ, ಅದ್ ಮಾಡ್ಕೊಂಡ್ಬಿಡು, ಸರಿ ಹೋಗುತ್ತೆ. ನಿನ್ಗೆ ತೊಂದ್ರೆ ಇಲ್ಲಪ್ಪ. ನಿನ್ಗೆ ಏನಾಗ್ತಿದೆ ಅಂದ್ರೆ ಮೆಮೊರಿ ಸ್ಥಾನದಲ್ಲಿ ಅಂತಂದ್ರೆ ಪಂಚಮ ಸ್ಥಾನದಲ್ಲಿ ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಿದೆ. ಜೊತೆಲಿ ಕೇತು ಮತ್ತೆ 2ನೇದಾಗಿ ಗುರು ಎರಡೂ ಇರೋದ್ರಿಂದ ನಿನ್ಗೆ ಏನಾಗ್ತಿದೆ, ಸ್ವಲ್ಪ ಮರು ಜಾಸ್ತಿ ಆಗ್ತಿದೆ. ಆದ್ರೆ ವಿದ್ಯಾಭ್ಯಾಸ ಜಾಸ್ತಿ ಇದೆ. ಈ ಚಿಂತೆ ಮಾಡೋದೇ ಬೇಡ. ಸಣ್ಣ ಒಂದು ಪರಿಹಾರ, ಪ್ರತಿ ಶನಿವಾರ ಉದ್ದಿನ ಹಿಟ್ಟಲ್ಲಿ ಹಾಲಾಕಿ ಕಲ್ಸ್ಕೊಂಡು ಅದ್ರಲ್ಲಿ ತುಪ್ಪದ ದೀಪ ಹಚ್ಕೊಂಡು ರಾತ್ರಿ ಮಲಗ್ತಿರಲ್ಲ ಆ ರೂಮಲ್ಲಿ ಇಟ್ಕೊಳ್ಳಿ. ಆ ಬೆಳಕಲ್ಲಿ ಮಲಗ್ಬೇಕು ನೀವಷ್ಟೇ. ಆದ್ರೆ ಸುತ್ತಮುತ್ತ ನೋಡ್ಕೊಳ್ಳಿ, ಎಲ್ಲಾದ್ರೂ ಬೆಂಕಿ ತೊಂದರೆ ಆಗ್ಬಾರ್ದು. ಆ ರೀತಿ ಹಚ್ಕೊಂಡು ಮಲ್ಕೊಳ್ತಾ ಬನ್ನಿ. ಆಟೋಮೆಟಿಕಲಿ ವಿದ್ಯಾಭ್ಯಾಸ ಅಭಿವೃದ್ಧಿ ಆಗುತ್ತೆ ತಾಯಿ. ನಿನ್ ಕಷ್ಟನೂ ಪರಿಹಾರ ಆಗುತ್ತೆ. ನೀನ್ ಎಜುಕೇಶನ್ ಮಾಡು. ಒಳ್ಳೇದಾಗ್ಲಿ ಅಮ್ಮ ಉಷಾ. ನಮಸ್ತೆ. ಕರೆಗಳು ಸಾಕಷ್ಟು ಬರ್ತಾ ಇದೆ, ಬನ್ನಿ ಕರೆ ಸ್ವೀಕರಿಸೋಣ. ಹಲೋ ಹಲೋ ಹಲೋ. ಓಕೆ, ಸೊ ದೂರದ ಪುಣೆಯಿಂದ ಒಬ್ರು ಕರೆ ಮಾಡಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅವರ ಸಮಸ್ಯೆ ಏನು, ಯಾಕಾಗಿ ಕರೆ ಮಾಡಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ ಅಂತ ಕೇಳಿ ತಿಳ್ಕೊಳ್ಳೋಣ. ಹಲೋ ವೀಕ್ಷಕರಿಗೆ, ಒಂದು ಪತ್ರವನ್ನ ನೋಡೋಣ. ಪತ್ರದ ನಂತರ ಒಂದಷ್ಟು ಕರೆಗಳಿಗೆ ನಾವು ರೆಸ್ಪಾಂಡ್ ಮಾಡುವಂತ ಸಮಯ. ಗುರುಜಿ, ಪತ್ರ ಬಾಗಲಕೋಟೆ ಜಿಲ್ಲೆಯಿಂದ ವಿಷ್ಣುವರ್ಧನ್ ಅವರು ಬರೆದಿದ್ದಾರೆ. ಗುರುಜಿ, ಸಾಕಷ್ಟು ಮಾನಸಿಕವಾಗಿ ನಾನು ಬಳಲಿ ಹೋಗಿದ್ದೀನಿ, ನನ್ನ ಸಮಸ್ಯೆಗೆ ಸೂಕ್ತವಾದಂತಹ ಪರಿಹಾರ ತಿಳಿಸಿ ಅಂತ ಹೇಳಿದ್ದಾರೆ. ತುಂಬಾನೇ ನಕಾರಾತ್ಮಕ ವಿಚಾರಗಳು ಮತ್ತೆ ಮತ್ತೆ ತಲೆಗೆ ಬರುತ್ತೆ, ಸಾವಿನ ಭಯ ತುಂಬಾನೇ ಕಾಡುತ್ತೆ ಇತ್ತೀಚಿನ ದಿನಗಳಲ್ಲಿ ಅಂತ ಹೇಳ್ತಾರೆ. ರಾತ್ರಿಯಲ್ಲಿ ನಿದ್ದೆ ಬರೋದಿಲ್ಲ, ದೈಹಿಕವಾಗಿ ಮಾನಸಿಕವಾಗಿ ನಾನು ಸಾಕಷ್ಟು ಬಳಲ್ತಾ ಇದ್ದೀನಿ. ತಂದೆ 8 ವರ್ಷದ ಹಿಂದೆ ಆಕಸ್ಮಿಕವಾಗಿ ತೀರ್ ಹೋದ್ರು. ಆಗ ಕೆಲವು ತಿಂಗಳ ಕಾಲ ಈ ರೀತಿ ಆಗ್ತಾ ಇತ್ತು, ರಾತ್ರಿ ನಿದ್ದೆ ಬರ್ತಿರ್ಲಿಲ್ಲ, ಭಯ ಆವರಿಸ್ತಾ ಇತ್ತು. ನಂತರ ದೇವರ ಕೃಪೆಯಿಂದ ಸರಿ ಆಯ್ತು. ಆದ್ರೆ ಈಗ ಮತ್ತೆ ಭಯ, ಅಂಜಿಕೆ, ಅನಿದ್ರೆ ಕಾಡ್ತಾ ಇದೆ. ಇದರಿಂದ ನನ್ನ ಯಾವ ಕೆಲಸಗಳಲ್ಲಿಯೂ ಕೂಡ ನಾನು ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ. ಆತ್ಮವಿಶ್ವಾಸ ಅನ್ನೋದು ಇಲ್ಲೇ ಇಲ್ಲ. ವ್ಯಾಪಾರಿ ಆಗಿದ್ದೇನೆ, ವ್ಯಾಪಾರ ಏನೋ ಚೆನ್ನಾಗಿದೆ, ಆದ್ರೆ ಮಾನಸಿಕವಾಗಿ ನೆಮ್ಮದಿ ಇಲ್ಲ ನನಗೆ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಸಮಸ್ಯೆಗೆ ಪರಿಹಾರ ತಿಳಿಸಿ, ಏನು ದೋಷ ಇದೆ, ಯಾಕೆ ಹೀಗಾಗ್ತಿದೆ ತಿಳಿಸಿ ಅಂತ ಹೇಳಿದ್ದಾರೆ. ಹುಟ್ಟಿದಂತ ದಿನಾಂಕ 4ನೇ ಜನವರಿ 76ನೇ ಇಸವಿ, ಮಕರ ರಾಶಿ, ಶ್ರವಣ ನಕ್ಷತ್ರ, ಭಾನುವಾರ ಬೆಳಗಿನ ಜಾವ 5:35ಕ್ಕೆ ಜನನ ಅಂತ ಹೇಳಿದ್ದಾರೆ ವಿಷ್ಣುವರ್ಧನ್ ಅವರು. ವಿಷ್ಣುವರ್ಧನ್ ಹೆಸರು ತುಂಬಾ ಚೆನ್ನಾಗಿದೆ. 4ನೇ ತಾರೀಕು ಹುಟ್ಟಿರುವಂಥದ್ದು, ಶ್ರವಣ ನಕ್ಷತ್ರ, ಮಕರ ರಾಶಿ. ಜಾತಕ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ, ಆದ್ರೆ ಮಾನಸಿಕವಾಗಿ ನೆಮ್ಮದಿ ಇಲ್ಲ. ಟಿಲ್ ನಿಮ್ಮ ತಂದೆ ಹೋದಾಗಿಂದಂತೆಲ್ಲ ನೀವು ಸಣ್ಣ ವಯಸ್ಸಿಂದನೂ ಸಹ ತುಂಬಾ ಕಷ್ಟಪಟ್ಟ ಮೇಲೆ ಬಂದಿದ್ರಿ. ಒಬ್ರು ಹಣಕ್ಕೆ ಆಸೆ ಪಟ್ಟಿರೋರಲ್ಲ, ಒಬ್ಬರ ಜೀವನದಲ್ಲಿ ನಾನು ಹಾಗಿರ್ಬೇಕು ಅಂತ ಆಸೆ ಪಟ್ಟಿರಲ್ಲ. ತಾನಾಗಿ ತಾನು ಹುಡ್ಕೊಂಡ್ ಬರ್ತಿದ್ದೆ ಬಿಕಾಸ್ ಆಫ್ ಯುವರ್ ಪ್ರಾಂಪ್ಟ್. ಯಾವತ್ತೇ ಆಗ್ಲಿ ಮನುಷ್ಯ ಬಡವ. ಯಾರು ಬಡವ ಅಂತಂದ್ರೆ ದುಡ್ಡು ಇಲ್ಲದೆ ಇರೋ ಒಂದು ಬಡವನಲ್ಲ, ದುಡ್ಡು ಇಲ್ಲದೆ ಇರತಕ್ಕಂಥ ಒಂದು ಬಡವನೇ ಅಲ್ಲ. ದುಡ್ಡುಗೋಸ್ಕರ ಸದಾ ಆಸೆ ಪಡ್ತಾನಲ್ಲ ಅವನು ಬಡವ. ಅಂತಂದ್ರೆ ನಾವು ಆಸೆ ಪಡಬಾರ್ದು, ಗುರಿ ಇರಬೇಕಷ್ಟೆ, ಬೆಳೀತಾ ಇರಬೇಕು. ಆದರೆ ಜೀವನದಲ್ಲಿ ನಾವು ಒಳ್ಳೆ ಸ್ಥಾನಕ್ಕೆ ಹೋಗಬೇಕು. ನಿಮ್ಮಲ್ಲಿ ಮಾನಸಿಕ ಖಿನ್ನತೆಗಳಿಂದ ಹಿಂಗೆ ಆಗ್ತಿರೋದು. ಏನು ಯೋಚನೆ ಮಾಡಬೇಡಪ್ಪ. ಡೈಲಿ ಬೆಳಗ್ಗೆನೆ ಎದ್ದು ಸ್ನಾನವನ್ನು ಮಾಡಿಕೊಂಡು, ಸ್ನಾನ ಮಾಡೋ ನೀರಲ್ಲಿ ಒಂದಿಡಿ ಕಲ್ಲುಪ್ಪನ್ನು ಹಾಕ್ಕೊಳ್ಳಿ. ಆ ನೀರನ್ನು ಸ್ನಾನ ಮಾಡ್ಕೊಳ್ಳಿ. ಸ್ನಾನ ಮಾಡಿಕೊಂಡು ಸತತವಾಗಿ ಒಂದು 48 ದಿನಗಳ ಕಾಲ
ವಿಷ್ಣು ದೇವಸ್ಥಾನಕ್ಕೆ, ಎಲ್ಲಾದ್ರೂ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ತುಳಸಿ ತೀರ್ಥವನ್ನು ಸ್ವೀಕಾರ ಮಾಡಬೇಕು. ಇದರಿಂದ ನರನಾಡುಗಳು ಚೈತನ್ಯ ಆಗತ್ತೆ. ಒಂದು 5 ನಿಮಿಷದ ಕಾಲ ಧ್ಯಾನವನ್ನು ಮಾಡಿ, ದಿನಕ್ಕೆ 5 ನಿಮಿಷ. ಪ್ರತಿಯೊಬ್ಬ ಮನುಷ್ಯನು 24 ಗಂಟೆಯಲ್ಲಿ ದಿನಕ್ಕೆ 1 ನಿಮಿಷ ಅನ್ನೋ ಹಾಗೆ 24 ನಿಮಿಷ ಧ್ಯಾನ ಮಾಡಬೇಕು ಫಾರ್ ದ ಡೇ. ಅದು ಆಧ್ಯಾತ್ಮಿಕತೆಯಲ್ಲಿ ಇರ್ತಕ್ಕಂಥದ್ದು. ಆದ್ರಿಂದ ದಯವಿಟ್ಟು ಇದನ್ನ ನೀವು ಧ್ಯಾನ ಮಾಡ್ತಾ ಹೋಗಿ, ದಿನಕ್ಕೆ 5 ನಿಮಿಷ ಆದ್ರೂ ಮಾಡ್ತಾ ಹೋಗಿ, 24 ನಿಮಿಷ. ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಮನಸಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗತ್ತೆ. ಅದೇ ರೀತಿ ನಾನು ನಿಮಗೆ ಶೀಘ್ರವಾಗಿ ಶ್ರೀಚಕ್ರ ನಾಣ್ಯ ತಲುಪೋ ವ್ಯವಸ್ಥೆ ಮಾಡ್ತೀವಿ. ಆ ಶ್ರೀಚಕ್ರ ನಾಣ್ಯ ಲೆಟರ್ ಓದಿರೋದು ನಿಮಗೂ ಬರುತ್ತೆ. ಆ ಶ್ರೀಚಕ್ರ ನಾಣ್ಯವನ್ನ ಹೇಗೋ ಬಿಸ್ನೆಸ್ ಮಾಡ್ತಿದ್ರಿ, ಅಲ್ಲಿ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳಿ, ಮತ್ತಷ್ಟು ಬಿಸ್ನೆಸ್ ಅಭಿವೃದ್ಧಿ ಆಗುತ್ತೆ. ನಿಮ್ಮ ಆರೋಗ್ಯ ಸುಧಾರಣೆ ಆದ್ಮೇಲೆ ಮತ್ತೊಂದು ಪತ್ರ ಬರೀರಿ. ಒಳ್ಳೇದಾಗ್ಲಿ. ನಮಸ್ತೆ. ವೀಕ್ಷಕರು, ಒಬ್ರು ಕಾಲರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಳಿ ನಿಮ್ಮ ಹೆಸರನ್ನ ತಿಳಿಸಿಪ್ಪ. ನಮ್ಮ ಹೆಸರು, ನಮ್ಮ ಮಗನ ಹೆಸರು ಮೇಡಮ್. ಹೇಳಿ. ಸುರೇಶ್ ಶೆಟ್ಟಿ ಅಂತ. ಹಾ. ಅವನು ಹುಟ್ಟಿದ ಡೇಟು 21/10 ಹಾ 1983. ಸರಿ. ಗಂಟೆ 12 ರಾತ್ರಿ. 12 ಗಂಟೆ ರಾತ್ರಿ ಶುಕ್ರವಾರ ಬರುತ್ತೆ ಮೇಡಮ್. ಸರಿ. ರಾಶಿ ಮೇಷ ರಾಶಿ, ಅಶ್ವಿನಿ ನಕ್ಷತ್ರ. ಸರಿಪ್ಪ, ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ಆಯ್ತು ಮೇಡಮ್. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ. ಅಶ್ವಿನಿ ನಕ್ಷತ್ರ, ಮೇಷರಾಶಿ, ಜಾತಕ ತುಂಬಾ ಚೆನ್ನಾಗಿದೆ ಮಗಂದು. ಹೌದಾ ಸರ್? ಆದ್ರೆ ಏನಂದ್ರೆ ಅವ್ನಿಗೆ ಏನು ಪಾಪ ಯಾವ್ದು ಮಾಡ್ರು ಕೂಡ ಸರಿಯಾಗಿ ಕೈ ಹತ್ತಾ ಇಲ್ಲ ಬಿಸ್ನೆಸ್. ಏನ್ ಕೆಲಸ ಮಾಡ್ತಿದ್ದಾರೆ? ಅವನು ಮುಂಚೆ ಹೋಟೆಲ್ ಕೆಲಸ ಮಾಡ್ತಿದ್ದ, ಇವಾಗ ಒಂದು ಚಿಕ್ಕದೊಂದು ಬೇಕರಿ ಟೈಪ್ ಮಾಡಿದಾನೆ. ಬೇಕರಿನೇ ಚೆನ್ನಾಗಿ ಅಭಿವೃದ್ಧಿ ಆಗತ್ತರ ನಾನು ಹೇಳ್ತೀನಿ. ಅದನ್ನ ಮಾಡ್ಕೊಳ್ಳಿ ಸಾಕು. ಜೀವನದಲ್ಲಿ ಒಳ್ಳೆ ಪಾಪ, ದೇಹ ಸಣ್ಣ ತಲೆ ದೊಡ್ಡದು, ಒಳ್ಳೆ ಬುದ್ಧಿವಂತ. ಸರಿಯಾಗಿ ಸಪೋರ್ಟ್ ಸಿಕ್ತಿಲ್ಲ. ಸ್ವಲ್ಪ ಹಾಳಂದ್ರೆ ಸುಮ್ಮನೆ ಫ್ರೆಂಡ್ಸ್ ಜಾಸ್ತಿ. ಸಪೋರ್ಟ್ ಸಿಕ್ತಿಲ್ಲ. ಇದೆ ಎಲ್ಲ ನೆಗೆಟಿವ್ ಫ್ರೆಂಡ್ಸ್, ಒಳ್ಳೆಯವ್ರ ಸವಾಸ ಮಾಡ್ತಿಲ್ಲ. ಬುದ್ಧಿವಂತ, ಏನು ತೊಂದರೆ ಇಲ್ಲ. ಅವನಿಗೆ ಏನಾಗ್ತಿದೆ, ಸ್ವಲ್ಪ ಅವನಿಗೆ ತನ್ನ ಮೇಲೆ ತನಗೆ ಕಾನ್ಫಿಡೆನ್ಸ್, ನಾನು ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು ಅನ್ನೋ ತಿಳುವಳಿಕೆ ಇಲ್ದಿರ ಈ ರೀತಿ ಆಗ್ತಿದೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಇವನ್ ಜಾತಕದಲ್ಲಿ ಇನ್ನೊಂದಂದ್ರೆ ಅವನಿಗೆ ಒಂದ್ 2-3 ಪ್ರೊಫೆಸರ್ ಬಂತು ಮೇಡಮ್ ಗುರುಜಿ. ಆದ್ರೆ ಯಾವ್ದೋ ಒಂದ್ ಕರೆಕ್ಟ್ ಆಗಿ ಒಂದು ಇಲ್ಲ. ಖಂಡಿತ ಮದ್ವೆ ಆದ್ರೆ ಎಲ್ಲ ಸರೋಗುತ್ತೆ ನಿಮ್ ಮಗಂದು. ನಾನೊಂದು ವ್ರತ ಹೇಳ್ತೀನಿ, ಅದನ್ನ ಮಾಡಿಸಿ. ಯಾಕಂದ್ರೆ ಜಾತಕದಲ್ಲಿ ದ್ವಿತೀಯ ಸ್ಥಾನದಲ್ಲಿ ಕುಜ ಇರ್ತಕ್ಕಂಥದ್ದು, ಅಂದ್ರೆ ಕುಜದೋಷ ಇರ್ತಕ್ಕಂಥದ್ದು ನಿಮ್ ಮಗನ ಜಾತಕದಲ್ಲಿ. ಆದ್ರೆ ರಾಷ್ಟ್ರಾಧಿಪತಿ ಕುಜನೇ ಇರೋದ್ರಿಂದ ಅದು ಕುಜದೋಷಕ್ಕೆ ಪರಿಗಣಿಸೋದಕ್ಕೆ ಬರೋದಿಲ್ಲ ಅಂತ ಹೇಳುತ್ತೆ ಶಾಸ್ತ್ರ. ಅದರಿಂದ ನಾನು ಒಂದು 9 ದಿನಗಳ ಕಾಲ ಬಿಳಿ ಎಕ್ಕದ ಗಿಡ ಪೂಜೆ ಮಾಡಿಸಿ, ಪ್ರತಿ ಗುರುವಾರ ಸಾಯಂಕಾಲ ಒಂದು 6 ರಿಂದ 7 ಗಂಟೆ ಮಧ್ಯದಲ್ಲಿ ಯಾವ್ದಾದ್ರು ಗುರುಗಳ ದೇವಸ್ಥಾನದಲ್ಲಿ ಹೋಗಿ ಒಂದು ಹಳದಿ ವಸ್ತ್ರ ಜೊತೆಯಲ್ಲಿ ಕಡಲೆಕಾಳು ಇವೆರಡನ್ನ ದಾನ ಒಂದು 16 ವಾರ ಮಾಡಿಸಿ, ಖಂಡಿತವಾಗ್ಲೂ ನಿಮ್ಮ ಮಗನಿಗೆ 4 ತಿಂಗಳಲ್ಲೇ ಮದ್ವೆ ಆಗೋ ಯೋಗ ಬರುತ್ತೆ. ಒಳ್ಳೇದಾಗ್ಲಿಯಪ್ಪ. ನಮಸ್ತೆ. ಕಾಲರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ನಾವು ವಿಜಯಪುರದಿಂದ ಮಾತಾಡ್ತಾ ಇರೋದು. ಹೇಳಿ, ನಿಮ್ಮ ಹೆಸರನ್ನ ತಿಳಿಸಿ. ಉಜ್ವಲ ಅಂತ. ಉಜ್ವಲ ಅವರು. ಓಕೆ, ಯಾರ ಬಗ್ಗೆ ಕೇಳ್ಬೇಕಿತ್ತು ಉಜ್ವಲ ಅವರೇ? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಸರಿ, ಡೇಟ್ ಆಫ್ ಬರ್ತ್ ಹೇಳಿ. 14/1/1994, ಶುಕ್ರವಾರ ಬೆಳಗ್ಗೆ 7:30. ಬೆಳಗ್ಗೆ 7:30. ಜನ್ಮರಾಶಿ ನಕ್ಷತ್ರ ತಿಳಿಸಿ. ಜನ್ಮ ರಾಶಿ ಮಕರ ರಾಶಿ, ಆದರೆ ನಕ್ಷತ್ರ ಗೊತ್ತಿಲ್ಲ. ಪರವಾಗಿಲ್ಲ, ಗುರುಜಿ ಅವರಿದ್ದಾರೆ ಉಜ್ವಲ ಅವರೇ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ಹಾ, ನಮಸ್ತೆ. ನಮಸ್ತೆ ತಾಯಿ. ನನ್ನ ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಾಗಿತ್ತು. ನಾನು ಈಗ BE ಮಾಡ್ತಾ ಇದ್ದೀನಿ. ಸರಿ. ಅಂದ್ರೆ ಮುಂದೆ ಹೇಗೆ ವಿದ್ಯಾಭ್ಯಾಸ ನಾನು ಅನ್ಕೊಂಡ ಹಾಗೆ. BE ಯಾವ್ದು ತಗೊಂಡಿದ್ರಿ? ENC ತಗೊಂಡಿದ್ದೀನಿ. ENC ಖಂಡಿತ ಒಳ್ಳೇದಾಗ್ಲಿ. ತುಂಬಾ ಚೆನ್ನಾಗಿದೆ ಅಮ್ಮ ವಿದ್ಯಾಭ್ಯಾಸ. ಇನ್ನು ಮಾಡ್ಬೋದು, ಮಾಸ್ಟರ್ ಡಿಗ್ರಿಸೇ ಮಾಡ್ಬೋದಲ್ಲ ನೀವು. ಆದ್ರೆ ಮನೆಯಲ್ಲಿ ಮುಂದ್ಗಡೆ ಓದ್ಸೋಕೆ ಅಷ್ಟೊಂದು ಹಣಬಲವಿಲ್ಲ. ಸರಿ, ಆದ್ರೆ ನಿಮ್ ಜಾತಕದಲ್ಲಿ ತಕ್ಷಣ ಜಾಬ್ ಸಿಗುತ್ತಾ ಅಥವಾ? ಖಂಡಿತ ಸಿಗುತ್ತೆ ಅಮ್ಮ. ಕ್ಯಾಂಪಸ್ ಸೆಲೆಕ್ಷನ್ ಆಗ್ಬಿಡ್ತೀರಾ, ಏನ್ ಚಿಂತೆ ಮಾಡ್ಬೇಡಿ. ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಿದೆ. ನೀವು ಉದ್ಯೋಗ ಮಾಡ್ಕೊಂಡೇ ಓದೋದಕ್ಕೆ ಪ್ರಯತ್ನ ಪಡಪ್ಪ, ಆಗುತ್ತೆ ನಿನ್ನಿಂದ. ಅಷ್ಟು ನಿಮ್ಗೆ. ನಮ್ ತಾಯಿ ಮಾತ್ರ ಇರೋದು, ನಮ್ ತಂದೆ ತೀರೋಗಿ 6 ವರ್ಷ ಆಯ್ತು. ಅಂದ್ರೆ ಮನೆಯಲ್ಲಿ ಹಣದ ಪ್ರಾಬ್ಲಮ್ ತುಂಬಾ ಜಾಸ್ತಿ ಇದೆ. ಅದಕ್ಕೋಸ್ಕರ ಬೇಗ ನನ್ನ ವಿದ್ಯಾಭ್ಯಾಸದಿಂದ ಆದ್ರೂ ನನ್ ಕಷ್ಟ ನೀಗ್ಲಿ ಅಂತ. ಖಂಡಿತ ಅಮ್ಮ, ತೀರುತ್ತೆ. ನೀವ್ ಏನ್ ಚಿಂತನೆ ಮಾಡ್ಬೇಡ. ನಿಮ್ ಕ್ಯಾಂಪಸ್ ಸೆಲೆಕ್ಷನ್ ವಿದ್ಯಾಭ್ಯಾಸ ಮುಗ್ದಿದ ತಕ್ಷಣ ನಿಮ್ಗೆ ಉದ್ಯೋಗ ಸಿಗುತ್ತೆ. ಆದ್ರೂ ಸಹ ನಿನ್ಗೆ ಎಜುಕೇಶನ್ ಜಾಸ್ತಿ ಆದಷ್ಟು ನಿನ್ಗೆ ಎಕನಾಮಿಕಲಿ ಕೂಡ ಜಾಸ್ತಿ ಆಗುತ್ತೆ. ನಿನ್ಗೆ ಬೆನಿಫಿಟ್ಸ್ ಇರುತ್ತಲ್ವಾ, ಎಜುಕೇಶನ್ ನೀವು ಮಾಡಿದಷ್ಟು ಬೆನಿಫಿಟ್ಸ್ ಇರುತ್ತೆ. ಬಟ್ ಆದ್ರೆ ನೀವು ಉದ್ಯೋಗ ಮಾಡ್ಕೊಂಡು ನೀವು ಪಾರ್ಟ್ ಟೈಮ್ ಆಗಿ ಓದ್ಕೊಳ್ಳೋದು ಅಭ್ಯಾಸ ಮಾಡ್ಕೊಂಡು ನೀವು ಎಕ್ಸಾಮ್ಸ್ ತಗೊಳ್ತಾ ಬನ್ನಿ. ನಿಮ್ ಖಂಡಿತವಾಗ್ಲೂ ಒಳ್ಳೆ ಪೊಸಿಷನ್ಗೆ ಹೋಗ್ತೀರಾ. ನೋಡಿ, ನಿಮ್ ಜಾತಕದಲ್ಲಿ ತುಂಬಾ ಚೆನ್ನಾಗಿದೆ ವಿದ್ಯಾಸ್ಥಾನ, ವಿದ್ಯಾಭ್ಯಾಸ ಚೆನ್ನಾಗಿದೆ. ನೀವು ಓದಬಹುದು, ಮಾಡಬಹುದು.
ಎಜುಕೇಶನ್ ಮಾಡ್ಕೊಂಡೇ ಮಾಡಿ. ನಾನು ನಿನ್ಗೊಂದು ಸಣ್ಣ ಪರಿಹಾರ ಹೇಳ್ತೀನಿ. ಸ್ವಲ್ಪ ಮಾನಸಿಕವಾಗಿ ನೆಮ್ಮದಿ ಇಲ್ಲ ನಿನ್ಗೂನು, ಕೋಪನೂ ಜಾಸ್ತಿ, ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಒಂದ್ಸಲಿ ಉಗ್ರವಾಗಿ ಕೋಪ ಬಂದ್ಬಿಟ್ರೆ ನಾನು ಇದು ಬದುಕಿದ್ದು ವೇಸ್ಟ್, ನಾನು ಏನ್ ಮಾಡ್ಲಿ ಹಾಗೆ ಅಂತ ಏನೇನೋ ನೆಗೆಟಿವ್ ಥಾಟ್ಸ್ ಬಂದ್ಬಿಡುತ್ತೆ. ಅದೆಲ್ಲ ಹೋಗ್ಬೇಕು. ಅದರಿಂದ ನಾನು ಸಣ್ಣ ಪರಿಹಾರ, ನಿಮ್ ಮನೆ ದೇವ್ರು ಯಾವ್ದಪ್ಪ? ನಮ್ಮ ಮನೆ ದೇವರು ಬಸವ ಕಲ್ಯಾಣ ಬಸವಣ್ಣ ಲಿಂಗಾಯತ್ರ? ಹೌದು. ಜಂಗಮ ಲಿಂಗಾಯತ್ರ ಪಂಚಪೀಠದವರು? ಇಲ್ಲ, ಹಿಂದೂ ಲಿಂಗಾಯತದಲ್ಲಿ ಶೀಲಪಣಿ. ಸರಿಮ್ಮ, ಒಳ್ಳೇದಾಗ್ಲಿ. ಪ್ರತಿ ಸೋಮವಾರ ಸಾಯಂಕಾಲ ಕಾಲೇಜಿಂದ ಎಷ್ಟೊತ್ತಿಗೆ ಬರ್ತೀರಿ ಈಗ? ಈಗ ಕಾಲೇಜು ಹಾಲಿಡೇ ಸ್ಟಾರ್ಟ್ ಆಯ್ತು, ಸೆಮಿಸ್ಟರ್ ಎಕ್ಸಾಮ್ ಕಂಪ್ಲೀಟ್ ಆಯ್ತು. ಓಕೆ, ರೈಟ್. 16 ವೀಕ್ಸ್ ಮಾಡ್ಬೇಕಾಗತ್ತೆ. ಪ್ರತಿ ಸೋಮವಾರ ಸಾಯಂಕಾಲ ಶಿವನ ದೇವಸ್ಥಾನದಲ್ಲಿ ಹೋಗಿ ಒಂದು ಎಲೆ ಮೇಲೆ ಅಕ್ಕಿ ಹಾಕಿ, ಆ ಅಕ್ಕಿ ಮೇಲೆ ಬೆಲ್ಲದ ಹಚ್ಚಿಟ್ಟು, ಅದ್ರ ಮೇಲೆ ಒಂದೇ ಬೆಲ್ಲದ ಹಚ್ಚು, ಆ 2 ಬತ್ತಿ ಹೂ ಬತ್ತಿ ಬರುತ್ತಲ್ವಾ, ಅದನ್ನ ತುಪ್ಪದಲ್ಲಿ ಡಿಪ್ ಮಾಡಿ ಅದ್ರ ಮೇಲೆ ದೀಪ ಹಚ್ಬಿಟ್ಟು ಬರ್ಬೇಕು. ಈ ರೀತಿ ಒಂದು ಸೋಮವಾರ ಸಾಯಂಕಾಲ ಒಂದು 16 ವಾರ ಮಾಡಿ, ರಾತ್ರಿ ಮಲಗಕ್ ಮುಂಚೆ ಮೊಸರನ್ನ ತಿಂದು ಮಲಗ್ತಾ ಬರ್ಬೇಕು. ಈ ರೀತಿ ಒಂದು 16 ಸೋಮವಾರ ಮಾಡಿ, ನಿನ್ ಜೀವನದಲ್ಲಿ ಮಾನಸಿಕ ಖಿನ್ನತೆಗಳು ದೂರ ಆಗುತ್ತೆ, ಡಿಪ್ರೆಷನ್ ಇಂದ ಹೊರಗಡೆ ಬರ್ತೀರಿ, ನಿನ್ನ ಕನ್ಸು ನನ್ಸಾಗುತ್ತಮ್ಮ. ಒಳ್ಳೇದಾಗ್ಲಿ ತಾಯಿ, ನಮಸ್ತೆ. ವೀಕ್ಷಕರೇ, ಇನ್ನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಮೇಡಮ್. ಹಲೋ, ನಮಸ್ತೆ ಅಮ್ಮ, ಹೇಳಿ ನಿಮ್ಮ ಹೆಸರನ್ನ ತಿಳಿಸಿ. ರಾಜೇಶ್ವರಿ, ನಾನು ಬೆಂಗಳೂರಿಂದ ಮಾತಾಡ್ತಿರೋದು ಮೇಡಮ್. ಸರಿ ರಾಜೇಶ್ವರಿ ಅವರು, ಯಾರ ಬಗ್ಗೆ ಕೇಳ್ಬೇಕಿತ್ತು ಹೇಳಿ? ನನ್ನ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳ್ತೀರಾ? 13/9/1980. ಸಮಯ ಹೇಳಿ. 10:30 ಶನಿವಾರ, ಬೆಳಗ್ಗೆ 10:30 ನಕ್ಷತ್ರ ತುಲಾ ರಾಶಿ ಮೇಡಮ್. ಸರಿ, ಗುರುಜಿ ಅವರಿದ್ದಾರೆ, ರಾಜೇಶ್ವರಿ ಅವರೇ ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಸ್ವಾತಿ ನಕ್ಷತ್ರ, ತುಲಾ ರಾಶಿ, ರಾಹು ದಶೆಯಲ್ಲಿ ಹುಟ್ಟಿದ್ರಿ. 7.5 ಬೇರೆ ನಡೀತಾ ಇದೆ. ತುಂಬಾ ಕಷ್ಟ ಅನ್ಭವಿಸ್ತಿದೀನಿ ಗುರುಜಿ. ಆರೋಗ್ಯದಲ್ಲಂತೂ ತುಂಬಾ ತೊಂದರೆ ಆಗ್ತಿದೆ ಗುರುಜಿ. ಬದುಕ್ತೀನೋ ಇಲ್ಲೋ ಅನ್ನೋ ತರ ಅನ್ಸ್ತಿದೆ. ಅಯ್ಯೋ ಕಣಮ್ಮ, ಬದುಕ್ತೀಯಮ್ಮ, ನಿನ್ಗಿನ್ನೂ ಆಯುಷ್ ಇದೆಯಪ್ಪ. ಯಾಕೆ ಈಗ ಬೇಗನೆ ಅಷ್ಟು ಬೇಗ ನೊಂದಿತ್ತೀರಾ? ತುಂಬಾ ಅನಾರೋಗ್ಯ ತೊಂದರೆ ಗುರುಜಿ. ಸುಮಾರು ವರ್ಷಗಳಿಂದ ಎಲ್ಲಿ ಮೆಡಿಕಲ್ ಅಲ್ಲಿ ತೋರಿಸಿದ್ರು ನಾರ್ಮಲ್ ಅಂತಾರೆ. ಎಲ್ಲಾ ಟೆಸ್ಟ್ಗಳು ನಾರ್ಮಲ್ ಇದೆ, ಬರೀ ಮೆಡಿಸನ್ ಬರ್ಕೊಡ್ತಾರೆ, ತಿಂತಾನೆ ಇರ್ತೀನಿ, ವಾಸಿನೇ ಆಗಲ್ಲ ಗುರುಜಿ. ಹತ್ತತ್ರ ನರ ಎಲ್ಲ ಎಳಿಯೋದು, ತಲೆ ಎಲ್ಲ ತುಂಬಾ ನೋವು ಬರೋದು, ನಿದ್ದೆನೆ ಬರಲ್ಲ, ಈ ತರ ಎಲ್ಲ ಮೈಯೆಲ್ಲ ಅದುರ್ತಾ ಇರುತ್ತೆ, ಒಳಗಡೆನೆ ನಡ್ತಾ ಇರುತ್ತೆ. ಸರಿಮ್ಮ, ನಾನು ನೋಡ್ತೀನಿ, ರಮಲಶಾಸ್ತ್ರದಲ್ಲಿ ನಾನು ನೋಡ್ತೀನಿ ನಿನ್ಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ನಾನು ನೋಡ್ತಿದ್ದೀನಿ. ನೋಡಿ, ಜನ್ಮಸ್ಥಾನ ಪಿತೃದೋಷ ಬಂದಿದೆ. ನೀ ಎಷ್ಟೇ ಮಗಳಮ್ಮ ನೀನು ಅಪ್ಪನ್ಗೆ? ನಾನು ಜ್ಯೇಷ್ಠ ಪುತ್ರಿ ಗುರುಜಿ. ಜ್ಯೇಷ್ಠ ಪುತ್ರಿ, ಹೌದು. ನೋಡಿ, ಪಿತೃದೋಷಗಳಿದ್ದಾಗ ಮೊದಲನೇ ಪುತ್ರ ಪುತ್ರಿ, ಕೊನೆ ಪುತ್ರ ಪುತ್ರಿಗೆ ಬರುತ್ತೆ ಅಂತ. ಇದು ಪಿತೃದೋಷ ಅಂತಂದ್ರೆ ಅಪ್ಪ ಅಮ್ಮನ ಕಡೆಯಿಂದ ಬಂದಿರೋದು ಅಂತಲ್ಲ, ಪೂರ್ವ ಜನ್ಮದ ಹಿಂದಿನ ಜನ್ಮದ ಕರ್ಮ ಫಲಗಳಿಂದ ಹಿಂಗಾಗ್ತಿದೆ. ಪ್ರತಿ ಹುಣ್ಣಿಮೆ ದಿನ ನೀವು ಎಲ್ಲಾದ್ರೂ ನದಿ ತೀರಕ್ಕೆ ಹೋಗಿ ನದಿಯಲ್ಲಿ ಸ್ನಾನ ಮಾಡಿ, ಒಂದು ಸಿಪ್ಪೆ ಸುಲಿದೇ ಇರೋ ತೆಂಗಿನಕಾಯಿನ ಬಿಟ್ಟು, ಒಂದಿಡಿ ಎಳ್ಳು ನಿಮ್ ಕೈಯಿಂದ ಅದಕ್ಕೆ ಬಿಟ್ಬಿಟ್ಟು, ಒಂದು ತಾಮ್ರದ ನಾಣ್ಯ ಅದರಲ್ಲಿ ಬಿಟ್ಟು, ನಂತರ ಜೇನುತುಪ್ಪ ಒಂದು ಮಡಿಕೆಗೆ ಹಾಕಿ ನೀರಿಗೆ ಬಿಟ್ಬಿಟ್ಟು ಬರ್ಬೇಕು. ಈ ರೀತಿ ಹುಣ್ಣಿಮೆ ದಿವಸ 3 ಟೈಮ್ಸ್ ಮಾಡಿ. ಏನಾದ್ರೂ ಪರಿಹಾರ ಮಾಡ್ಬೇಕಂದ್ರೆ ಮನೆಯಿಂದ ಹೊರಗಡೆ ಹೋಗಕ್ಕೆ ಆಗಲ್ಲ ಗುರುಜಿ. ಇದನ್ನ ಫಸ್ಟ್ ನಾನು ಹೇಳ್ತೀನಿ, ಅದು ಆ ಶಕ್ತಿ ಬರೋದಕ್ಕೂ ನಾನು ಹೇಳ್ತೀನಿ ನಿಮ್ಗೆ. ಇದನ್ನ ಒಂದು 3 ತಿಂಗಳು ಪ್ರತಿ ಹುಣ್ಣಿಮೆಗೆ ಮಾಡ್ಕೊಂಡು 3 ದಿನಕ್ಕೆ ಒಂದೊಂದು ತೆಂಗಿನಕಾಯಿ, ಮನೇಲಿ ತೆಂಗಿನಕಾಯಿ ಇದ್ದೇ ಇರುತ್ತೆ, ಅಥವಾ ಒಂದು 10 ರೂಪಾಯಿ ಕೊಟ್ಟರೆ ಒಂದು ತೆಂಗಿನಕಾಯಿ ಸಿಗುತ್ತೆ, ಎಲೆ ಅಡಿಕೆ ತಾಂಬೂಲ, ಯಥಾಶಕ್ತಿ ದಕ್ಷಿಣೆ, ಅದನ್ನ ಯಾರಾದ್ರೂ ದೇವಸ್ಥಾನಕ್ಕೆ ಹೋಗಿ ಒಂದು ದೇವಸ್ಥಾನದಲ್ಲಿ ದಾನ ಕೊಟ್ಬಿಟ್ಟು ಬನ್ನಿ. ಪೂರ್ಣ ಫಲ ತೆಂಗಿನಕಾಯಿ 3 ದಿನಕ್ಕೆ ಒಂದು ತೆಂಗಿನಕಾಯಿ, ಒಂದು 48 ತೆಂಗಿನಕಾಯಿನ ದಾನ ಮಾಡಬೇಕು. 48 ತೆಂಗಿನಕಾಯಿ ಅಂದ್ರೆ ಸುಮಾರು 4 ತಿಂಗಳು ಕಾಲಾವಕಾಶ ಇರುತ್ತೆ. ಮಧ್ಯದಲ್ಲಿ ಋತುಸ್ರಾವ ಸಮಯದಲ್ಲಿ ಯಾವುದು ಮಾಡಬಾರ್ದು. ಇದನ್ನ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ನಾನು ನಿಮ್ಗೆ ಆಶೀರ್ವಾದ ಮಾಡಿ ತಿಳಿಸ್ತಿದ್ದೀನಿ. ನಾನು ಸಂಕಲ್ಪ ಮಾಡ್ತಾ ಇದ್ದೀನಿ, ನನ್ನ ಆಶೀರ್ವಾದ ನಿಮ್ಮ ಮೇಲೆ ಇದ್ದೇ ಇರುತ್ತೆ. ಈ 9-10 ವರ್ಷದ ಏನು ಅನಾರೋಗ್ಯದಿಂದ ನರಳ್ತಾ ಇದ್ರಿ ಅಷ್ಟು ವಾಸಿಯಾಗಿ ತುಂಬಾ ಚೆನ್ನಾಗಿ ಲವಲವಿಕೆಯಿಂದ ಬಂದು ನೇರವಾಗಿ ಬಂದು ಭೇಟಿ ಆಗ್ತೀರಾ. ಇದು ಸತ್ಯ. ನಾನು ಹೇಳಿದ್ದನ್ನು ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ತಾಯಿ. ನಮಸ್ತೆ ಗುರುಜಿ. ಈಗ ಪತ್ರದತ್ತ ಗಮನ ಹರಿಸೋಣ. ಸುನೀತಾ ಅವರು ಪತ್ರವನ್ನ ಬರೆದಿದ್ದಾರೆ ಕೊಪ್ಪಳದಿಂದ. ಮದುವೆಯಾಗಿ 23 ವರ್ಷಗಳಾಗಿದೆ ಅಂತ ಹೇಳ್ತಿದ್ದಾರೆ. 4 ಜನ ಮಕ್ಕಳಿದ್ದಾರೆ. 2 ಮಕ್ಕಳಲ್ಲಿ 2 ಹೆಣ್ಣು, ಕೊನೆಯ 2 ಹೆಣ್ಣು ಮಕ್ಕಳು, ಆಮೇಲೆ ಒಬ್ಬ ಗಂಡು ಮಗ ಇದ್ದಾನೆ ಅಂತ ಕೂಡ ಹೇಳಿದ್ದಾರೆ ಗುರುಜಿ. ನಮ್ಮ ಯಜಮಾನರು ತುಂಬಾ ರಫ್ ಆಗಿ ನೋಡ್ಕೊಂತಾರೆ, ನಮ್ಮನ್ನ ಹೊಡೆಯೋದು, ಬೈಯೋದು, ಅವಾಚ್ಯ ಶಬ್ದಗಳಿಂದ ಮನೆಯಲ್ಲಿ ಸದಾಕಾಲ ಗಲಾಟೆ ಮಾಡ್ತಿರ್ತಾರೆ. ಇದರಿಂದ ಬರೀ ನೆಮ್ಮದಿ ಶಾಂತಿ ಅನ್ನೋದನ್ನ ನಾವು ಕಂಡೇ ಇಲ್ಲ ಇಷ್ಟು ವರ್ಷಗಳಲ್ಲಿ ಅಂತ ಹೇಳ್ತಾರೆ. ದುಡಿದಂತ ಸಂಪಾದನೆಯನ್ನ ಬರೀ ಕೆಟ್ಟ ಕೆಲಸಗಳಿಗೆ ಖರ್ಚು ಮಾಡ್ತಾ ಇದ್ದಾರೆ. ದೇವರಿಗೆ ಬೈತಾರೆ, ಮನೇಲಿ ಪೂಜೆ ಪುನಸ್ಕಾರ ಮಾಡಿದ್ರು ಬೈತಾರೆ. ಮದುವೆ ವಯಸ್ಸಿಗೆ ಬಂದಂತ ಹೆಣ್ಣು ಮಕ್ಕಳಿದ್ದಾರೆ ಗುರುಜಿ, ಇವರಿಗೆ ಜವಾಬ್ದಾರಿನೇ ಇಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಷ್ಟು ದೊಡ್ಡ ಹೆಣ್ಣು ಮಕ್ಕಳಿಗೆ ಹಂಗೆ ಬೈತಾರೆ ಅವರು ಅಂತ ತಿಳಿಸ್ತಿದ್ದಾರೆ.
ಜೀವನವೇ ಬೇಡ ಅನ್ಸುತ್ತೆ, ಮಕ್ಕಳ ಜೊತೆ ಸಾಯೋದಕ್ಕೂ ಈ ಬಾರಿ ಸಾಕಷ್ಟು ಬಾರಿ ಪ್ರಯತ್ನಿಸಿದ್ದೆ, ಆದರೆ ಒಂದಲ್ಲ ಒಂದಿನ ಚೆನ್ನಾಗಿರೋ ದಿನ ಬರುತ್ತೆ ಅಂತ ನೀವೇ ತಿಳಿಸಿದ್ರಿ. ಆ ಭರವಸೆಯಲ್ಲಿ ನಿಮ್ಮ ಕಾರ್ಯಕ್ರಮವನ್ನು ನಾನು ನೋಡ್ತಾ ಇದ್ದೀನಿ, ದಿನ ಕಳೀತಿದ್ದೀನಿ ಅಂತ ತಿಳಿಸಿದ್ದಾರೆ. ನಮ್ಮ ಮಕ್ಕಳಿಗೆ ಆಶೀರ್ವಾದ ಮಾಡಿ ಒಂದು ಒಳ್ಳೆ ಮನೆ ಸೇರೋ ಹಾಗೆ ಮಾಡಿ ಗುರೂಜಿ ಅಂತ ಕೂಡ ತಿಳಿಸಿದ್ದಾರೆ. ಸುನೀತಾ ಅವರು ಅವರ ಮದುವೆ ಆದಂಥ ದಿನಾಂಕವನ್ನು ತಿಳಿಸಿದ್ದಾರೆ. 3/12/98 ಇಸವಿ, ಸಮಯ ಬೆಳಗ್ಗೆ 11:30ರಿಂದ 12:30 ಮುಹೂರ್ತದ ಸಮಯ ಅಂತ ಹೇಳಿದ್ದಾರೆ. ಸರಿಮಾ, ನೋಡೋಣ ರಮಲ ಶಾಸ್ತ್ರದಲ್ಲಿ ಪತ್ರವನ್ನ ಬರೆದಿದ್ದೀರಿ. ಖಂಡಿತವಾಗ್ಲೂ ಸಪ್ತಮ ಸ್ಥಾನ ತೋರಿಸ್ತಿದೆ, ಕುಟುಂಬದಲ್ಲಿ ನೆಮ್ಮದಿ ಇಲ್ಲ. ನಿಮಗೆ ಸಣ್ಣ ಪರಿಹಾರ, ಪ್ರತಿದಿನ ಶ್ರೀರಾಮ ಭುಜಂಗ ಸ್ತೋತ್ರ ಅಂತ ಒಂದು ಮಂತ್ರ ಇದೆ. ಸ್ತೋತ್ರ ಶ್ರೀರಾಮ ಭುಜಂಗ ಸ್ತೋತ್ರ ದಿನಕ್ಕೆ ಒಮ್ಮೆ ಬಿಡದೆ 108 ದಿನಗಳ ಕಾಲ ಪಾರಾಯಣ ಮಾಡಬೇಕು. ಮಧ್ಯದಲ್ಲಿ ಹೆಣ್ಣು ಮಕ್ಕಳ ಋತುಸ್ರಾವ ಸಮಯದಲ್ಲಿ, ಆ ಕಾಲಚಕ್ರ ಸಮಯದಲ್ಲಿ 5 ದಿನ ಮಾಡಬಾರ್ದು. 6ನೇ ದಿನದಿಂದ ಅಂತಂದ್ರೆ ದರ್ಭ ಒಂದು ನೀರನ್ನು ಸ್ವೀಕಾರ ಮಾಡಿ, ಅಥವಾ ಒಂದು ಅರಿಶಿಣದ ನೀರು ಸ್ವಲ್ಪ ಇದೆಲ್ಲ ಸ್ವೀಕಾರ ಮಾಡಿ ಶುದ್ಧಿ ಆದ ನಂತರ ಇದನ್ನ ಮಾಡ್ಕೋಬೇಕು. ಶ್ರೀರಾಮ ಭುಜಂಗ ಸ್ತೋತ್ರ ಬರ್ದಿಟ್ಕೊಂಬಿಡಿ. ಎಲ್ಲಿ ಯಾವ ಕುಟುಂಬದಲ್ಲಿ ತಂದೆ ತಾಯಂದ್ರು ಅಥವಾ ಗಂಡ ಎಲ್ಲ ತುಂಬ ಕೆಟ್ಟ ಅವಾಚ್ಯ ಶಬ್ದಗಳಿಂದ ಎಲ್ಲಿ ಇದಾಗ್ತಾ ಇರುತ್ತೋ, ಅವರು ಶ್ರೀರಾಮ ಭುಜಂಗ ಸ್ತೋತ್ರವನ್ನು ಪಾರಾಯಣ ಮಾಡ್ತಾ ಇದ್ರೆ, ಅದನ್ನು ಓದ್ಕೊಳ್ತಾ ಇದ್ರೆ, ಖಂಡಿತವಾಗ್ಲೂ ಅತಿ ಶೀಘ್ರದಲ್ಲಿ ಅವ್ರಿಗೆ ಅಂಥ ದೋಷಗಳೆಲ್ಲ ಹೋಗ್ಬಿಡುತ್ತೆ. ಇದು ಒಂದೇ ನಿಮಗೆ ಪರಿಹಾರ. ಇದನ್ನು ಮಾಡ್ಕೊಳ್ಳಿ. ಕೆಲವರು ಎಷ್ಟೋ ಜನ ಕೇಳ್ತಾ ಇರ್ತಾರೆ, ಈ ಸ್ತೋತ್ರಗಳು ಪುಸ್ತಕದಲ್ಲಿ ಹೋಗಿ ಕೇಳ್ತೀವಿ, ಬುಕ್ ಸ್ಟಾಲಲ್ಲಿ ಹೋಗಿ ಕೇಳ್ತೀವಿ, ಸಿಗಲ್ಲ ಅಂತ. ಸಿಂಪಲ್, ಈಗ ತುಂಬಾ ಬೆಳೆದಿದೆ ನಮ್ಮ ಈ ಒಂದು ಮಾಧ್ಯಮಗಳ ಆಗಿರ್ಬೋದು, ವೈಜ್ಞಾನಿಕವಾದ ಪ್ರಪಂಚ. ಗೂಗಲ್ ಯಾರಾದ್ರೂ ಓದಿರೋರಿಗೆ ಹೇಳಿದ್ರೆ, ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಶ್ರೀರಾಮ ಭುಜಂಗ ಸ್ತೋತ್ರ ಕನ್ನಡ PDF ಫಾರ್ಮೆಟ್ ಅಲ್ಲಿ ಸಿಗುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ಔಟ್ ಮಾಡ್ಕೊಂಡು ಅದನ್ನ ಓದ್ಕೋಬಹುದು. ಎಲ್ಲಾ ಶ್ಲೋಕಗಳು ನಿಮ್ಗೆ ಯಾವ ಶ್ಲೋಕ ಬರುತ್ತೋ ನೆಟ್ಟಲ್ಲಿ ಎಲ್ಲ. ಅದರಿಂದ ಸ್ವಲ್ಪ ವಿದ್ಯಾವಂತರು ಅಥವಾ ಬುದ್ಧಿವಂತರು ಅವ್ರಿಗೆ ಸಪೋರ್ಟ್ ಮಾಡಿ, ಅಥವಾ ಮಕ್ಕಳ ಹತ್ರ ಕೇಳ್ಕೊಳ್ಳಿ, ತಂದು ಕೊಡ್ತಾರೆ, ಒಳ್ಳೇದಾಗುತ್ತೆ. ಯಾವುದೇ ತರ ಸಮಸ್ಯೆ ಬರದೆ ಹಾಗೆ ಕಾಪಾಡ್ಕೊಳ್ಳುತ್ತಮ್ಮ. ಶ್ರೀರಾಮ ಭುಜಂಗ ಸ್ತೋತ್ರ, ಈ ಶ್ರೀರಾಮ ಭುಜಂಗ ಸ್ತೋತ್ರವನ್ನ ಪ್ರತಿದಿನ ಒಮ್ಮೆ 108 ದಿನಗಳ ಕಾಲ ಪಾರಾಯಣ ಮಾಡ್ಕೊಳ್ಳಿ. ನಿಮ್ಮ ಕುಟುಂಬ ನೆಮ್ಮದಿ ಆಗುತ್ತೆ, ನಿಮ್ಮ ಕನಸು ನನ್ಸಾಗುತ್ತೆ, ನಿಮ್ಮ ಮಕ್ಕಳಿಗೂ ಶೀಘ್ರವಾಗಿ ಮದುವೆ ಆಗುತ್ತೆ. ತಾಯಿ ಒಳ್ಳೇದಾಗ್ಲಿ ಅಮ್ಮ. ನಮಸ್ತೆ. ತಮ್ಮೆಲ್ಲರಿಗೂ ಒಬ್ರು ಕಾಲರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಳಿ ನಿಮ್ಮ ಹೆಸರನ್ನ ತಿಳಿಸಿ. ನನ್ನ ಹೆಸರು ದಿನೇಶ್ ಅಂತ. ದಿನೇಶ್ ಅವರು ಎಲ್ಲಿಂದ ಕಾಲ್ ಮಾಡ್ತಿರೋ ತಾವು? ಉಡುಪಿಯಿಂದ. ಉಡುಪಿಯಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು ಹೇಳಿ ಸರ್? ನನ್ನ ಬಗ್ಗೆ. ಡೇಟ್ ಆಫ್ ಬರ್ತ್ ಹೇಳಿ. 12/7/66. 12/7/66. ಸಮಯ ಹೇಳಿ. ಸಮಯ ಗೊತ್ತಿಲ್ಲ. ನಕ್ಷತ್ರ ಜ್ಯೇಷ್ಠ ವೃಶ್ಚಿಕ ರಾಶಿ. ಸರಿ, ಗುರುಜಿ ಅವರಿದ್ದಾರೆ ದಿನೇಶ್ ಅವರೇ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿಪ್ಪ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಗುರುಜಿ. ಹೇಳಿ. ನಂದು ಆರೋಗ್ಯದ ಬಗ್ಗೆ ಸ್ವಲ್ಪ ಹೇಳ್ಬೇಕು. ಖಂಡಿತ ನೋಡೋಣ. ರಮಲಶಾಸ್ತ್ರದಲ್ಲಿ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಈಗ 7.5 ಬೇರೆ ನಡೀತಾ ಇದೆ. ಏನ್ ಕೆಲಸ ಮಾಡ್ತಿರ್ತಾವು? ನಾವು ಮರದ ಕೆಲಸ, ಆಚಾರ್ಯ. ಓಕೆ, ಖಂಡಿತ ಒಳ್ಳೇದಾಗ್ಲಿ. ಬಿಸ್ನೆಸ್ ಚೆನ್ನಾಗಿ ಆಗುತ್ತಾ ಇದೆ. ಬಟ್ ಏನಾಗ್ತಿದೆ, ಆರೋಗ್ಯದಲ್ಲೇ ಸಮಸ್ಯೆ. ನೀವು ಹೇಳಿದ್ರೆ ಕರೆಕ್ಟ್ ಇದೆ ಪ್ರಶ್ನೆ. ಚತುಸ್ಥಾನದಲ್ಲಿ ನಿಮ್ಮ ಜಾತಕದಲ್ಲಿ ಬುಧ ಮತ್ತು ರವಿ ಇರತಕ್ಕಂಥದ್ದು. ಏನಾಗುತ್ತೆ ಈ ರೀತಿ ಬಂದಾಗ ಅಂತಂದ್ರೆ, ಕುಲದೈವ ಶಾಪ ಅಂತಂದ್ರೆ ಯಾವುದೋ ದೇವರದು ಕುಲದೈವ ಶಾಪ ಇದೆ, ಏನೋ ತೊಂದರೆ ಆಗಿದೆ, ಮನೆ ದೇವ್ರಿಗೆ ಸಂಬಂಧಪಟ್ಟು ಯಾವುದೋ ಆರ್ಕೆಗಳು ಪೆಂಡಿಂಗ್ ಇದೆ ಅಂತ. ಅಂದ್ರೆ ನಿಮ್ಗೆ ಅಲ್ಲ, ನಿಮ್ ಮನೆಯವ್ರಿಗೂ ಸ್ವಲ್ಪ ಅನಾರೋಗ್ಯನೇ ಮನೆಯಲ್ಲಿ, ಇಬ್ಬರಿಗೂ ತೊಂದರೆ ಇದೆ ಮನೆಯಲ್ಲಿ. ಮತ್ತೆ ಮಕ್ಕಳಿಂದ ತುಂಬಾ ಚೆನ್ನಾಗಿದೆ, ಯಾವುದೇ ತರ ಸಮಸ್ಯೆ ಇಲ್ಲ. ಅನಾರೋಗ್ಯದಿಂದ ಮನೆಯಲ್ಲಿ ನೀವು ಬಿಟ್ರೆ ಮನೆಯವ್ರಿಗೆ, ಮನೆ ಬಿಟ್ರೆ ನಿಮ್ಗೆ, ಇದು ಸೈಕಲ್ ತರ ಹೋಗ್ತಾನೇ ಇದೆ. ಹಾಗೆ ಅವತ್ತಿಂದ ಇವತ್ತವರೆಗೂ ನಡೀತಿದೆ. ಈಗ 7.5 ಬೇರೆ ಪ್ರಭಾವ ಜಾಸ್ತಿ ಆಗ್ತಿದೆ. ಇದರಿಂದ ಏನಾಗ್ತಿದೆ, ಈ ಮೂಳೆಗೆ ಸಂಬಂಧಪಟ್ಟಿರೋ ತೊಂದರೆ ಬರೋದು, ಬ್ಯಾಕ್ ಪೈನ್ ಆಗ್ಬಿಡುವಂಥದ್ದು, ಹೊಟ್ಟೆಗೆ ಸಂಬಂಧಪಟ್ಟ ಸ್ವಲ್ಪ ಹಾರ್ಟಿನ ತೊಂದರೆ ಅದು ಬರುತ್ತೆ. ಬಿಕಾಸ್ ಆಫ್ ನಿಮ್ಗೆ ಸ್ಟಮಕ್ ರಿಲೇಟೆಡ್ ಪ್ರಾಬ್ಲಮ್ ಇಂದ ಹೃದಯಕ್ಕೆ ಬಂದಿರತಕ್ಕಂಥದ್ದು. ಯಾಕಂದ್ರೆ ಯಾವುದೇ ಒಂದು ಜಾತಕದಲ್ಲಿ ಕುಜ ರಾಹುವಿನ ಸಂಧಿಯಲ್ಲಿದ್ದಾಗ ಹೃದಯ ನೋವು, ಆಂಜಿಯೋಗ್ರಾಮ್ಸ್ ಇಂಥದ್ದು ಆಗುತ್ತೆ ಅಂತ. ಅದಕ್ಕೆ ನೀವೇನ್ ಮಾಡ್ಬೇಕು ಅಂತಂದ್ರೆ, ಸ್ತೋತ್ರಗಳು ಯಾವುದು, ರಾಹುವಿನ ಮಂತ್ರ ಮತ್ತು ಕುಜನ ಮಂತ್ರವನ್ನ ಹೇಳ್ಕೊಳ್ಳುವಂಥದ್ದು, ತುಂಬಾ ಸುಲಭವಾದ ಮಂತ್ರಗಳನ್ನ ಪಾರಾಯಣ ಮಾಡ್ಬೋದು. ಮತ್ತೆ ಪ್ರತಿ ಶನಿವಾರ ಒಂದು ಉದ್ದಿನ ಕಾಳು ಯಥಾಶಕ್ತಿ ದಕ್ಷಿಣೆ ಇಟ್ಟು ಒಂದು ತೆಂಗಿನಕಾಯಿ ಜೊತೆ ದಾನ ಕೊಡಿ. ಮಂಗಳವಾರ ತೊಗರಿ ಕಾಳು ಅಥವಾ ತೊಗರಿ ಬೇಳೆ ದಾನ, ಒಂದು 16 ವಾರ ಇವೆರಡು ಮಾಡ್ತಾ ಹೋಗಿ. ಪ್ರತಿದಿನ ಬೆಳಗ್ಗೆ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯತೇ ನಮಃ, ಈ ಮೃತ್ಯುಂಜಯ ಮಂತ್ರವನ್ನ ಪಾರಾಯಣ ಮಾಡ್ಕೊಳ್ಳುವಂಥದ್ದು. ಇದನ್ನ 108 ಸರಿ ಹೇಳ್ಕೊಂಡು ಡೈಲಿ ಇದನ್ನ ದಾನ ಮಾಡ್ತಾ ಬನ್ನಿ. ಅಂತಂದ್ರೆ ಮಂಗಳವಾರ ಶನಿವಾರ ಒಂದು 16 ವಾರ
ಅದ್ ಮುಗಿಯೋ ತನಕ ನೀವು ಹೇಗೋ ವೆಜಿಟೇರಿಯನ್ಸ್, ನಿಮ್ಗೇನು ತೊಂದರೆ ಇರಲ್ಲ. ಅತಿ ಶೀಘ್ರದಲ್ಲಿ ಒಳ್ಳೆ ಸ್ಥಾನಕ್ಕೆ ಹೋಗ್ತೀರಿ. ಮತ್ತೆ ಮನೆಯವರ ಕೈಯಲ್ಲಿ ಹನುಮಂತನ ದೇವಸ್ಥಾನದಲ್ಲಿ ಮಂಗಳವಾರದ ದಿವಸ ಒಂದು ಎಳ್ಳೆಣ್ಣೆಯಲ್ಲಿ ದೀಪ ಹಚ್ಬಿಟ್ಟು ಬರಕ್ಕೆ ಹೇಳಿ, ಮಂಗಳವಾರ ದಿವಸ. ಆಗ ನಿಮ್ಗೆ 7.5 ದೋಷನೂ ಕಮ್ಮಿ ಆಗುತ್ತೆ, ಅವ್ರ ಆರೋಗ್ಯನೂ ಸರಿ ಹೋಗುತ್ತೆ, ನಿಮ್ದು ಆರೋಗ್ಯನೂ ಸರಿ ಆಗುತ್ತೆ. ಒಳ್ಳೇದಾಗ್ಲಿ. ನಮಸ್ತೆ ವೀಕ್ಷಕರೇ, ಮುಂದಿನ ಪತ್ರ ಯಾರು ಬರೆದಿದ್ದಾರೆ, ಯಾರಿಗೆ ಜಿ ಕನ್ನಡ ವಾಹಿನಿ ಕಡೆಯಿಂದ ಶ್ರೀಚಕ್ರ ನಾಣ್ಯ ಸಿಗ್ತಾ ಇದೆ ಅಂತ ನೋಡೋ ಸಮಯ. ಗುರುಜಿ ಸುಜಾತ ಅವರು ವಿರಾಜಪೇಟೆಯಿಂದ ಪತ್ರವನ್ನ ಬರೆದಿದ್ದಾರೆ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಗುರುಜಿ, ನಮ್ಮದು ಒಂದು ಸಮಸ್ಯೆ ಇತ್ತು, ದಯವಿಟ್ಟು ಪರಿಹಾರ ಸೂಚಿಸಿ ಅಂತ ಹೇಳ್ತಿದ್ದಾರೆ. ಮದುವೆಯಾಗಿ 13 ವರ್ಷಗಳಾಗಿದೆ, ಆದರೆ ಈವರೆಗೂ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಏಳಿಗೆಯನ್ನ ನಾವು ಕಂಡಿಲ್ಲ ಗುರುಜಿ, ಕಾರಣ ತಿಳಿಸ್ಕೊಡಿ ಅಂತ ಕೇಳ್ತಿದ್ದಾರೆ. ಯಜಮಾನರು ಗಾರೆ ಕೆಲಸವನ್ನ ಮಾಡ್ತಿದ್ದಾರೆ, ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಅದು ಅಭಿವೃದ್ಧಿಯನ್ನ ಕಾಣ್ತಿಲ್ಲ, ಅಡೆತಡೆಗಳೇ ಹೆಚ್ಚಾಗಿದೆ. ನಾನು ಕೂಡ ಒಂದು ಚಿಕ್ಕ ದಿನಸಿ ಅಂಗಡಿಯನ್ನ ಇಟ್ಕೊಂಡಿದ್ದೀನಿ, ಮನೆಯಲ್ಲಿರುವಂತಹ ಅಲ್ಪ ಸ್ವಲ್ಪ ಚಿನ್ನ ಎಲ್ಲವುದನ್ನು ಕೂಡ ನಾವು ಬ್ಯಾಂಕ್ನಲ್ಲಿ ಅಡ ಇಟ್ಟಿದ್ದೀವಿ, ಯಾವುದೇ ರೀತಿ ಲಾಭವನ್ನ ಕಾಣ್ತಿಲ್ಲ ಅಂತ ಹೇಳಿದ್ದಾರೆ ಗುರುಜಿ. ಅದರ ಜೊತೆಗೆ ಕುಲದೈವ ಶಾಪ ಇದೆ, ತೊಂದರೆ ಇದೆ, ಎದ್ದು ಕಾಣ್ತಿದೆ ಅಂತ ಅನೇಕರು ಸೂಚಿಸಿದ್ದಾರೆ. ಈ ಬಳಿ ನಿಮ್ಮ ಕೇಳಬೇಕಾಗಿತ್ತು ನಾನು ನಿಮ್ಮ ಬಳಿ ಅಂತ ಹೇಳ್ತಿದ್ದಾರೆ. ಮಕ್ಕಳಿಗೂ ಕೂಡ ಮನೆ ವಾತಾವರಣ ಚೆನ್ನಾಗಿಲ್ಲದೆ ಇರೋದ್ರಿಂದ ಸಾಕಷ್ಟು ಬೇಸರ ಆಗ್ತಾ ಇದೆ. ಏನಾದ್ರೂ ನಾವು ಜೀವನದಲ್ಲಿ ಮುಂದೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ತಿಳಿಸಿ ಅಂತ ಹೇಳಿದ್ದಾರೆ. ಖಂಡಿತ ನೋಡೋಣ. ರಮಲಶಾಸ್ತ್ರದಲ್ಲಿ ಕುಲದೈವ ಶಾಪ ಇದೆ ಅಂತ ಮುಂದಿಟ್ಟಿದ್ರಿ. ಜೈ ಮಹಾಕಾಳಿ. ಕುಲದೈವ ಶಾಪ. ತೃತೀಯಾಧಿಪತಿ ದ್ವಿತೀಯದಲ್ಲಿ ಕೂತಿದ್ದಾನೆ ಮತ್ತು ಚತುಸ್ಥಾನಾಧಿಪತಿ ಅಷ್ಟಮದಲ್ಲಿ ಕೂತಿರ್ತಕ್ಕಂಥದ್ದು. ಸುಖಸ್ಥಾನಾಧಿಪತಿ ಅಷ್ಟಮದಲ್ಲಿ ಕೂತ್ಕೊಂಡ್ರೆ ಸುಖ ಎಲ್ಲಿ ಸಿಗುತ್ತೆ? ದುಃಖನೇ ಜೀವನದಲ್ಲಿ ಪ್ರಾಪ್ತಿ ಆಗುತ್ತೆ. ತೃತೀಯಾಧಿಪತಿ ದ್ವಿತೀಯದಲ್ಲಿದ್ದಾನೆ ಅಂತಂದಾಗ ಅಣ್ಣ ತಮ್ಮಂದ್ರು ದ್ವಿತೀಯ ಸ್ಥಾನದಲ್ಲಿ ಕೂತಿರ್ತಕ್ಕಂಥದ್ದು. ಸೋದರ ಭಾವ, ಕುಟುಂಬ ಭಾವಾಧಿಪತಿ. ಜಾತಕನೂ ಚೆನ್ನಾಗಿದೆ, ಆದ್ರೆ ಮಾನಸಿಕವಾಗಿ ಯಾರಿಗೂ ನೆಮ್ಮದಿ ಇಲ್ಲ ಕುಟುಂಬದಲ್ಲಿ. ಕುಟುಂಬ ದೈವ ಶಾಪ ಅಂತಂದ್ರೆ 4ನೇ ಮನೆಯಲ್ಲಿ ಬುಧ ಮತ್ತು 4ನೇ ಅಧಿಪತಿ ಅಷ್ಟಮದಲ್ಲಿ ಕುಟುಂಬ ಸ್ಥಾನ ದೋಷ ಇದೆ ಅಂತಾನೆ, ಮಾತೃಸ್ಥಾನ ದೋಷ ಇದೆ ಅಂತ ಹೇಳಲ್ಲ. ಕುಲದೈವನ್ನು ನೋಡುವಂತ ಒಂದು ಸ್ಥಾನ. ಹೌದು, ನಿಜ, ಕುಲದೈವ ಶಾಪ ಇರ್ತಕ್ಕಂಥದ್ದು. ಹಿಂದೆ ನಿಮ್ಮ ತಂದೆ, ತಾತ, ಮುತ್ತಾತ ಯಾರೋ ಒಬ್ರು ಬ್ರಹ್ಮಹತ್ಯೆ ದೋಷಗೊಳಗಾಗಿದೆ ಅಂತಂದ್ರೆ ನಿಮ್ಮ ಕುಲದೈವವನ್ನು ನಿಂದನೆ ಮಾಡಿರ್ತಕ್ಕಂಥದ್ದು. ಆ ನಿಂದನೆ ಶಾಪದಿಂದ ನೀವೀಗ ಅವಮಾನಗಳು, ನಿಂದನೆಗಳನ್ನ ಅನುಭವಿಸ್ತಾ ಇದ್ದೀರಿ. ಅದೇ ನಿಮ್ಮ ಪತ್ರದಲ್ಲಿ ಇರ್ತಕ್ಕಂಥದ್ದು. ಅದರಿಂದ ಕುಟುಂಬದಲ್ಲಿ ಒಬ್ಬರು ಕಂಡ್ರೆ ಒಬ್ಬರಿಗೆ ಯಾರಿಗೂ ಆಗ್ತಿಲ್ಲ, ವಂಶದಲ್ಲಿ ಯಾರೂ ಅಭಿವೃದ್ಧಿನೇ ಇಲ್ಲ. ನೀವೇ ಅಂತಲ್ಲ, ನಿಮ್ಮ ಅಣ್ಣ ತಮ್ಮದ್ರು ಯಾರು ಬಂಧು ಬಳಗ ಯಾರು ಅಭಿವೃದ್ಧಿ ಆಗ್ತಿಲ್ಲ. ಒಬ್ರಿಗೊಬ್ರು ಕಷ್ಟದಲ್ಲಿ ಮತ್ತೊಂದು ಕಷ್ಟಗಳು ಬರ್ತಾನೇ ಇದೆ. ಅದು ನೀವೇನ್ ಮಾಡ್ಬೇಕು? ಯಾವುದೇ ಆಗ್ಲಿ ಆರ್ತಿ ಕುಲದೈವ ಶಾಪ ಇದೆ ಅಥವಾ ಅರ್ಕೆ ಮಾಡ್ಕೊಂಡ್ಬಿಟ್ಟಿದೀವಿ, ಕ್ಷಮಾಪಣೆ, ವಾಗ್ದೋಷ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಿ? ಆ ವಾಗ್ದೋಷ ನಿವಾರಣೆಗೆ ವಿಶೇಷವಾಗಿ ಭಗವಂತನ ಕ್ಷಮಾರ್ಥವಾಗಿ, ವಾಕ್ ಅಂದ್ರೆ ನಾಲಿಗೆ, ನಾ ಬಾಯಲ್ಲಿ ನುಡಿದಿರ್ತೀವಿ, ಒಂದು ಚಿನ್ನದ ಒಂದು ನಾಲಿಗೆಯನ್ನ ಒಂದು 1/2 ಗ್ರಾಮ್ ಒಂದು 100 ml ಮಾಡಿಸಿ ಚಿನ್ನದಲ್ಲಿ. ಮತ್ತೆ ಏನೋ ತೊಂದರೆ ಮಾಡಿರ್ತೀವಿ ಅಥವಾ ದಾನ ಮಾಡಿರ್ತೀವಿ ಅಂತ ಹೇಳಿರ್ತೀವಿ, ಮಾಡಿಸ್ಕೊಡ್ತೀವಿ ಅಂತ, ತಪ್ಪು ಕಾಣಿಕೆಯಾಗಿ ಒಂದು ಕೈ ಬೆಳ್ಳಿನಲ್ಲಿ, ಚಿನ್ನದಲ್ಲಿ ನಾಲಿಗೆ, ಬೆಳ್ಳಿನಲ್ಲಿ ಒಂದು ಕೈಯನ್ನ ಮಾಡಿಸಿ ಒಂದು 3 ದಿನಸುನ ಧಾನ್ಯದಲ್ಲಿ ಅದನ್ನಿಟ್ಟು ಒಂದು ಗಂಟನ್ನ ಕಟ್ಟಿ 9 ದಿನ ಪೂಜೆ ಮಾಡಿ ಅದನ್ನ ತಗೊಂಡೋಗು ನಿಮ್ಮ ಮನೆ ದೇವ್ರ ಉಂಡಿಗೆ ಸಮರ್ಪಣೆ ಮಾಡಿಬಿಡಿ. ಆ ವಾಗ್ದೋಷ, ಯಾವುದೇ ಹರಕೆಗಳು ಗೊತ್ತಿದ್ದು ಗೊತ್ತಿಲ್ಲದೆ ಮಾಡ್ಕೊಂಡಿರ್ತಕ್ಕಂಥ ಹರಕೆಗಳು, ದೋಷಗಳು ನಿವಾರಣೆ ಆಗ್ಬಿಡುತ್ತೆ. ಕುಲದೋಷ ಕಮ್ಮಿ, ದೋಷ ಕಮ್ಮಿ ಆಗ್ತಾ ಹೋಗುತ್ತೆ. ಅದೇ ರೀತಿ ಎರಡನೇದಾಗಿ ಒಂದು 13 ದಿನಗಳ ಕಾಲ ಮಹಾಗಣಪತಿ ದೇವಸ್ಥಾನದಲ್ಲಿ ಪ್ರತಿನಿತ್ಯವೂ ಹೋಗಿ ಕಬ್ಬು ಅಂತಂದ್ರೆ ಗೊತ್ತಿರುತ್ತೆ, ಅಂತಂದ್ರೆ ಕಬ್ಬು ಸಕ್ಕರೆಗೆ ಉಪಯೋಗ ಮಾಡುವಂತ ಕಬ್ಬು, ಆ ಕಬ್ಬು 3 ಗೇಣಿ ಇರ್ತಕ್ಕಂಥ ಕಬ್ಬು, 3 ಗೇಣಿ ಇರ್ತಕ್ಕಂಥ ಕಬ್ಬು 2 ಪೀಸ್ ತಗೊಂಡೋಗಿ ಪ್ರತಿದಿನಾನು ಕೊಟ್ಬಿಟ್ಟು ಬರಬೇಕು. ಈ ರೀತಿ 13 ದಿನಗಳ ಕಾಲ ದೇವಸ್ಥಾನದಲ್ಲಿ ಕೊಟ್ಬಿಟ್ಟು, ಅಥವಾ ದಾನ ಆದ್ರೂ ಕೊಡಿ ಅಥವಾ ದೇವ್ರ ನೈವೇದ್ಯ ಕೊಟ್ಟು ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡಿ. ಈ ರೀತಿ 13 ದಿನಗಳ ಕಾಲ ಸತತವಾಗಿ ಮಾಡಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲಾ ದೋಷಗಳು ನಿವಾರಣೆ ಆಗುತ್ತೆ. ಖಂಡಿತ ಒಳ್ಳೇದಾಗುತ್ತೆ. ವೀಕ್ಷಕರು ಇನ್ನೊಬ್ರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ನಿಮ್ಮ ಹೆಸರನ್ನ ತಿಳಿಸಿ. ನಾನು ಅನುರಾಧ ಅಂತ ಬಳ್ಳಾರಿಯಿಂದ ಮಾತಾಡ್ತೀನಿ. ಬಳ್ಳಾರಿಯಿಂದ ಅನುರಾಧ ಅವರು. ಯಾರ ಬಗ್ಗೆ ಕೇಳ್ಬೇಕಿತ್ತು ಅನುರಾಧ ಅವರೇ? ನನ್ ಬಗ್ಗೆ ಕೇಳಬೇಕಿತ್ತು. ಸರಿ, ಡೇಟ್ ಆಫ್ ಬರ್ತ್ ಹೇಳ್ತೀರಾಮ? 11/6/1974. ಸಮಯ ಹೇಳಿ. 1:10 PM. 1:10 PM. ಜನ್ಮರಾಶಿ ನಕ್ಷತ್ರ ಹೇಳಿ ಅನುರಾಧ. ನಮ್ದು ಕುಂಭರಾಶಿ ಮ್ಯಾಮ್. ಸರಿ, ಕುಂಭರಾಶಿ ಅಂತ ಹೇಳ್ತಾ ಇದ್ದೀರಾ. ಶತಭಿಷ ನಕ್ಷತ್ರ. ಗುರುಜಿ ಅವರಿದ್ದಾರೆ, ಮಾತಾಡಿ ನಿಮ್ಮ ಪ್ರಶ್ನೆ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಹೇಳಿಮ್ಮ. ನಾನು ಅನುರಾಧ ಅಂತ. ಹಾ, ಗೊತ್ತಾಯ್ತು ತಾಯಿ. ಅನುರಾಧ, ಶತಭಿಷ ನಕ್ಷತ್ರ, ಕುಂಭರಾಶಿ. ಹೇಳಿಮ್ಮ, ಏನ್ ಕೇಳ್ಬೇಕಿತ್ತು? ನನ್ ಗಂಡನ ಬಗ್ಗೆ 2 ವರ್ಷ ಆಯ್ತು ಸ್ವಾಮಿ ಬೇರೆ ಬಂದು. ಅದು ಅಸಲು ನಾನು ನೋಡೋದಿಲ್ಲ, ಮಾತಾಡ್ಸಲ್ಲ, ನನ್ ಮೇಲೆಲ್ಲ ಅಪವಾದ ಎಲ್ಲ ಹಾಕಿ ನಿಂದನೆಗಳು, ಅಪವಾದಗಳು, ಅಹಿಂಸೆಯಲ್ಲಿ ಬದುಕ್ತಾ ಇದ್ರಿ. ಹೌದು ಸ್ವಾಮಿ. ಖಂಡಿತ ತಾಯಿ. ನೀವು ಎಷ್ಟನೇ ಮಗಳಮ್ಮ ಅಮ್ಮನಿಗೆ?
ಎರಡನೇ ಮಗನು. ಎರಡನೇ ಮಗಳು. ಹೆಣ್ಮಕ್ಳಲ್ಲೇ ಎರಡನೇವರಾ? ಹೌದೌದ್ರಿ, ನನ್ಗೆ ಇರೋದು 4 ಜನ ಸ್ವಾಮಿ, ಅದ್ರಲ್ಲಿ ನಾನು ಎರಡನೇವರು. ಸರಿ, ಎಲ್ಲ ಹೆಣ್ಮಕ್ಳೇನಾ? ಹೌದು ಸ್ವಾಮಿ. ಸರಿ ತಾಯಿ, ನಾನು ನೋಡ್ತೀನಿ ರಮಲಶಾಸ್ತ್ರದಲ್ಲಿ ವಿಶೇಷವಾಗಿ ನಾನು ನೋಡೋಣ ಏನು ಶಾಪ ಆಗಿದೆ. ನೀವು ಕೇಳ್ತಾ ಇರತಕ್ಕಂಥ ಪ್ರಶ್ನೆ ಸಪ್ತಮ ಸ್ಥಾನ ದಾಂಪತ್ಯ ಸ್ಥಾನದ ಬಗ್ಗೆನೇ ಕೇಳ್ತಾ ಇದ್ರಿ, ಕರೆಕ್ಟಾಗಿ ತೋರಿಸ್ತಿದೆ. ಆದ್ರೆ ಇಲ್ಲಿ ಏನಾಗ್ತಿದೆ ನಿಮ್ಮ ಜೀವನದಲ್ಲಿ, ನಿಮ್ಗೆ ಆ ಮದ್ವೆ ಮಾಡ್ಕೊಂಡಾಗಿಂದನೂ ನೆಮ್ಮದಿ ಇಲ್ಲ ತಾಯಿ. ಅವತ್ತಿನ ಆ ಮನುಷ್ಯನ ಸ್ವಲ್ಪ ಮಾನಸಿಕ ಸ್ಥಿತಿ ಸರಿ ಇಲ್ಲ, ಕೋಪ ಜಾಸ್ತಿ, ಹಠ ಜಾಸ್ತಿ, ಏನೋ ಒಂಥರ ಅನುಮಾನದ ದೃಷ್ಟಿ ಜಾಸ್ತಿ ಜೀವನದಲ್ಲಿ ಆ ಮನುಷ್ಯನಿಗೆ. ಯಾರ ಮಾತು ಕೇಳಲ್ಲ, ನಿಮ್ಮ ಮಾತೆ ಅಂತಲ್ಲ, ಯಾರ ಮಾತು ಯಾರಿಗೂ ಗೌರವ ಕೊಡೋದಿಲ್ಲ ಆ ಮನುಷ್ಯ. ಸ್ವಲ್ಪ ಸ್ವಾರ್ಥ ಸ್ವಭಾವ, ಅದರಿಂದನೇ ಈ ರೀತಿ ಆಗ್ತಾ ಇದೆ. ನಿನ್ಗೂ ಕೋಪ ಜಾಸ್ತಿ ತಾಯಿ, ನೀನು ಕೋಪ ಕಮ್ಮಿ ಮಾಡ್ಕೋಬೇಕು ಆಯ್ತಾ? ಖಂಡಿತವಾಗ್ಲೂ ನಿನ್ ಜೀವನ ರೆಡಿ ಮಾಡೋ ಭರವಸೆ ನಾನು ಕೊಡ್ತೀನಿ, ರೆಡಿ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಪರಿಹಾರ ಕೊಡ್ತೀನಿ. ಆದ್ರೆ ಮುಂದಿನ ಜೀವನ ಅವ್ರು ಬಂದ್ಮೇಲೆ ಸ್ವಲ್ಪ ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕು. ನೀವಿಬ್ರು ಇಷ್ಟು ವರ್ಷ ಆಗಿದೆ ಮದುವೆ ಮಾಡ್ಕೊಂಡು ಅರ್ಥನೇ ಮಾಡ್ಕೊಂಡಿಲ್ಲ ಆಯ್ತಾ? ಯಾಕಂದ್ರೆ ನಿಮ್ದು ಅರ್ಥ ನೀವ್ ಯಾವ ರೀತಿ ಇರ್ತೀರಂತ ಆ ಮನುಷ್ಯನ್ ಗೊತ್ತಿಲ್ಲ, ಆ ಮನುಷ್ಯ ಯಾವ ರೀತಿ ಇರ್ತಾರೆ ನಿಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಿಡ್ತಿಲ್ಲ. ಗ್ರಹಗಳು ಬಿಡ್ತಿಲ್ಲ, ಕುಟುಂಬದವರು ಹಾಗೆ ಅದಕ್ಕೆ ಸಪೋರ್ಟ್ ಮಾಡ್ತಿಲ್ಲ. ಇದರಿಂದ ಏನಾಗ್ತಿದೆ, ನಿಮ್ಮಿಬ್ಬರಿಗಿಂತ ಬೇರೆಯವ್ರ ಕಷ್ಟದಿಂದ ನಿಮ್ಮಿಬ್ಬರ ಕಿತ್ತಾಟ ಜಾಸ್ತಿ ನಡೀತಿದೆ. ಅಭ್ಯಾಸ ಇದೆ ಸ್ವಾಮಿ, ಅದಕ್ಕೆ ಭಯ ನನಗೆ. ಏನು ಚಿಂತೆ ಮಾಡ್ಬೇಡ ತಾಯಿ, ಅಭ್ಯಾಸಗಳೆಲ್ಲ ದುರ್ಗುಣಗಳೆಲ್ಲ ನಶಿಸಿ ಹೋಗ್ಲಿ ಬೇಗ. ನನಗೆ ಪ್ರತಿ ಗುರುವಾರ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಸಂಪಿಗೆ ಹೂವನ್ನ ಒಂದಾದ್ರೂ ಸರಿ ಕೊಟ್ಟು ಬೆಲ್ಲದ ಮೇಲೆ ತುಪ್ಪದ ದೀಪ ಹಚ್ತಾ ಬರ್ಬೇಕು. ಒಂದು 16 ವಾರಗಳ ಕಾಲ ಇದನ್ನ ಮಾಡಿ ಆ ನರಸಿಂಹಸ್ವಾಮಿನೇ ಅವ್ರಿಗೆ ಶಿಕ್ಷೆಯನ್ನ ಕೊಡ್ತಾನೆ. ಇಷ್ಟೇ ತಾಯಿ, ಬೇರೆ ಇನ್ನೇನು ಅವಶ್ಯಕತೆ ಇಲ್ಲ. ಪ್ರತಿದಿನ ಒಂದು 9 ದಿನ ಎಳ್ಳನ್ನ ದಾನ ಮಾಡಿ, ಒಳ್ಳೇದಾಗತ್ತೆ ಅಮ್ಮ. ನಮಸ್ತೆ ತಮ್ಮೆಲ್ಲರಿಗೂ. ಈಗ ನಾವು ನೀವೆಲ್ಲರೂ ಕಾತುರದಿಂದ ಕಾಯ್ತಾ ಇರುವಂತ ನಮ್ಗೆಲ್ಲರಿಗೂ ಇಷ್ಟವಾದಂತ ಒಂದು ಸೆಗ್ಮೆಂಟ್, ಒಂದು ವಿಭಾಗ, ಅದುವೇ ದ್ವಾದಶ ರಾಶಿಯ ಫಲಾಫಲದ ಬಗ್ಗೆ ಮಾಹಿತಿ. ಗುರುಜಿ, ಈ ದಿನದ ದ್ವಾದಶ ರಾಶಿಯ ಫಲಾಫಲಗಳು. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗುವಂಥದ್ದು ಚೆನ್ನಾಗಿದೆ. ನೀವೇನೇ ಕೆಲಸ ಮಾಡಲಿ ಪ್ರಶಂಸೆ ಸಿಗುತ್ತೆ, ಉತ್ತಮ ಸ್ಥಾನಕ್ಕೆ ಹೋಗ್ತೀರಿ, ಯಾವುದೇ ಥರದ ಸಮಸ್ಯೆಗಳಿಲ್ಲ ಉದ್ಯೋಗದಲ್ಲಿ. ಆದರೆ ಮನೆಯಲ್ಲಿ ಸ್ವಲ್ಪ ವಾಗ್ವಿವಾದ ನಡೆಯುತ್ತೆ. ಮಕ್ಕಳ ಜೊತೆ ಕಿರಿಕಿರಿ ಅನಿಸುತ್ತೆ, ಯಾಕೋ ನೆಮ್ಮದಿ ಕಮ್ಮಿ ಆಗ್ತಿದೆ ಅನಿಸುತ್ತೆ, ಮಕ್ಕಳ ಜೊತೆ ಗಲಾಟೆ ಮಾಡ್ಕೊಳ್ಳೋದು, ಇಂಥದ್ದು ಸ್ತ್ರೀಯರ ಲಕ್ಷಣ ಆಗಿರುತ್ತೆ. ಸ್ವಲ್ಪ ತಾಳ್ಮೆಯಿಂದ ಅವ್ರಿಗೇನು ಬೇಕೋ ಸ್ಪಂದಿಸ್ತಾ ಹೋಗಿ, ಖಂಡಿತ ಒಳ್ಳೇದಾಗತ್ತೆ. ಇನ್ನು ಗುರು ಹಿರಿಯರು, ಮನೇಲಿ ಇರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಚೇತರಿಕೆ ಇರುತ್ತೆ, ಚೆನ್ನಾಗಿರುತ್ತೆ, ಯಾವುದೇ ಥರದ ಸಮಸ್ಯೆ. ಮಕ್ಕಳಿಗೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್, ಕೋಲ್ಡ್ ಇನ್ಫೆಕ್ಷನ್ಸು, ಅಲರ್ಜಿ ಆಗುವಂಥದ್ದು ಇಂಥದ್ದು ಇರುತ್ತೆ. ಸ್ವಲ್ಪ ಮೆಟ್ಲು ಹತ್ತಿ ಇಳಿಬೇಕಾದ್ರೆ ಸ್ವಲ್ಪ ಜಾಗ್ರತೆ ವಹಿಸಿದ್ರೆ ತುಂಬ ಒಳ್ಳೆಯದು. ಈ ದಿನ ಸೋಮವಾರ ಬೇರೆ, ಶಿವನ ಮಂತ್ರವನ್ನು ಪಾರಾಯಣ ಮಾಡ್ಕೊಂಬಿಡಿ ಅಥವಾ ಶಿವನ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಈಗ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಸ್ವಲ್ಪ ವಿಳಂಬದ ದಿನ. ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನಕ್ಕೆ ನಡೆಯುತ್ತೆ. ಸಂಜೆ ವೇಳೆಗೆ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತೆ. ಈ ದಿನ ಲೇಟ್ ತಿಂಡಿ ತಿನ್ನೋದು ಲೇಟ್ ಆಗುತ್ತೆ. ಎಲ್ಲಾದ್ರೂ ಹೋಗ್ಬೇಕು, ಬಸ್ಸು, ಟ್ರಾಫಿಕ್ ಎಲ್ಲವೂ ನಿಧಾನಗತಿಯಲ್ಲ ಆಗುತ್ತೆ. ಸರ್ಕಾರಿ ಉದ್ಯೋಗಸ್ಥರಿಗೆ ಉನ್ನತ ಸ್ಥಾನಮಾನ ಸಿಗುವಂಥದ್ದು ಚೆನ್ನಾಗಿದೆ, ಉತ್ತಮ ಸ್ಥಿತಿಗೆ ಹೋಗ್ತೀರಿ. ಮನೆಯಲ್ಲಿ ಗೃಹಿಣಿಯರಿಗೆ ಸ್ವಲ್ಪ ಬೆಂಕಿಯಿಂದ ಅಂತಂದಾಗ ದೀಪ ಹಚ್ಬೇಕಾದ್ರೆ, ಸ್ಟವಲ್ಲಿ ಏನಾದರೂ ಮಾಡಬೇಕಾದ್ರೆ, ಹಾಲುಕ್ಸ್ಬೇಕಾದ್ರೆ ಸ್ವಲ್ಪ ಜಾಗ್ರತೆ ವಹಿಸಿ. ಬೆಂಕಿಯಿಂದ ಸ್ವಲ್ಪ ಜಾಗ್ರತೆ ವಹಿಸ್ಬೇಕು. ಕೈ ಮೇಲೆ ಸುಟ್ಕೊಂಡ್ಬಿಡೋದು ಅಥವಾ ಎಣ್ಣೆ ಹೆಗರುವಂಥ ಇಂಥದ್ದೇನಾದ್ರೂ ಆಗುತ್ತೆ, ಜಾಗ್ರತೆ ವಹಿಸ್ಕೊಬಿಡಿ, ತುಂಬ ಒಳ್ಳೆಯದು. ಇನ್ನು ಹಿರಿಯರ ವಿಚಾರಕ್ಕೆ ಹೋದಾಗ ಆರೋಗ್ಯದಲ್ಲಿ ಚೇತರಿಕೆ ಆಗುವಂಥದ್ದು ಇರುತ್ತೆ. ಸ್ವಲ್ಪ ಸಿಡ ಅಂತ ಇರ್ತಾರೆ. ಇವತ್ತು ನಾನೇನೋ ಹೇಳಿದೆ ಅವಳು ಮಾಡಿಕೊಟ್ಟಿಲ್ಲ, ಅಥವಾ ಊಟ ಬಿಸಿ ಆಗಬೇಕಿತ್ತು ತಣ್ಣಗಾಗ್ಬಿಟ್ಟಿದೆ, ಹಾಟ್ ಬಾಕ್ಸ್ ಹಾಕಿರ್ಲಿಲ್ಲ, ಮೊಬೈಲ್ ಮಾತಾಡ್ಕೊಂಡಿದ್ಬಿಟ್ರು, ಈ ರೀತಿ ಹಿರಿಯರು ಮಾತಾಡ್ತಾ ಇರ್ತಾರೆ. ಅದ್ರ ಕೆಡ್ಸ್ಕೊಬೇಡಿ, ತಾಳ್ಮೆಯಿಂದ ಇದ್ರೆ ಖಂಡಿತ ಒಳ್ಳೇದು. ಇನ್ನು ಮಕ್ಕಳ ವಿಚಾರಕ್ಕೆ ಹೋದಾಗ ಫುಡ್ ಪಾಯ್ಸನ್ ಆಗುವಂಥದ್ದು, ಏನೋ ಊಟ ಸರಿಯಾದ ಸಮಯಕ್ಕೆ ಮಾಡೋದಿಲ್ಲ, ಹೊಟ್ಟೆ ತೋರಿಸೋಂಥ ಇಂಥದ್ದು ಸ್ವಲ್ಪ ಜಾಗ್ರತೆ ವಹಿಸಬೇಕು. ಈ ದಿನ ನೀವು ಮನೆ ಬಿಟ್ಟು ಹೊರಗಡೆ ಹೋಗಕ್ಕೆ ಮುಂಚೆ ಅಥವಾ ಮನೆಯಲ್ಲೇ ಆಗಲಿ ಸ್ವಲ್ಪ ಊಟ ಮಾಡೋಕ್ಕೆ ಮುಂಚೆ ಅಥವಾ ತಿಂಡಿ ತಿನ್ನೋಕ್ಕೆ ಮುಂಚೆ ಸ್ವಲ್ಪ ಉಪ್ಪನ್ನು ಬಾಯಿಗೆ ಹಾಕ್ಕೊಳ್ಳಿ. ಈ ದಿನ ರೆಸಿಸ್ಟೆನ್ಸ್ ಪವರ್ ಬಾಡಿನಲ್ಲಿ ಜಾಸ್ತಿ ಆಗುತ್ತೆ, ಹೊಟ್ಟೆ ಸಂಬಂಧಪಟ್ಟಿರೋ ತೊಂದರೆಗಳು ಬರಲ್ಲ. ಜೊತೆ ಲಕ್ಷ್ಮಿ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದಾಗತ್ತೆ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ದಿಗ್ವಿಜಯ ಸಿಗುವಂಥದ್ದು, ಕೋರ್ಟು ಕಚೇರಿಗಳಲ್ಲಿ ಲಾಭ ಪಡೆಯುವಂಥ ದಿನ ನಿಮ್ಮದಾಗಿದೆ, ತುಂಬ ಚೆನ್ನಾಗಿದೆ, ಯಾವುದೇ ಥರದ ಸಮಸ್ಯೆ ಇಲ್ಲ. ವಿಶೇಷವಾಗಿ
ಮಾಧ್ಯಮದಲ್ಲಿ ಕೆಲಸ ಮಾಡೋಂಥವ್ರಿಗೆ, ಪತ್ರಕರ್ತರಿಗೆ, ಅಷ್ಟೇ ಅಲ್ಲ ಡಾಕ್ಟರ್ಸ್ಗೆ ಮತ್ತು ಇವೆಲ್ಲ ಕಲೆಗೆ ಸಂಬಂಧಪಟ್ಟಿರುವಂಥದ್ದು ಲಾಯರ್ಸ್ಗಳಿಗೆ ಲಾಭದಾಯಕವಾದ ದಿನ. ಸುಮಾರು ದಿನಗಳಿಂದ ನಾನು ಅಚೀವ್ಮೆಂಟ್ ಮಾಡಿಲ್ಲ ಅನ್ಕೊಳ್ಳೋರು ಈ ದಿನ ಏನೋ ಒಂದು ಸಾಧನೆ ಮಾಡಿರೋ ಹಾಗೆ ಪ್ರಶಂಸೆ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಇನ್ನು ದಾಂಪತ್ಯ ಜೀವನದಲ್ಲಿ ಪ್ರೀತಿ ಪ್ರೇಮ ಜಾಸ್ತಿ ಆಗುವಂಥದ್ದು, ಒಬ್ರಿಗೊಬ್ರು ನಂಬಿ ಒಬ್ರಿಗೊಬ್ರು ಇಷ್ಟಪಟ್ಟು ಮದುವೆ ಆಗುವಂಥದ್ದು, ಮತ್ತೆ ಕ್ಷಮೆ ಕೇಳಬೇಕು, ನಾನೇನೋ ಹೆಂಡ್ತಿಗೆ ಮೋಸ ಮಾಡಿಬಿಟ್ಟೆ, ಏನೋ ತೊಂದರೆ ಆಗುತ್ತೆ ಅನ್ನೋ ಪಶ್ಚಾತ್ತಾಪ ಪಡುವಂಥ ದಿನ ಆಗಿದೆ. ಒಬ್ರಲ್ಲೊಬ್ರಲ್ಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಬೆಳೆಯುತ್ತೆ. ನಿಮ್ಮ ಮನಸ್ಸಲ್ಲಿ ಕ್ಷಮೆ ಇದ್ರೆ ಕ್ಷಮೆ ಯಾಚಿಸ್ಬಿಡಿ, ಖಂಡಿತ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ತೀರಾ. ಇನ್ನು ಹಿರಿಯರಿಂದ ಶುಭವಾರ್ತೆ ಕೇಳಿದ್ದೀರಿ, ಯಾರಾದರೂ ದೂರದ ನೆಂಟರು ಬರ್ಬೋದು, ನಿಮ್ಮ ಮನೆಗೆ ಬಂದು ಭಾಗವಹಿಸಬಹುದು, ಅಥವಾ ಅವ್ರು ಬಂದು ನಿಮ್ಮ ಮನೆಯಲ್ಲಿ ತಂಗಬಹುದು. ಈ ರೀತಿ ಏನೋ ಶುಭವಾರ್ತೆ ಕಾದಿದೆ, ಇದರಿಂದ ಉಪಯೋಗ ಮಾಡ್ಕೊಳ್ಳಿ. ಮಕ್ಕಳ ವಿಚಾರಕ್ಕೆ ನೋಡಿದಾಗ ಇನ್ನ ಜ್ಞಾನಾರ್ಜನೆ ಆಗುವಂಥ ದಿನ. ಮಕ್ಕಳಲ್ಲಿ ವಿದ್ಯಾಭ್ಯಾಸ ಚೈತನ್ಯ ಆಗುತ್ತೆ. ಏನಾದರೂ ಈಗ ಪೇಂಟಿಂಗ್ ಮಾಡಕ್ ಬರಲ್ಲ ಅಥವಾ ಓದೋದಕ್ಕೆ ಬರೋದಿಲ್ಲ, ಹ್ಯಾಂಡ್ ರೈಟಿಂಗ್ ಸರಿಯಾಗಿ ಬರಲ್ಲ ಅನ್ನೋರು ಈ ದಿನ ನೀವೇನಾದರೂ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದ್ರೆ ಖಂಡಿತ ಒಳ್ಳೆಯದು. ಈ ದಿನ ಶಿವನ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗತ್ತೆ. ಈಗ ಕರ್ಕಾಟಕ ರಾಶಿ. ಕಟಕ ರಾಶಿಯವರಿಗೆ ಈ ದಿನ ಉತ್ತಮ ದಿನ, ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಯಾವುದೇ ಥರದ್ದು ಸಮಸ್ಯೆಗಳಿಲ್ಲ. ಆದರೆ ಜನ್ಮರಾಶಿಯಲ್ಲೇ ಚಂದ್ರ ಇರೋದ್ರಿಂದ ಏನಾಗುತ್ತೆ, ಮನಸ್ಸಿಗೆ ಚಂಚಲ ಸ್ವಭಾವ. ಮಾಡಬೇಕೋ ಬೇಡವೋ, ಮಾಡಿದ್ರೆ ಏನಾಗುತ್ತೋ, ಮಾಡದೆ ಹೋದ್ರೆ ಏನಾಗುತ್ತೋ ಅನ್ನೋದು ಕನ್ಫ್ಯೂಷನ್ ಇರ್ತಾರೆ. ಈಗಲೂ ಅಷ್ಟೇ, ಕೆಲ್ಸಕ್ಕೆ ಹೋಗೋದಾ ಬೇಡವಾ, ಕೋಲ್ಡ್ ಇನ್ಫೆಕ್ಷನ್ ಆಗ್ತಿದೆ, ಅಲ್ಲಿ ಮಾತಾಡೋಕ್ಕಾಗುತ್ತೋ ಇಲ್ವೋ, ಈ ರೀತಿ ವಿಳಂಬನೆಯಲ್ಲೇ ಇರ್ತೀರಿ, ಚಂಚಲ ಸ್ವಭಾವದಲ್ಲೇ ಇರ್ತೀರಿ. ಸ್ಥಿರ ನಿರ್ಧಾರ ತಗೊಳ್ಳಿ, ಒಳ್ಳೆ ಕೆಲಸ, ಹೋಗಿದ ಕೆಲಸ ಆಗುತ್ತೆ, ಹೋಗಿ ತೊಂದರೆ ಇಲ್ಲ. ಆದರೆ ಸಾಯಂಕಾಲ ವೇಳೆಗೆ ತುಂಬ ಖುಷಿಯಿಂದ ನೆಮ್ಮದಿಯಿಂದ ಇರ್ತೀರಿ. ಮನೆಗೆ ಏನಾದರೂ ತರಬೇಕು ವಸ್ತು, ಅಥವಾ ಸೋಫಾ ತರಬೇಕು, ಟಿವಿ ತರಬೇಕು, ಏನೋ ನನ್ನ ಮನೆಗೆ ತಗೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀರಾ, ಅದು ಹೋಗಿ ಪರ್ಚೇಸ್ ಮಾಡಿ ತಗೊಂಡೋಗಿ, ತೊಂದರೆ ಇಲ್ಲ, ಎಲ್ಲ ಸುಸೂತ್ರವಾಗಿ ನಡೆಯುತ್ತೆ. ಮನೆಯಲ್ಲಿ ಹೆಣ್ಮಕ್ಳು ಸಹ ತುಂಬ ಸಂತೋಷದಿಂದ ಇರ್ತಾರೆ. ಈ ದಿನ ಯಾವುದೇ ಥರದ ಸಮಸ್ಯೆಗಳಿರೋದಿಲ್ಲ. ಹಿರಿಯರಿಗೂ ಸಹ ಉತ್ತಮವಾದ ದಿನ, ತುಂಬ ಚೆನ್ನಾಗಿದೆ. ಮಕ್ಕಳಿಗೂ ಸಹ ಚೈತನ್ಯ ದಿನ, ತುಂಬ ಲವಲವಿಕೆಯಿಂದ ಇರ್ತಾರೆ. ಇದನ್ನ ಎಲ್ಲಾದರೂ ಶಾಪಿಂಗ್ ಹೋಗಬೇಕು, ಅದು ಎಲ್ಲಾದರೂ ಹೋಗಬೇಕು ಅಂತ ಕಾಯ್ತಿರ್ತಾರೆ, ಕರ್ಕೊಂಡೋಗಿ ಒಳ್ಳೆಯದಾಗತ್ತೆ. ಈ ದಿನ ಮಹಾವಿಷ್ಣುವಿನ ಅಷ್ಟೋತ್ರ ಅಥವಾ ತುಳಸಿ ಅರ್ಚನೆ ಮಾಡ್ಕೊಳ್ಳಿ. ಮಹಾವಿಷ್ಣುವಿಗೆ ಅಥವಾ ತುಳಸಿ ಅಷ್ಟೋತ್ರ ಓದ್ಕೊಂಡ್ರು ಎಲ್ಲ ರೀತಿಯ ಶುಭಫಲಗಳು ನಿಮ್ಮದಾಗತ್ತೆ. ಈಗ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಸ್ವಲ್ಪ ಕಳ್ಳರ ಕಾಕರಿಂದ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಮತ್ತೆ ಯಾರೋ ಮೋಸಗಾರ ಬರ್ತಾರೆ ನಿಮ್ಮ ಹತ್ರ, ಕಷ್ಟ ಅಂತ ಹೇಳ್ಕೊಂಡು ದುಡ್ಡನ್ನ ವಂಚಾಕುವಂಥ ಜನ ಜಾಸ್ತಿ ಬರ್ತಾರೆ. ದೊಡ್ಡವ್ರು ಹೇಳ್ತಾರೆ ಬಕೀಟ್ ಹಿಡಿಯೋದು ಅಂತ, ಅಂಥ ಜನ ನಿಮ್ಮ ಹಿಂದೆನೇ ಇರ್ತಾರೆ. ಇದನ್ನ ಸ್ವಲ್ಪ ಜಾಗ್ರತೆ ವಹಿಸ್ಬೇಕು. ಏನೋ ಮಾಡ್ತಿದ್ದೀನಿ, ಏನೋ ತಗೊಳ್ತಿದ್ದೀನಿ, ನಾನು ಸ್ವಲ್ಪ ಸಹಾಯ ಮಾಡಿ, ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ, ಕಣ್ಣಲ್ಲಿ ನೀರು ಹಾಕ್ತಾರೆ. ಹಾಗಂತೇಳಿ ಅವ್ರ ಮಾತಿಗೆ ಮರಳಾಗಿ ಏನಾದರೂ ಮಾಡೋಕ್ಕೋದ್ರೂ ಕಳ್ಕೊಂಡ್ರಿ ಅಂತ ಅರ್ಥ. ನೀವೇನಾದರೂ ಕೊಡೋ ಮನಸ್ಸು ಮಾಡಿದ್ರೆ ದಾನ ಅಂತ ಕೊಟ್ಬಿಡಿ, ತೊಂದರೆ ಇಲ್ಲ. ಮನೆಯಲ್ಲಿ ಹೆಂಡತಿಯೊಡನೆ ಸ್ವಲ್ಪ ಕಿರುಕುಳ ಇರುತ್ತೆ, ಮನೆಯಲ್ಲಿ ಸ್ವಲ್ಪ ಗಲಾಟೆ ಇರುತ್ತೆ, ಅದನ್ನ ಸ್ವಲ್ಪ ತಾಳ್ಮೆಯಿಂದ ವಹಿಸ್ಬಿಟ್ರೆ ಅಲ್ಲೂ ಒಳ್ಳೆಯದು. ಹಿರಿಯರು ಅಷ್ಟೇ, ಮನೇಲಿ ಸ್ವಲ್ಪ ಆರೋಗ್ಯದ ಕಡೆ ಜಾಗ್ರತೆ ವಹಿಸಿ. ಸ್ವಲ್ಪ ಹೃದಯಕ್ಕೆ ಸಂಬಂಧಪಟ್ಟಿರೋ ತೊಂದರೆಗಳು ಅಂತ ಹೇಳ್ತಿದೆ, ಸ್ವಲ್ಪ ಜಾಗ್ರತೆ ವಹಿಸಿ ಸರಿಯಾದ ಸಮಯಕ್ಕೆ ಮೆಡಿಸನ್ ತೊಗೊಂಡ್ಬಿಟ್ರೆ ಖಂಡಿತ ಒಳ್ಳೆಯದು. ಮಕ್ಕಳಿಗೆ ತುಂಬ ವಿಶೇಷವಾದ ದಿನ, ಅವ್ರಿಗೆ ಊಟ ಉಪಚಾರ ಟೈಮ್ ಟು ಟೈಮ್ ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗತ್ತೆ. ಅತಿ ಹೆಚ್ಚು ಓದಿನ ಕಡೆ ಗಮನ ಕೊಡಿ. ಮತ್ತೆ ಶುಭಫಲಗಳು ನಿಮ್ಮದಾಗಬೇಕು, ಯಾವುದೇ ತೊಂದರೆ ಬರಬಾರ್ದು ಅನ್ನೋದಾದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗತ್ತೆ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ವಿಶೇಷವಾದಂತಹ ದಿನ, ತುಂಬಾ ಚೆನ್ನಾಗಿರೋಂಥ ದಿನ. ಕನ್ಯಾ ರಾಶಿಯವರಿಗೆ ಈ ದಿನ ವಿಶೇಷವಾದಂಥ ದಿನ, ತುಂಬಾ ಚೆನ್ನಾಗಿದೆ. ಆದರೆ ತುಂಬಾ ವಿಶೇಷವಾದ ಫಲಗಳನ್ನು ಸಹ ಪಡೆಯುವಂಥ ದಿನ. ಅಂದುಕೊಂಡ ಕೆಲಸ ಕಾರ್ಯಗಳಲ್ಲೂ ಜಯ ಸಿಗುವಂಥದ್ದು. ಶತ್ರುಗಳು ಸಹ ನೀವು ಮಿತ್ರರಾಗ್ತಾರೆ. ಏನೋ ಕಳ್ಕೊಂಡ್ಬಿಟ್ಟಿದೆ, ನೆಮ್ಮದಿನೇ ಇಲ್ಲ, ಸಮಾಧಾನ ಇಲ್ಲ, ನನ್ನ ಬೈದ್ಬಿಟ್ಟ ಅನ್ನೋನು ತಾನಾಗ್ತಾನೆ. ಇವತ್ತು ಮೆಸೇಜ್ ಆದರೂ ಆಗ್ತಾನೆ, ಫೋನ್ ಆದರೂ ಮಾಡ್ತಾನೆ, ಏನೋ ಒಂದು ನಡೆಯುತ್ತೆ ಈ ದಿನ. ಮತ್ತು ಓಡಾಡಬೇಕಾದ್ರೆ ಸ್ವಲ್ಪ ಜಾಗೃತಿ ಇರಲಿ. ರೋಡ್ ಜಂಪ್ ಮಾಡಬೇಕಾದ್ರೆ, ಟ್ರಾವೆಲ್ಸಲ್ಲಿ ಹೋಗ್ತಿರ್ಬೇಕಾದ್ರೆ, ನೀವೇ ಡ್ರೈವಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಮನಸ್ಸಿನ ಮೇಲೆ ನಿಗಾ ಇರಲಿ. ಎಲ್ಲೋ ಮತ್ತು ಖುಷಿಯಿಂದ ಏನೋ ಮಾಡ್ಕೊಂಡು ಸಿಗ್ನಲ್ ಜಂಪ್ ಹೊಡೆದು ಫೈನ್ ಕಟ್ಸ್ಕೊಳ್ಳೋದು ಇಂಥದ್ದೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಜಾಗ್ರತೆ ವಹಿಸಿ. ಮಕ್ಕಳಲ್ಲಿ ಈ ದಿನ ಸ್ವಲ್ಪ ಮೆಟ್ಲ ತಿಳಿಬೇಕಾದ್ರೆ ಸ್ವಲ್ಪ ಜಾಗ್ರತೆ ವಹಿಸಿ. ಮಣಗಾಲು ಕಾಲಿಗೆ ಪೆಟ್ಟು ಮಾಡ್ಕೊಳ್ಳೋ ದಿನ, ಸ್ವಲ್ಪ ಜಾಗ್ರತೆ ವಹಿಸಿದ್ರೆ ಖಂಡಿತ ಒಳ್ಳೆಯದು. ಹನುಮಂತನ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದಾಗುತ್ತೆ. ಈಗ ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮನಸ್ಸು ಸಮಾಧಾನಕರವಾದ ದಿನ, ತುಂಬ ಚೆನ್ನಾಗಿರುತ್ತೆ. ನೆಮ್ಮದಿಯ ವಾತಾವರಣ ತರುವಂಥ ದಿನ. ಏನೋ ಒಂದು ಮನಸ್ಸಿಗೆ ಸಂತೋಷ, ಜನರು ನಿಮ್ಮನ್ನು ಹೊಗಳ್ತಾ ಇರ್ತಾರೆ, ಜನರು ನಿಮ್ಮನ್ನ ಇದು ಮಾಡ್ತಿರ್ತಾರೆ. ಕೆಲವರು ಜನಗಳು ನಿಮ್ಮ ಹತ್ರ ಬಂದು ಕಷ್ಟಗಳನ್ನು ಹೇಳ್ಕೊತಾರೆ, ತುಂಬ ಚೆನ್ನಾಗಿರುತ್ತೆ. ಮನಸ್ಸಿಗೆ ಸಮಾಧಾನ, ಏನೋ ಒಂದು ಜಯಿಸಿದ್ದೀನಿ ಅನ್ನೋ ಒಂದು ಸಮಾಧಾನದಲ್ಲೇ ಎಲ್ಲರೂ ಇರ್ತಾರೆ.
ಮನೆಯಲ್ಲಿ ಸ್ವಲ್ಪ ಅಶಾಂತಿ ವಾತಾವರಣ, ಹೊರಗಡೆ ಹೀಗಿದ್ರೆ ಮನೆಯಲ್ಲಿ ಅಶಾಂತಿ ವಾತಾವರಣ, ಸ್ವಲ್ಪ ಸ್ಪಂದನೆ ಇರೋದಿಲ್ಲ, ಒಬ್ರಿಗೊಬ್ರು ಕ್ಷಮಿಸ್ಕೊಂಬಿಡಿ, ಎಲ್ಲ ಸರಿ ಹೋಗುತ್ತೆ. ಮಕ್ಕಳಿಗೆ ಉತ್ತಮವಾದ ದಿನ, ಅಂದುಕೊಂಡ ಕೆಲಸಗಳಲ್ಲಿ ದಿಗ್ವಿಜಯವನ್ನು ಸಾಧಿಸ್ತಾರೆ. ಹಿರಿಯರಿಗೆ ಗೌರವ ಸನ್ಮಾನಗಳು ಸಿಗುವಂಥ ದಿನ ತುಂಬಾ ಚೆನ್ನಾಗಿದೆ. ಲಕ್ಷ್ಮಿ ಅಷ್ಟೋತ್ರ ಓದ್ಕೊಂಡ್ಬಿಡಿ, ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದಾಗತ್ತೆ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಸ್ವಲ್ಪ ವಿಳಂಬನೆ ಆಗುವಂಥದ್ದು, ನಿಧಾನ ಗತಿಯಲ್ಲಿ ಆಗುವಂಥದ್ದು. ಆದರೆ ಸಾಯಂಕಾಲ ವೇಳೆಗೆ ಅನ್ಕೊಂಡು ಕೆಲಸ ಕಾರ್ಯಗಳು ಜಯ ಸಿಗುತ್ತೆ. ಸ್ವಲ್ಪ ದುಡ್ಡಿಗೆ ಪರದಾಡ್ತಾ ಇರ್ತೀರಿ, ಯಾರೋ ಕೊಡಬೇಕಾಗಿತ್ತು ಕೊಡಲಿಲ್ಲ, ಇನ್ನೊಂದಾಗತ್ತೆ ಅಂತ ಸಾಯಂಕಾಲ ವೇಳೆಗೆ ಎಲ್ಲ ಫೈನಾನ್ಸ್ ವಿಚಾರದಲ್ಲಿ ಸಮಾಧಾನಕರವಾಗಿ ನಡೆಯುತ್ತೆ. ಕುಟುಂಬದಿಂದ ಸಪೋರ್ಟ್ ಸಿಗುವಂಥದ್ದು, ಹಿರಿಯರಿಂದ ಪ್ರಶಂಸೆ ಸಿಗುವಂಥದ್ದು, ಎಲ್ಲ ಕೆಲಸ ಕಾರ್ಯಗಳಲ್ಲೂ ದಿಗ್ವಿಜಯ ದಿನ. ಆದರೆ ನಿಧಾನಕ್ಕಾಗತ್ತೆ, ಟೆನ್ಷನ್ ತಗೋಬೇಡಿ. ದುರ್ಗಾದೇವಿ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗತ್ತೆ. ಮತ್ತೆ ಶುಭಫಲಗಳು ಪಡಿಬೇಕು, ದುರ್ಗಾದೇವಿ ಅಷ್ಟೋತ್ರ ಓದ್ಕೊಳ್ಳಿ. ಈಗ ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮನಸ್ಸಿಗೆ ಸ್ವಲ್ಪ ಅಶಾಂತಿ ತರುವಂಥ ದಿನ. ಅಶಾಂತಿ ಇರುತ್ತೆ, ಅಷ್ಟಮದಲ್ಲಿ ಚಂದ್ರ ಕೂತ್ಬಿಟ್ಟಿದ್ದಾನೆ, ಮನೆಯಲ್ಲೂ ಸಹ ನೆಮ್ಮದಿ ಇಲ್ಲ, ಯಾರು ಮಾತಾಡಿದ್ರು ಸರಿಯಾಗಿ ಸ್ಪಂದಿಸಲ್ಲ, ಕೋಪ ಜಾಸ್ತಿ ಇರುತ್ತೆ. ಅದಕ್ಕೆ ಅವ್ರನ್ನ ಡಿಸ್ಟರ್ಬ್ ಮಾಡಕ್ಕೆ ಹೋಗ್ಬೇಡಿ. ಕೋಪ ಜಾಸ್ತಿ ಇದ್ದಾಗ ಏನಾಗುತ್ತೆ, ಸಣ್ಣ ವಿಚಾರ ದೊಡ್ಡದಾಗ ಜಗಳ ಆಗ್ಬಿಡುತ್ತೆ. ಮಕ್ಕಳಿಗೂ ಅಷ್ಟೇ ಸರಿಯಾಗಿ ಸ್ಪಂದಿಸ್ಬಿಡಿ. ಅವರ ಯಾವುದಾದ್ರೂ ಶಾಪಿಂಗ್ ಕರ್ಕೊಂಡೋಗಿ ನೆಮ್ಮದಿಯಾಗಿ ಅವ್ರಿಗೇನಾದ್ರೂ ಇಷ್ಟವಾದ ವಸ್ತು ಕೊಡಿಸ್ಬಿಡಿ, ಖಂಡಿತ ಸರಿ ಹೋಗುತ್ತೆ. ಹಿರಿಯರಿಗೆ ಕೋಪ ಜಾಸ್ತಿ ಇದ್ರೆ BP ಜಾಸ್ತಿ ಆಗುತ್ತೆ. ಸ್ವಲ್ಪ ಮೃತ್ಯುಂಜಯ ಮಂತ್ರ ಓದ್ಕೊಂಬಿಡಿ, ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಈಗ ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಎಚ್ಚರಿಕೆಯ ದಿನ. ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ನಿಮ್ಮ ಸುತ್ತಮುತ್ತಲು ಮೋಸಗಾರರು ಇರ್ತಾರೆ, ಸ್ವಲ್ಪ ಜಾಗ್ರತೆ ವಹಿಸಿ. ಸ್ವಲ್ಪ ಕಳ್ತನ ಆಗುವಂಥ ಸ್ವಭಾವ, ಕಳ್ತನ ಅಂತಂದ್ರೆ ನಿಮ್ಮ ಹತ್ರ ವಸ್ತುಗಳು ಕಿತ್ಕೊಂಡು ಹೋಗ್ಬೋದು, ಮೋಸ ಮಾಡಿ ನಿಮ್ಮ ಗಮನ ಯಾವ ಕಡೆನೇ ಸೆಳೆದೆತ್ಕೊಂಡು ಹೋಗ್ಬಿಡೋವಂಥದ್ದು, ಜಾಗ್ರತೆ ವಹಿಸಬೇಕು. ನೀವೇನಾದರೂ ಮೊಬೈಲು ಅಲ್ಲಿ ಇಲ್ಲಿ ಬಿಟ್ಟು ಬಂದರೆ ಅದು ನಿಮ್ಗೆ ಮತ್ತೆ ಸಿಗೋದಿಲ್ಲ. ಸ್ವಲ್ಪ ಜಾಗ್ರತೆ ವಹಿಸಿ. ಮನೆಯಲ್ಲಿ ಅಷ್ಟೇ ಸ್ವಲ್ಪ ಜಾಗ್ರತೆ ವಹಿಸಿ, ಖಂಡಿತ ಒಳ್ಳೆಯದು. ಹಿರಿಯರಿಗೆ ಸ್ವಲ್ಪ ಮರುವು, ನೆನಪಿನ ಶಕ್ತಿ ಕಮ್ಮಿ ಇರುತ್ತೆ, ಬಾಗಿಲು ಡೋರ್ ಹಾಕ್ಬೇಕಾದ್ರೆ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಇದನ್ನ ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ರ ಓದ್ಕೊಳ್ಳಿ. ಅದನ್ನ ಅಷ್ಟೋತ್ರ ಓದ್ಕೊಂಡು ಹೊರಗಡೆ ಹೋಗಿ ಅಥವಾ ತುಳಸಿಗೊಂದು ನಮಸ್ಕಾರ ಮಾಡಿ, ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗತ್ತೆ. ಈಗ ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಕೋಪ ಜಾಸ್ತಿ ಇರುತ್ತೆ, ಸ್ವಲ್ಪ ಜಾಗ್ರತೆ ವಹಿಸಬೇಕು. ಗಂಡ ಹೆಂಡತಿಯರಲ್ಲಿ ವಿರಸ ದಾಂಪತ್ಯ, ಬೆಳಗಿಂದನೇ ಜಗಳ ಶುರುವಾಗ್ಬಿಟ್ಟಿದೆ, ಶುರುವಾಗಿರತಕ್ಕಂಥವ್ರು ನೆಮ್ಮದಿಯಾಗಿದ್ಬಿಡಿ, ಖಂಡಿತ ಒಳ್ಳೆಯದು. ಇದನ್ನ ಶ್ರೀರಾಮನ ಅಷ್ಟೋತ್ರ ಆಗಲಿ ಶ್ರೀಕೃಷ್ಣನ ಅಷ್ಟೋತ್ರ ಆಗಲಿ ಓದ್ಕೊಂಬಿಡಿ, ಎಲ್ಲ ರೀತಿಯ ಶುಭಫಲಗಳಾಗತ್ತೆ. ಆರ್ಥಿಕ ಸ್ಥಿತಿಯಲ್ಲೂ ಸಹ ಸ್ವಲ್ಪ ಇನ್ಬ್ಯಾಲೆನ್ಸ್ ಆಗುವಂಥದ್ದು, ಹಣ ಕೊಡ್ತೀನಿ ಅನ್ನೋ ಒಂದು ಕೈ ಕೊಟ್ಬಿಡ್ತಾನೆ, ಬೇರೆಯವ್ರು ನಂಬಕ್ಕೆ ಹೋಗ್ಬೇಡಿ. ನಿಮ್ಮ ಯೋಚನೆಯಲ್ಲಿ ನೀವು ಮಾಡಿ, ನಾಳೆ ರೀತಿ ಶುಭಫಲಗಳು ನಾಳೆ ತುಂಬಾ ಚೆನ್ನಾಗಿರುತ್ತೆ. ಆದರೆ ಈ ದಿನ ಸ್ವಲ್ಪ ಜಾಗ್ರತೆ ವಹಿಸಿ. ಮನಸ್ಸು ಸಮಾಧಾನ ಆಗಬೇಕು ಅಂದ್ರೆ ಶ್ರೀಕೃಷ್ಣ ಅಷ್ಟೋತ್ರ ಅಥವಾ ರಾಮನ ಅಷ್ಟೋತ್ರ ಓದ್ಕೊಳ್ಳಿ, ಒಳ್ಳೆಯದಾಗತ್ತೆ. ಈಗ ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸ್ವಲ್ಪ ಚಂಚಲ ಸ್ವಭಾವ ಇರುತ್ತೆ. ಮನೆಯಲ್ಲಿ ಹೋಗ್ಬೇಕೋ ಬೇಡವೋ, ಕೆಲಸ ಕಾರ್ಯ ಸಿಗ್ಬೇಕೋ, ಹೋದ್ರೆ ಏನಾಗುತ್ತೆ, ಹೋಗದೆ ಹೋದ್ರೆ ಏನಾಗುತ್ತೆ, ಈ ರೀತಿ ಒಡನಾಟದಲ್ಲಿರ್ತಲಿ. ಮನೆಯಲ್ಲಿ ಹೆಂಡತಿ ವಿಚಾರದಲ್ಲಿ ಸ್ವಲ್ಪ ಅನಾರೋಗ್ಯ ಇರುತ್ತೆ, ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಆದರೆ ಯಾರಿಗೋ ಒಬ್ಬರಿಗೆ ನಾನು ಮೋಸ ಮಾಡಿದ್ನೋ, ವಂಚನೆ ಮಾಡಿದ್ನೋ, ಸುಳ್ಳು ಹೇಳ್ಬಿಟ್ಟಿನೋ ಒಳಗಡೆನೇ ಪಶ್ಚಾತ್ತಾಪ ಇರುತ್ತೆ. ಆದರೆ ಏನು ತೊಂದರೆ ಇಲ್ಲ, ಅವ್ರಿಗೆ ಒಂದು ಫೋನ್ ಮಾಡಿ ಮಾತಾಡ್ಬಿಡಿ, ತುಂಬ ಖುಷಿಯಿಂದ ಇರ್ತಾರೆ. ರಿಯಲ್ ಎಸ್ಟೇಟ್ ಉದ್ಯಮಗಳಿಗೆ ತುಂಬ ವಿಶೇಷವಾದ ಲಾಭ, ಷೇರು ಮಾರುಕಟ್ಟೆ ಅವರಿಗೆ ವಿಶೇಷವಾದ ಲಾಭ ಇದೆ. ಮಕ್ಕಳಿಗೂ ಸಹ ತುಂಬ ಚೈತನ್ಯವಾದ ದಿನ. ಮಕ್ಕಳು ಲವಲವಿಕೆಯಿಂದ ಇರ್ತಾರೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ನಿಮಗೂ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಅವ್ರಿಗೂ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಇದನ್ನು ನರಸಿಂಹಸ್ವಾಮಿ ಅಷ್ಟೋತ್ರ ಓದ್ಕೊಳ್ಳಿ ಅಥವಾ ಮಹಾಲಕ್ಷ್ಮಿ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗತ್ತೆ. ಇದೇ ಈ ದಿನದ ದ್ವಾದಶ ರಾಶಿಯ ಫಲಾಫಲಗಳು. ನಾನು ಹೇಳ್ತಾ ಇದ್ದೆ, ಕೊನೆ ಹಂತದಲ್ಲಿ ಒಂದು ಟಿಪ್ಸ್ ಅನ್ನು ಹೇಳ್ತೀನಿ. ಇದನ್ನ ಏನು ವಿಚಾರಕ್ಕೆ, ಯಾರ ದೇಹದಲ್ಲಿ ತೊಂದರೆಗಳು, ಮೂಳೆಗೆ ಸಂಬಂಧಪಟ್ಟ ತೊಂದರೆಗಳಿರ್ತೋ ಅಂಥವ್ರು ಈ ದಿನ ಸಾಯಂಕಾಲ ಸುಮಾರು 5ರಿಂದ 6 ಗಂಟೆ ಒಳಗಡೆ, ಅಷ್ಟರೊಳಗಡೆ ನೀವೇನು ಮಾಡಬೇಕು, ಸ್ವಲ್ಪ ಎಳ್ಳನ್ನು ತಗೋಬೇಕು, ಚೆನ್ನಾಗಿ ಕುಟ್ಬಿಡ್ಬೇಕು. ಆ ಎಳ್ಳನ್ನು ಕುಟ್ಟಿ ನಿಮಗೆ ಎಲ್ಲಾದರೂ ವಿಶೇಷವಾಗಿ ಇದು ಸಿಗುತ್ತೆ, ಹುರುಳಿಕಾಳು ಸಿಕ್ಕಿಲ್ಲ ಅಂದರೆ ಅಕ್ಕಿ ಹಿಟ್ಟು ಜೊತೆಲಿ ಸೇರಿಸ್ಕೊಂಡು ಅದನ್ನ ಒಂದು ಉಂಡೆ ಮಾಡಿಬಿಡ್ಬೇಕು, ಸ್ವಲ್ಪ ಬೆಲ್ಲ ಸೇರಿಸಿ. ನಿಮ್ಮ ಮನೆ ದೇವರ ನೈವೇದ್ಯವನ್ನು ಮಾಡಿ ಅದನ್ನ ನಾಯಿಗಳಿಗೆ, ಹಸುಗೆ ತಿನ್ನಿಸ್ಬೇಕು. ಈ ದಿನ ನೈವೇದ್ಯ ಮಾಡ್ಬಿಡಿ, ನಾಳೆ ತಿನ್ನಿಸಿ, ನಿಮ್ಮ ದೇಹದಲ್ಲಿರ್ತಕ್ಕಂತಹ ದೋಷ ನಿವಾರಣೆ ಆಗುತ್ತೆ. ಇದೇ ಈ ದಿನದ ಟಿಪ್ಸ್. ಧನ್ಯವಾದಗಳು ಗುರುಜಿ, ಸಾಕಷ್ಟು ವಿಶೇಷವಾದಂತಹ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಕಾರ್ಯಕ್ರಮಕ್ಕೆ ಆಗಮಿಸಿ ಮಾಹಿತಿ ಮಾರ್ಗದರ್ಶನ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತೋ, ಸಮಸ್ತ ಸನ್ಮಂಗಳಾನಿ ಭವಂತೋ. ಬ್ರಹ್ಮೋಸ್ಮಿ.